ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमां विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नाम्ने। नमस्ते सारस्वते देवे गौरवाणी प्रचारिणे निर्विशेषशून्यवादिपाष्टात्यदेशकारिणे। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। ಸ್ವಾಗತ ಎಲ್ಲರಿಗೆ ಇವತ್ತಿನ ಚರ್ಚೆಗೆ. ಸಂಕ್ಷೇಪ ರಾಮಾಯಣದ ಚರ್ಚೆಯಲ್ಲಿ ನಾವು ಮುಂದಕ್ಕೆ ಕೃಷ್ಣ. ಹರೇ ಕೃಷ್ಣ. ಕಳೆದ ಬಾರಿ ನಾವು ಸುಗ್ರೀವ ಮತ್ತೆ ರಾಮಚಂದ್ರ ಇವರಿಬ್ಬರ ನಡುವೆ ಯಾವ ಮೈತ್ರಿ ಏರ್ಪಟ್ಟಿತು, ಆ ಮೈತ್ರಿಯ ಸಂಬಂಧದಲ್ಲಿ ಸುಗ್ರೀವ ಹೇಗೆ ರಾಮನನ್ನ ಪರೀಕ್ಷೆ ಮಾಡ್ತಾನೆ, ಎರಡು ಪರೀಕ್ಷೆಯನ್ನ ಮಾಡ್ತಾನೆ. ಮೊದಲನೇದು ದುಂದುಭಿಯ ಯಾವ ಅಸ್ಥಿಪಂಜರವಿತ್ತು ಅದರ 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 ಸಂಬಂಧದಲ್ಲಿ ಒಂದು ಪರೀಕ್ಷೆ. ರಾಮಚಂದ್ರ ಅಸ್ಥಿಪಂಜರವನ್ನ ಉದ್ದು ಸುಮಾರು 10 ಯೋಜನೆಗಳ ದೂರ ಅದನ್ನ ತಳ್ತಾನೆ, ಅದನ್ನ ನಾವು ನೋಡಿದ್ವಿ. ಅದಾದ್ಮೇಲೆ ಎರಡನೇದಾಗಿ ಸಪ್ತಸಾಲ ವೃಕ್ಷಗಳು, 7 ಸಾಲ ವೃಕ್ಷಗಳು ಏನಿತ್ತು ಅದನ್ನ ಭೇದಿಸುವುದಕ್ಕೆ ಒಂದು ಸವಾಲನ್ನ ಹಾಕ್ತಾನೆ ಸುಗ್ರೀವ. ರಾಮಚಂದ್ರ ಒಂದೇ ಬಾಣದಿಂದ 7 ವೃಕ್ಷಗಳನ್ನ ಭೇದಿಸಿದ್ದು ಮಾತ್ರ ಅಲ್ಲದೆ ಸಪ್ತ ಪರ್ವತಗಳನ್ನ, ಅಧೋಲೋಕಗಳನ್ನ, ಮತ್ತೆ ಯಾವ ಯಾವ ವಸ್ತುಗಳು ಈ ಲೋಕದಲ್ಲಿ 7ರ ಸಂಖ್ಯೆಯಲ್ಲಿತ್ತು ಎಲ್ಲವನ್ನ ಭೇದಿಸಿ ಅವನ ಬತ್ತಳಿಕೆಗೆ ವಾಪಸ್ಸು ಬಂದು ಅವನ ರಾಮಬಾಣ ಕೂರ್ತದೆ. ಆ ಒಂದು ಪರೀಕ್ಷೆಯು ಉತ್ತೀರ್ಣ ಆಯಿತು. ಅದರಿಂದ 2 ಪರೀಕ್ಷೆ ಆದ ಮೇಲೆ ಇವತ್ತು ನಾವು ಮುಂದಕ್ಕೆ ಹೋಗಿ ನಾವು ಮುಂದಿನ ಪ್ರಸಂಗ ಏನಿದೆ ವಾಲಿಯ ಸಂಹಾರ, ಬಹಳ ಪ್ರಸಿದ್ಧವಾದಂತಹ ಪ್ರಸಂಗ ಇದು ರಾಮಾಯಣದಲ್ಲಿ. ಮತ್ತೆ ರಾಮಾಯಣದಲ್ಲಿ ಒಂದಷ್ಟು ಪ್ರಶ್ನೆಗಳು ಎಲ್ಲರಿಗೂ ಬಂದೇ ಬರ್ತದೆ. ಏನಕ್ಕೆ ಒಂದು ಸ್ವಲ್ಪ ವಿರೋಧಾಸ್ಪದವಾಗಿ ರಾಮನ ನಡವಳಿಕೆ ಇದೆ ಅಂತ ನಮ್ಗೆ ಅನಿಸುತ್ತೆ. ರಾಮ ಯದ್ಯಪಿ ವೀರ, ಅವನು ಶೂರ, ಆದರೂ ವಾಲಿಯನ್ನ ಮರದ ಹಿಂದೆಯಿಂದ ಅವನು ಕೊಲ್ತಾನೆ. ಆ ರೀತಿಯಲ್ಲಿ ಒಂದಷ್ಟು ಪ್ರಶ್ನೆಗಳು ನಮಗೆ ಬರ್ಬೋದು. ಸೀತೆಯ ಅಗ್ನಿ ಪರೀಕ್ಷೆಯನ್ನ ಏನಕ್ಕೆ ಮಾಡಿಸ್ತಾನೆ ರಾಮಚಂದ್ರ, ಅಥವಾ ಅದಾದ್ಮೇಲೆ ಮತ್ತೆ ಸೀತೆಯನ್ನ ಏನಕ್ಕೆ ಅವಳನ್ನ ತ್ಯಾಗ ಮಾಡ್ಬಿಡ್ತಾನೆ, ಪರಿತ್ಯಾಗ ಮಾಡ್ಬಿಡ್ತಾನೆ ಕೊನೆಗೆ ಉತ್ತರಕಾಂಡದಲ್ಲಿ ಬರುವಂತ ಕಥೆ. ಸೊ ಇದೆಲ್ಲ ಒಂದಷ್ಟು ಪ್ರಶ್ನೆಗಳು ಇದ್ದೇ ಇರ್ತದೆ. ಆದರೆ ಆಚಾರ್ಯರೆಲ್ಲರೂ ಕೂಡ ಇದಕ್ಕೆ ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಈ ಪ್ರಸಂಗ ಏನಿದೆ ವಾಲಿಯ ಪ್ರಸಂಗ, ಇದಕ್ಕೆ ಆಚಾರ್ಯರು ಉತ್ತರ ಕೊಡೋದಕ್ಕೆ ಬೇಕೇ ಆಗಿಲ್ಲ. ಏನಕ್ಕೆಂದರೆ ರಾಮಚಂದ್ರನೇ ಇದಕ್ಕೆ ಉತ್ತರವನ್ನ ಕೊಟ್ಟು ವಾಲಿಯ ಸಮ್ಮುಖದಲ್ಲೇನೆ ವಾಲಿಗೆನೆ ಉತ್ತರವನ್ನ ಕೊಡ್ತಾನೆ. ಅದರ ಬಗ್ಗೆ ಸ್ವಲ್ಪ ಮಟ್ಟಕ್ಕೆ ಮಾತ್ರ ನಾವು ಚರ್ಚೆ ಮಾಡ್ತೇವೆ. ಇದು ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದ ಸುಮಾರು 14ನೇ ಅಧ್ಯಾಯದಿಂದ 17ನೇ ಅಧ್ಯಾಯದವರೆಗೆ, 18ನೇ ಅಧ್ಯಾಯದವರೆಗೆ 5 ಅಧ್ಯಾಯಗಳಲ್ಲಿ ಇದು ಬರ್ತದೆ. 17ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ವಾಲಿ ರಾಮಚಂದ್ರನಿಗೆ ಪ್ರಶ್ನೆಗಳನ್ನ ಕೇಳ್ತಾನೆ. ಅವನ ಮೇಲೆ ಬಾಣದ ಪ್ರಯೋಗ ಆದ್ಮೇಲೆ, ಅದಾದ್ಮೇಲೆ 18ನೇ ಅಧ್ಯಾಯದಲ್ಲಿ ರಾಮಚಂದ್ರ ವಾಲಿಗೆ ಉತ್ತರಗಳನ್ನ ಕೊಡ್ತಾನೆ. ಅದನ್ನ ಸಂಕ್ಷಿಪ್ತವಾಗಿ ಮಾತ್ರ ಇವತ್ತು ನಾವು ಚರ್ಚೆ ಮಾಡ್ತೇವೆ. ಸೊ PPT ಶೇರ್ ಮಾಡ್ಕೋತೀನಿ. ಓಕೆ, ಕಾಣಿಸ್ತಾ ಇರಬೇಕು. ಇವಾಗ ಶುರು ಮಾಡೋಣ ನಮ್ಮ ಚರ್ಚೆಯನ್ನ. ಸೊ ವಾಲ್ಮೀಕಿ ಪ್ರಣಾಮ ಆರಂಭದಲ್ಲಿ ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ವಾಲ್ಮೀಕೇರ್ಮುನಿಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮ ಕಥಾನಾದಂ ಕೋ ನ ಯಾತಿ ಪರಾಂ ಗತಿಂ ಯಃ ಪಿಬನ್ ಸತತಂ ರಾಮಚರಿತಾಮೃತ ಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಃ ಸಮಕಲ್ಮಷಂ. ಇವತ್ತಿನ ಶ್ಲೋಕಗಳ ಸಂಖ್ಯೆ 61ರಿಂದ 63. 3 ಶ್ಲೋಕಗಳನ್ನ ಇವತ್ತು ನಾವು ಚರ್ಚೆ ಮಾಡ್ತೇವೆ. ಅದರಿಂದ 60ನೇಯ ಒಂದು ಮೆಟ್ಟಿಲನ್ನು ನಾವು ಆಗ್ಲೇ ದಾಟಾಗಿದೆ. 100 ಶ್ಲೋಕಗಳಲ್ಲಿ 60ನೇ ಶ್ಲೋಕಕ್ಕೆ ನಾವು ಆಗ್ಲೇ ಬಂದಿದ್ದೇವೆ. ಇವತ್ತು 3 ಶ್ಲೋಕಗಳನ್ನ ನಾವು ಚರ್ಚೆ ಮಾಡ್ತೇವೆ. 61, 62 ಮತ್ತೆ 63. ಈ 3 ಶ್ಲೋಕಗಳಲ್ಲಿ ಮುಂದಿನ ಪ್ರಸಂಗ ವಾಲಿಯ ಸಂಹಾರದ ಪ್ರಸಂಗ.
ಆಯ್ತಾ. ಸೊ ಒಬ್ರು ನನ್ನ ಹಿಂದೆ ಹೇಳ್ಬೋದು, ಜಯಮತಿ ರಾಧಾ ಮಾತಾಜಿ ಅವರಾಗ್ಲೇ ಕೈ ಎತ್ತಿದ್ದಾರೆ, ದಯವಿಟ್ಟು ನನ್ನ ಹಿಂದೆ ಹೇಳ್ತೀರಾ? ಹರೇ ಕೃಷ್ಣ. ಹೇಳಿ ಮಾತಾಜಿ. ತತಃ ತತಃ ಪ್ರೀತಮನಾಃ ಪ್ರೀತಮನಃ ಪ್ರೀತಮನಾಃ ಪ್ರೀತಮನಾ ತೇನ ತೇನ ವಿಶ್ವಸ್ತಃ ವಿಶ್ವಸ್ತಃ ಸಹ ಸಹ ಮಹಾಕಪಿಃ ಮಹಾಕಪಿಃ ಕಿಷ್ಕಿಂಧಾಂ ಕಿಷ್ಕಿಂಧಾಂ ರಾಮಸಹಿತಃ ರಾಮಸಹಿತಃ ಜಗಾಮ ಜಗಾಮ ಚ ಚ ಗುಹಾಂ ಗುಹಾಂ ತದಾ ತದಾ ತತಃ ತತಃ ಅಗರ್ಜತ್ ಅಗರ್ಜತ್ ಹರಿವರಃ ಹರಿವರಃ ಸುಗ್ರೀವಃ ಸುಗ್ರೀವಃ ಹೇಮಪಿಂಗಲಃ ಹೇಮಪಿಂಗಲಃ ತೇನ ತೇನ ನಾದೇನ ನಾದೇನ ಮಹತಾ ಮಹತಾ ನಿರ್ಜಗಾಮ ನಿರ್ಜಗಾಮ ಹರೀಶ್ವರಃ ಹರೀಶ್ವರಃ ಅನುಮಾನ್ಯ ಅನುಮಾನ್ಯ ತದಾ ತದಾ ತಾರಾಂ ತಾರಾಂ ಸುಗ್ರೀವೇಣ ಗ್ರೀವೇಣ ಸಮಾಗತಃ ಸಮಾಗತಃ ನಿಜಘಾನ ವಿಜಗಾನ ಚ ಚ ತತ್ರ ತತ್ರ ಏನಂ ಏನಂ ಶರೇಣ ಶರಣ್ಯ ಏಕೇನ ಏಕೇನ ರಾಘವಃ ರಾಘವಃ ತತಃ ಪ್ರೀತಮನಾಸ್ತೇನ ತತಃ ಪ್ರೀತಮನಸ್ತೇನ ವಿಶ್ವಸ್ತಃ ಸ ಮಹಾಕಪಿಃ ವಿಶ್ವಸ್ತ ಸಮಾಕಪಿಃ ಕಿಷ್ಕಿಂಧಾಂ ರಾಮಸಹಿತೋ ಕಿಷ್ಕಿಂಧಾಂ ರಾಮಸಹಿತೋ ಜಗಾಮ ಚ ಗುಹಾಂ ತದಾ ಜಗಾಮ ಚ ಗುಹಾಂ ತದಾ ತತೋ ಗರ್ಜದ್ಧರಿವರಃ ತತೋ ಗರ್ಜರ್ಧರಿರವರ ತತೋ ಗರ್ಜದ್ಧರಿವರಃ ತತೋ ಗರ್ಜದ್ಧರಿವರಃ ಸುಗ್ರೀವೋ ಹೇಮಪಿಂಗಲಃ ಸುಗ್ರೀವೋ ಹೇಮ ಪಿಂಗಲಃ ತೇನ ನಾದೇನ ಮಹತಾ ತೇನ ನಾದೇನ ಮಹತಾ ನಿರ್ಜಗಾಮ ಹರೀಶ್ವರಃ ನಿರ್ಜಗಾಮ ಹರೀಶ್ವರಃ ಅನುಮಾನ್ಯ ತದಾ ತಾರಾಂ ಅನುಮಾನ್ಯ ತಥಾ ತಾರಾಂ ಸುಗ್ರೀವೇಣ ಸಮಾಗತಃ ಸುಗ್ರೀವೇಣ ಸಮಾಗತಃ ಜಘಾನ ಚ ತತ್ರೈನಂ ನಿಜಗಾನ ಚ ತತ್ರೈನಂ ಶರೇಣೈಕೇನ ರಾಘವಃ ಶರೈಣೈಕೇನ ರಾಘವಃ ತತಃ ಪ್ರೀತಮನಾಸ್ತೇನ ತತಃ ಪ್ರೀತಮನಸ್ತೇನ ವಿಶ್ವಸ್ತಃ ಸ ಮಹಾಕಪಿಃ ವಿಶ್ವಸ್ತ ವಿಶ್ವಸ್ತ ಸ ಮಹಾಕಪಿಃ ಕಿಷ್ಕಿಂಧಾಂ ರಾಮಸಹಿತೋ ಕಿಷ್ಕಿಂಧಾಂ ರಾಮಸಹಿತೋ ಜಗಾಮ ಚ ಗುಹಾಂ ತದಾ ಜಗಾಮ ಚ ಗುಹಾಂ ತದಾ ತತೋ ಗರ್ಜದ್ಧರಿವರಃ ತತೋ ಗರ್ಜದ್ಧರಿವರಃ ಸುಗ್ರೀವೋ ಹೇಮಪಿಂಗಲಃ ಸುಗ್ರೀವೋ ಹೇಮ ಪಿಂಗಲಃ ತೇನ ನಾದೇನ ಮಹತಾ ತೇನ ನಾದೇನ ಮಹತಾ ನಿರ್ಜಗಾಮ ಹರೀಶ್ವರಃ ನಿರ್ಜಗಾಮ ಹರೀಶ್ವರಃ ಅನುಮಾನ್ಯ ತದಾ ತಾರಾಂ ಹನುಮಾನ್ಯ ತದಾ ತಾರಾಂ ಸುಗ್ರೀವೇಣ ಸಮಾಗತಃ ಸುಗ್ರೀವೇಣ ಸಮಾಗತಃ ನಿಜಘಾನ ಚ ತತ್ರೈನಂ ಕೃಷ್ಣ. ಶರಣ್ಯೇಕೇನ ರಾಘವ. ಓಕೆ, ಧನ್ಯವಾದಗಳು. ಇನ್ನಿಬ್ರು ಯಾರಾದ್ರೂ ಉಚ್ಚಾರಣೆ ಮಾಡಬಹುದು. ಸರಸ್ವತಿ ಮಾತಾಜಿಯವರು ಹರೇ ಕೃಷ್ಣ ಪ್ರಭು. ಹೇಳಿ. ತಥಾ ಪ್ರೀತನನಸ್ತೇನ ವಿಶ್ವಸ್ತ ಸ ಮಹಾಕಪಿಃ ಕಿಷ್ಕಿಂಧಾಂ ರಾಮಸಹಿತೋ ರಾಜಾಗಾಮ ಚ ಗುಹಾಂ ತಥಾ ತತೋ ಗರ್ಜತರಿವರಃ ಸುಗ್ರೀವೋ ಹೇಮ ಪಿಂಗಲಃ ತೇನ ನಾದೇನ ಮಹತಾ ನಿರ್ಜಗಾಮ ಹರೀಶ್ವರಃ ಹನುಮಾನ್ಯ ತಥಾ ತಾರಂ ಸುಗ್ರೀವೇಣ ಸಮಾಗತಃ ನಿಜಗಾನ ತತ್ರೈನಂ ಶರಣ್ಯೇಕೇನ ರಾಘವಃ. ಧನ್ಯವಾದಗಳು. ಸುನಂದ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ.
ಹೇಳಿ. तथा प्रीतनास्तेन विश्वस्ता सा महाकपिः किष्किन्धां रामसहितो जगामा च गुहं तदा ततो गर्जधरीवरः सुग्रीवो हेमपिङ्गलः तेन नादेन महता निर्जगामा हरीश्वरः अनुमान्य तदा तारं सुग्रीवेण समागतः निजगान च तत्रैनं शरण्यैकेन राघवः. ಧನ್ಯವಾದಗಳು. ಹರೇ ಕೃಷ್ಣ. ಇದರ ಅರ್ಥವನ್ನ ನೋಡೋಣ ಇವಾಗ. ಮತ್ತೆ ಪ್ರೇಮ ಮಾತಾಜಿಯವರು ಅನುವಾದವನ್ನು ಓದಬಹುದು. ಅರ್ಥ ಬಹಳ ಸರಳ. ತತಃ ಅದಾದ ಮೇಲೆ, ಪ್ರೀತಮನಃ ಬಹಳ ಸಂತುಷ್ಟನಾಗಿ ಅನ್ನೋದಕ್ಕಿಂತ ಸಂತುಷ್ಟನಾಗಿ, ಯಾರು? ಸುಗ್ರೀವ. ರಾಮನ ಶಕ್ತಿಯ ಪ್ರಮಾಣವನ್ನ ನೋಡಿ ಆದ ಮೇಲೆ, ರಾಮನ ಶಕ್ತಿಗೆ ಮೊದಲನೇ ಪ್ರಮಾಣವನ್ನ ನೋಡಿ ಆದ ಮೇಲೆ ಸುಗ್ರೀವ ಬಹಳ ಸಂತುಷ್ಟನಾಗಿ ವಿಶ್ವಾಸವನ್ನ ಹೊಂದಿ, ರಾಮಚಂದ್ರನಲ್ಲಿ ಸಂಪೂರ್ಣವಾದಂತಹ ವಿಶ್ವಾಸವನ್ನ ಹೊಂದಿ, ಆ ಮಹಾಕಪಿಯು ಅಂದ್ರೆ ಸುಗ್ರೀವನೆಂಬಂತಹ ಮಹಾಕಪಿ ಯಾರಿದ್ದ, ಸೂರ್ಯನ ಅವತಾರವಾದಂತಹ ಮಹಾಕಪಿ ಯಾರಿದ್ದ, ಕಿಷ್ಕಿಂಧಾಂ ಗುಹಾಂ, ಕಿಷ್ಕಿಂಧೆಗೆ ಗುಹೆ ಅಂತ ಕರೀತಾ ಇದ್ದಾರೆ ಇಲ್ಲಿ. ಕಿಷ್ಕಿಂಧ ಅನ್ನೋದು ಯಾವುದೇ ನಗರದಲ್ಲಿ ಇಲ್ಲದೆ ಹೋಗಿದ್ರಿಂದ, ಒಂದು ಅರಣ್ಯದಲ್ಲಿ ಇರೋದ್ರಿಂದ, ಇವತ್ತು ಕೂಡ ಗುಹೆಯ ರೂಪದಲ್ಲಿ ಇರೋದ್ರಿಂದ ಕಿಷ್ಕಿಂಧೆಗೆ ಗುಹೆ ಅಂತ ಕರೀತಾ ಇದ್ದಾರೆ. ಕಿಷ್ಕಿಂಧಾಂ ಗುಹಾಂ ರಾಮ ಸಹಿತೋ ಜಗಾಮ, ರಾಮ ಸಹಿತನಾಗಿ, ರಾಮನ ಜೊತೆಯಲ್ಲಿ ಸುಗ್ರೀವ ಕಿಷ್ಕಿಂಧೆಗೆ ಬಂದ. ಏನಕ್ಕೆ? ವಾಲಿಗೆ ಸವಾಲನ್ನ ಹಾಕೋದಕ್ಕೆ. ವಾಲಿಗೆ ಲಲ್ಕಾರ್ನ ಅಂತ ಹೇಳ್ತಾರಲ್ಲ ಹಿಂದಿಯಲ್ಲಿ, ಸವಾಲನ್ನ ಹಾಕುವುದಕ್ಕೆ ಅವನು ಅಲ್ಲಿಗೆ ಕಿಷ್ಕಿಂಧೆಗೆ ಬಂದ. ತತಃ ಅಗರ್ಜತ್ ಹರಿವರಃ ಸುಗ್ರೀವಃ ಹೇಮಪಿಂಗಲಃ. ನೋಡಿ, ಇಲ್ಲಿ ಎರಡು ವಿಶೇಷಣ ಸುಗ್ರೀವರಿಗೆ. ಹೇಮಪಿಂಗಲ ಅಂದ್ರೆ, ಹೇಮ ಅಂದ್ರೆ ಚಿನ್ನ, ಪಿಂಗಲ ಅಂದ್ರೆ ಹಳದಿ. ಅದರಿಂದ ಚಿನ್ನದಂತೆ ಹಳದಿ ಬಣ್ಣದ ಶರೀರವನ್ನ ಉಳ್ಳುವವನಾಗಿದ್ದ ಸುಗ್ರೀವನು. ಮತ್ತೆ ಹರಿವರಹ, ಹರಿ ಅಂದ್ರೆ ಇಲ್ಲಿ ಕೋತಿ ಅಂತ ಅರ್ಥ, ಅಥವಾ ವಾನರ ಅಂತ ಅರ್ಥ. ಹರಿ ಎಂಬಂತ ಶಬ್ದಕ್ಕೆ ಎಷ್ಟೊಂದು ಅರ್ಥಗಳಿವೆ. ಕೃಷ್ಣನಿಗೆ ಹರಿ ಅಂತ ಕರಿತೀವಿ. ಏನಕ್ಕೆಂದ್ರೆ ಅವನು ಎಲ್ಲರ ದುಃಖವನ್ನ ಅವನು ಹರ್ಕೊಂಡ್ಬಿಡೋದು ಅಂದ್ರೆ ಹರತಿ ಇತಿ ಹರಿಹಿ ಅಂದ್ರೆ ಹೀರ್ಕೊಂಡ್ಬಿಡ್ತಾನೆ. ಸೊ ಎಲ್ಲರ ದುಃಖವನ್ನ ಹೀರ್ತಾನೆ ಅವನು, ಆದ್ದರಿಂದ ಅವನಿಗೆ ಹರಿ. ಅದೇ ರೀತಿಯಲ್ಲಿ ಎಷ್ಟೊಂದು ಅರ್ಥಗಳಿವೆ. ಅದರಲ್ಲಿ ಮತ್ತೊಂದು ಅರ್ಥ ಏನು ಅಂತ ಹೇಳಿದ್ರೆ ವಾನರ ಅಥವಾ ಕಪಿ ಅಥವಾ ಕೋತಿ, ಅದಕ್ಕೆ ಹರಿವರಹ ಅಂದ್ರೆ ಕೋತಿಗಳಲ್ಲಿ ಶ್ರೇಷ್ಠನಾದಂತಹ, ವಾನರರಲ್ಲಿ ಶ್ರೇಷ್ಠನಾದಂತಹ ಸುಗ್ರೀವ. ಅದಾದ್ಮೇಲೆ ಏನ್ ಮಾಡ್ದ? ಅಗರ್ಜತ್ ಅಂದ್ರೆ ಗರ್ಜಿಸಿದನು. ಎಲ್ಲಿಗೆ ಬಂದು? ಕಿಷ್ಕಿಂಧೆ ಎಂಬಂತಹ ಗುಹೆಗೆ ಬಂದು ಅಲ್ಲಿ ಗರ್ಜಿಸಿದನು. ಏನಕ್ಕೆ ಅಂದ್ರೆ ವಾಲಿಯನ್ನ ಕರೆಯೋದಕ್ಕೆ, ವಾಲಿಗೆ ಸವಾಲನ್ನ ಹಾಕೋದಕ್ಕೆ ಗರ್ಜಿಸಿದನು. ತೇನ ಮಹತಾನಾದೇನ, ಆ ಬಹಳ ಮಹಾನ್ ನಾದದಿಂದ, ಬಹಳ ಜೋರಾಗಿ ಬಂದಂತಹ ಆ ಗರ್ಜನೆಯ ಶಬ್ದದಿಂದ ಹರೀಶ್ವರ ನಿರ್ಜಗಾಮ. ನೋಡಿ, ಇಲ್ಲಿ ಹರೀಶ್ವರ ಅಂದ್ರೆ ಇಲ್ಲಿ ಯಾರು? ವಾಲಿ ಅಲ್ಲ. ಸೊ ಹರಿವರಹ ಅಂದ್ರೆ ಹಿಂದಿನ ಸಾಲಿನಲ್ಲಿ ಹರಿವರ ಅನ್ನೋದು ಸುಗ್ರೀವ, ಇಲ್ಲಿ ಹರೀಶ್ವರ ಅಂದ್ರೆ ವಾಲಿ. ಅದರಿಂದ ಹರೀಶ್ವರ ಎಲ್ಲಾ ಕಪಿಗಳನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಂಥವನು. ಈಶ್ವರ ಅಂದ್ರೆ ಕಂಟ್ರೋಲರ್ ಅಂತ ಅರ್ಥ. ಪ್ರಭುಪಾದರು ಅದೇ ರೀತಿಯಲ್ಲಿ ವರ್ಣಿಸ್ತಾರೆ. ಈಶ್ವರ ಅಂದ್ರೆ ಕಂಟ್ರೋಲರ್, ಎಲ್ಲರನ್ನ ನಿಯಂತ್ರಿಸುವಂಥವನು, ಎಲ್ಲರ ನಿಯಂತ್ರಕ. ಆದ್ದರಿಂದ ತನ್ನ ಗುಹೆಯಲ್ಲಿ ಅಥವಾ ತನ್ನ ಆಸ್ಥಾನದಲ್ಲಿ ಇದ್ದಂತಹ ಈ ವಾಲಿ ಅವಾಗ ತನ್ನ ಗುಹೆಯಿಂದ ನಿರ್ಜಗಾಮ ಅಂದ್ರೆ ಆಚೆ ಬರ್ತಾನೆ. ಎಲ್ಲಿ ಸುಗ್ರೀವ ಇದ್ದ ಅಲ್ಲಿಗೆ ಬರ್ತಾನೆ. ಆದ್ರೆ ಆವಾಗ ತಾರೆಗೆ ಒಂದು ಶಂಕೆ ಅಥವಾ ಒಂದು ಸಂಶಯ ಬರುತ್ತೆ. ಅನುಮಾನ್ಯ ತದಾ ತಾರಾಂ ಸುಗ್ರೀವೇಣ ಸಮಾಗತಃ. ಯದ್ಯಪಿ ತಾರೆ ಹೇಳ್ತಾಳೆ ವಾಲಿಗೆ, ದಯವಿಟ್ಟು ನೀವು ಅಲ್ಲಿಗೆ ಹೋಗ್ಬೇಡಿ, ಸುಗ್ರೀವ ಈಗ ತಾನೇ ಏಟು ತಿಂದು ಹೋಗಿದ್ದಾನೆ, ಆದ್ರೆ ವಾಪಸ್ಸು ಬರ್ತಾ ಇದ್ದಾನೆ ಅಂದ್ರೆ ಖಂಡಿತವಾಗ್ಲೂ ಅಲ್ಲಿ ಏನೋ ಒಂದು ಬಲವಾದ ಕಾರಣ ಇದೆ. ನಾನು ನನ್ನ ಗುಪ್ತಚರರಿಂದ ನಾನು ಕೇಳಿದ್ದೇನೆ, ಏನಂದ್ರೆ ಆ ರಾಮಚಂದ್ರ ಎಂಬಂತಹ ಅಯೋಧ್ಯೆಯ ಯುವರಾಜ ಇಲ್ಲಿಗೆ ಬಂದು ಸುಗ್ರೀವನ ಜೊತೆಗೆ ಒಂದು ಸಂಧಿಯನ್ನ ಮಾಡ್ಕೊಂಡಿದ್ದಾನೆ ಎಂಬಂತೆ ನಾನು ಕೇಳಿದ್ದೇನೆ. ಅದರಿಂದ ಹೋಗ್ಬೇಡಿ ಅಂತ ತಾರೆ ಹೇಳ್ತಾಳೆ. ಆದ್ರೂ ಅದನ್ನ ನಿರ್ಲಕ್ಷಿಸಿ ಆಚೆ ಬರ್ತಾನೆ ವಾಲಿ. ಅದರಿಂದ ಆವಾಗ ನಿಜಘಾನಚ ತತ್ರ ಏನಂ ಶರೇಣ ಏಕೇನ ರಾಘವ ಏನಂ ನಿಜಘಾನ ಅನ್ನೋದು ಮುಖ್ಯವಾದ ವಾಕ್ಯ. ರಾಘವ ಅಂದ್ರೆ ಶ್ರೀರಾಮಚಂದ್ರನು, ರಘುವಂಶದಲ್ಲಿ ಬಂದಂತಹ ಶ್ರೀರಾಮಚಂದ್ರ. ಅವಾಗ ಏನಂ ಅಂದ್ರೆ ವಾಲಿಯನ್ನ, ನಿಜಘಾನ ಅಂದ್ರೆ ಅವನ ಸಂಹಾರವನ್ನ ಮಾಡಿದ. ಹೇಗೆ ಅಂತ ಹೇಳಿದ್ರೆ ಏಕೇನ ಶರೇಣ,
ಒಂದೇ ಒಂದು ಬಾಣದಿಂದ ರಾಮಚಂದ್ರ ಆ ವಾಲಿಯ ಸಂಹಾರವನ್ನ ಮಾಡಿಬಿಟ್ಟನು. ಆಯ್ತಾ? ಸೊ ಅನುವಾದವನ್ನ ಇವಾಗ ಅವರು ಪ್ರೇಮ ಮಾತಾಜಿಯವರು ಕೈ ಎತ್ತಿದ್ರಲ್ಲ. ಹರೇ ಕೃಷ್ಣ ಪ್ರಭುಜಿ. ಹೌದು. ಹೀಗೆ ಪ್ರೀತ ಮನಸ್ಕನಾದ ಮಹಾಕಪಿಯಾದ ಸುಗ್ರೀವನು ವಿಶ್ವಾಸ ಹೊಂದಿದ ಮೇಲೆ ಶ್ರೀರಾಮಚಂದ್ರನೊಡನೆ ಕಿಷ್ಕಿಂಧೆಯ ಗುಹೆಯನ್ನು ಹೊಕ್ಕನು. ಆಮೇಲೆ ಕಪೀಶ್ವರನಾದ ಆ ಸುಗ್ರೀವನು ಚಿನ್ನದಂತೆ ಹಳದಿ ಬಣ್ಣದ ಮೈಕಾಂತಿ ಉಳ್ಳವನಾಗಿರುತ್ತಾ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಲೆಂದು ಗರ್ಜಿಸಿದನು. ಆ ಅಬ್ಬರವನ್ನು ಕೇಳಿಯೇ ಕಪಿಗಳಿಗೆ ದೊರೆಯಾದ ವಾಲಿಯು ತನ್ನ ಗುಹೆಯಿಂದ ಹೊರಬಂದನು. ಬರುವ ಮುಂಚೆ ಪತ್ನಿಯಾದ ತಾರೆಯು ತಡೆಯಲು ಅವಳಿಗೆ ಸಮಾಧಾನೋಕ್ತಿಗಳನ್ನು ಹೇಳಿ ಒಡಂಬಡಿಸಿ ಬಂದನು. ಸುಗ್ರೀವನೊಡನೆ ಮಷ್ಟಾಮುಷ್ಟಿ ಯುದ್ಧದಲ್ಲೂ ತೊಡಗಿದನು. ಅಲ್ಲಿ ರಾಘವನು ಒಂದೇ ಬಾಣ ಪ್ರಯೋಗದಿಂದ ಆ ವಾಲಿಯನ್ನು ಕೊಂದನು. ಧನ್ಯವಾದಗಳು ಪ್ರಭುಜಿ. ಇದು ಮುಷ್ಟಾಮುಷ್ಟಿನೇ. ಸಾರಿ, ಅದು ತಪ್ಪಾಗಿ ಟೈಪ್ ಆಗಿತ್ತು, ತೊಂದರೆ ಇಲ್ಲ. ಸೊ ಇವಾಗ ಇದರ ವ್ಯಾಖ್ಯಾನವನ್ನು ನೋಡೋಣ, ಆಮೇಲೆ ನಮ್ಮ ಕಥೆಗೆ ಬರೋಣ. ಇದರ ಮೇಲೆ ಸಣ್ಣದಾದಂತಹ ವ್ಯಾಖ್ಯಾನ ಇದೆ. ಕಿಷ್ಕಿಂಧೆಯು ಪರ್ವತ ಮಧ್ಯದಲ್ಲಿರುತ್ತಾ ಗುಹೆಯಂತೆಯೇ ಕಾಣುತ್ತಿದ್ದುದರಿಂದ ಊರನ್ನೇ ಇಲ್ಲಿ ಗುಹೆ ಎಂದು ಕರೆದಿದೆ. ಇವತ್ತು ನಾವು ಕಿಷ್ಕಿಂಧೆಗೆ ಹೋದರೆ, ಅಂದ್ರೆ ಹಂಪೆಗೆ ಹೋದ್ರೆ, ಅಲ್ಲಿ ಹಂಪೆಯ ಮೇನ್ ಸಿಟಿಗಲ್ಲ, ಅಂದ್ರೆ ಹೊಸಪೇಟೆಗಲ್ಲ, ಅದರ ಪಕ್ಕದಲ್ಲಿರುವಂತಹ ಯಾವ ಪ್ರಾಕೃತಿಕವಾಗಿ ಬಹಳ ಸುಂದರವಾದಂತಹ ಪ್ರದೇಶ ಇದೆ, ಅಲ್ಲಿಗೆ ಹೋದ್ರೆ ಎಷ್ಟೊಂದು ಗುಹೆಗಳಿರುತ್ತೆ ನಮ್ಗೆ ಕಾಣುತ್ತೆ. ಅಲ್ಲಿ ಎಲ್ಲ ಕಡೆ ಬರೀ ಗುಹೆ ಇರುವಂತೆ ನಮ್ಗೆ ಕಾಣುತ್ತೆ. ಎಷ್ಟೊಂದು ದೊಡ್ಡ ದೊಡ್ಡ ಕಲ್ಲುಗಳು ಯಾರೋ ತಗೊಂಡು ಬಂದು ಅದನ್ನ ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲನ್ನ ಇಟ್ಟಿರೋ ಹಾಗೆ ನಮ್ಗೆ ಅನ್ಸುತ್ತೆ, ಒಂದು ಬಂಡೆಯ ಮೇಲೆ ಇನ್ನೊಂದು ಬಂಡೆಯನ್ನ ಇಟ್ಟಿರೋ ಹಾಗೆ ನಮ್ಗೆ ಅನ್ಸುತ್ತೆ ಅಲ್ಲ. ಸೊ ಇವತ್ತು ಕೂಡ ಹೋದ್ರೆ ನಮ್ಗೆ ಅದೇ ರೀತಿಯಲ್ಲಿ ನಮ್ಗೆ ಅನ್ಸುತ್ತೆ ಒಂದು ದೊಡ್ಡ ಗುಹೆಯ ರೂಪದಲ್ಲಿ ಇದೆ ಅಂತ. ಅದರಿಂದ ಇಲ್ಲಿ ರಾಮಾಯಣದಲ್ಲಿ ಸಮಸ್ತ ಕಿಷ್ಕಿಂಧ ಪ್ರದೇಶ ಏನಿದೆ ಅದಕ್ಕೇನೆ ಗುಹೆ ಅಂತ ಕರೀತಾ ಇದ್ದಾರೆ. ಅದೇ ವಾಲಿಯ ರಾಜಧಾನಿ. ಸುಗ್ರೀವನೊಡನೆ ವಾಲಿಗೆ ಏರ್ಪಟ್ಟ ಎರಡನೆಯ ನಿರ್ಣಾಯಕ ಯುದ್ಧವನ್ನು ಮಾತ್ರ ಇಲ್ಲಿ ವರ್ಣಿಸಿದೆ, ಅಲ್ಲ ಪೂರ್ತಿ ವರ್ಣನೆಯನ್ನ ಇಲ್ಲಿ ಮಾಡಿಲ್ಲ, ಯಾಕಂದ್ರೆ ಇದು ಸಂಕ್ಷೇಪ ರಾಮಾಯಣ. ಬರೀ ಎರಡನೆಯ ಯುದ್ಧವನ್ನ ಮಾತ್ರ. ಮೊದಲನೇ ಬಾರಿ ಸುಗ್ರೀವ ವಾಲಿಗೆ ಸವಾಲನ್ನ ಹಾಕ್ತಾನೆ, ಆದ್ರೆ ಅವಾಗ ರಾಮಚಂದ್ರ ಯಾವುದೇ ಬಾಣದ ಪ್ರಯೋಗವನ್ನ ಮಾಡೋದಿಲ್ಲ, ಅದೆಲ್ಲ ನಮ್ಗೆ ಗೊತ್ತೇ ಇದೆ. ಅವಾಗ ಸುಗ್ರೀವ ವಾಪಸ್ಸು ಬರ್ತಾನೆ, ವಾಲಿ ಅವನನ್ನ ಬಿಟ್ಬಿಡ್ತಾನೆ ಅವಾಗ. ಆದರೆ ಎರಡನೇ ಬಾರಿ ವಾಪಸ್ಸು ಯಾವಾಗ ಬರ್ತಾನೆ ಅದರ ವರ್ಣನೆಯನ್ನು ಮಾತ್ರ ಇಲ್ಲಿ ಮಾಡಿದ್ದಾರೆ. ವಾಲಿಯನ್ನು ತಾರೆಯು ಈ ಎರಡನೇ ಬಾರಿ ತಡೆಯಲು ಏನು ಕಾರಣವೆಂದರೆ, ಮೊದಲೇ ಏಟು ತಿಂದು ಸೋತು ಓಡಿ ಹೋದ ಸುಗ್ರೀವನು ಇಷ್ಟು ಶೀಘ್ರದಲ್ಲಿ ಮತ್ತೆ ಬಂದು ಯುದ್ಧಕ್ಕೆ ಕರೆಯಬೇಕಾದರೆ ಅವನಿಗಾರದೋ ಬಲವಿರಬೇಕೆಂದು ಅಯೋಧ್ಯ ರಾಜಕುಮಾರರಿಬ್ಬರು ಕಿಷ್ಕಿಂಧೆಗೆ ಬಂದು ಅವನೊಡನೆ ಸಂಧಿ ಮಾಡಿಕೊಂಡುದು ಗೂಢಚರರ ಮೂಲಕ, ಅಂಗದನ ಮೂಲಕ ತನಗೆ ತಿಳಿದಿದೆ ಎಂದು, ಎಷ್ಟಾದರೂ ತಮ್ಮನೊಡನೆ ನಿರರ್ಥಕ ದೀರ್ಘವೈರ ಬೇಡವೆಂದು ಶ್ರೀರಾಮನು ಸಾಧು ಸತ್ಪುರುಷರಿಗೆ ಆಶ್ರಯನಾಗಿ ಆಪತ್ತಿನಲ್ಲಿರುವ ಭಕ್ತರಿಗೆ ರಕ್ಷಕನಾಗಿರುವೆನೆಂದು, ಆದ್ದರಿಂದ ಈಗ ಯುದ್ಧ ಬೇಡವೆಂದು ಸುಗ್ರೀವನನ್ನು ಲಾಲಿಸಿ ತಮ್ಮನಂತೆಯೇ ನಡೆಸಿಕೊಳ್ಳಬೇಕೆಂದು ಯುಕ್ತಿಯುಕ್ತವಾಗಿ ಬುದ್ಧಿ ಹೇಳುತ್ತಾಳೆ. ನೋಡಿ, ತಾರೆ ಬಹಳ ಬುದ್ಧಿವಂತ ಸ್ತ್ರೀ. ಆದ್ದರಿಂದಲೇ ಪತಿವ್ರತ ಸ್ತ್ರೀಯರಲ್ಲಿ ಅವಳ ಹೆಸರು ಕೂಡ ಬರ್ತದೆ. ಎಷ್ಟೊಂದು ಜನರಿಗೆ ಒಂದು ಅನುಮಾನ ನೋಡಿ, ಮೊದಲು ವಾಲಿಗೆ ಹೆಂಡತಿಯಾಗಿದ್ದು ಅದಾದ್ಮೇಲೆ ಸುಗ್ರೀವನಿಗೆ ಹೆಂಡತಿ ಆಗ್ತಾಳೆ, ಅವಳೇನು ಪತಿವ್ರತೆ ಅಂತ ಎಷ್ಟೊಂದು ಜನರಿಗೆ ಅನುಮಾನ ಕೂಡ ಬರ್ತದೆ ಅಲ್ಲ. ಆದ್ರೆ ಅವಳು ಬಹಳ ಬುದ್ಧಿವಂತೆ. ಅವಳು ಎಷ್ಟು ಯುಕ್ತಿಪೂರ್ವಕವಾಗಿ ಮಾತಾಡ್ತಾ ಇದ್ದಾಳೆ. ಯುಕ್ತಿಪೂರ್ವಕ ಅಂದ್ರೆ ಲಾಜಿಕಲ್ ಆಗಿ ಮಾತಾಡ್ತಾ ಇದ್ದಾಳೆ ಅಲ್ಲ. ಸೊ ಎಷ್ಟೊಂದು ಕಾರಣ ಹೇಳ್ತಾ ಇದ್ದಾಳೆ ಇಲ್ಲಿ. ಮೊದಲನೇದು, ಅವಳೇನ್ ಕೇಳಿದ್ದಾಳೆ, ಅಯೋಧ್ಯೆಯ ಇಬ್ಬರು ರಾಜಕುಮಾರರು ಬಂದಿದ್ದಾರೆ, ಮತ್ತೆ ಸುಗ್ರೀವನ ಜೊತೆಗೆ ಅವರಿಬ್ಬರು ಸಂಧಿಯನ್ನು ಮಾಡ್ಕೊಂಡಿದ್ದಾರೆ, ಅದು ಮೊದಲನೇದು. ಎರಡನೇದು, ಇಷ್ಟು ದೀರ್ಘವೈರ ನಿನ್ನ ತಮ್ಮನೊಡನೆ ಬೇಡವೆಂದು ಹೇಳುತ್ತಾಳೆ. ಅಲ್ಲ, ಇಷ್ಟೊಂದು ದೊಡ್ಡ ಸಮಯ, ದೀರ್ಘವಾದಂತ ಸಮಯ ನಿನ್ನ ತಮ್ಮನನ್ನ ನೀನೇ ಇಷ್ಟು ವೈರತ್ವವನ್ನು ಹೊಂದಿರುವುದು ನಿನ್ನ ತಮ್ಮನ ಮೇಲೆ ಇದು ಉಚಿತವಲ್ಲ ನಿನಗೆ ಅನ್ನೋದನ್ನ ಹೆಂಡತಿ ಗಂಡನಿಗೆ ಹೇಳ್ತಾಳೆ. ಅಷ್ಟು ಮಾತ್ರ ಅಲ್ಲ, ಶ್ರೀರಾಮನ ಬಗ್ಗೆ ಕೂಡ ಅವಳಿಗೆ ಗೊತ್ತಿದೆ. ನೋಡಿ, ಶ್ರೀರಾಮನು ಸಾಧು ಸತ್ಪುರುಷರಿಗೆ ಆಶ್ರಯನಾಗಿ ಆಪತ್ತಿನಲ್ಲಿರುವ ಭಕ್ತರಿಗೆ ರಕ್ಷಕನಾಗಿರುವನೆಂದು ಅಲ್ಲ. ಶ್ರೀರಾಮಚಂದ್ರ ಪರಮ ಭಗವಂತ, ಮತ್ತೆ ತನ್ನ ಭಕ್ತರಿಗೆ ಎಲ್ಲಾ ರೀತಿಯಾದಂತಹ ಸಹಾಯವನ್ನ ಮಾಡ್ತಾನೆ, ಭಕ್ತ ವತ್ಸಲ ಅವನು. ಆದ್ದರಿಂದ ಸುಗ್ರೀವನಿಗೆ ಮಾತನ್ನ ಕೊಟ್ಟಿದ್ದಾನೆ ಅಂದ ಮೇಲೆ ಖಂಡಿತವಾಗ್ಲೂ ಅದನ್ನ ನೆರವೇರಿಸ್ತಾನೆ. ಆದ್ರಿಂದ ನೀನು ಹೋಗ್ಬಾರ್ದು. ಅದರಿಂದ ಇದರ ಬದಲು ನೀನು ಸುಮ್ಮನೆ ಹೋಗಿ ಸುಗ್ರೀವನ ಜೊತೆಗೆ ಸಂಧಿಯನ್ನ ಮಾಡ್ಕೊಂಡು ಸುಗ್ರೀವನನ್ನ ನಿನ್ನ ತಮ್ಮನ ಹಾಗೆ ನೀನು ಲಾಲಿಸಿ ಪಾಲಿಸಿದರೆ ಆವಾಗ ಇದು ಯಾವುದೇ ಆಪತ್ತು ಇಲ್ಲಿಗೆ ಬರೋದಿಲ್ಲ ಅಂತ ಬುದ್ಧಿ ಮಾತನ್ನ ಹೇಳ್ತಾಳೆ ತಾರೆ. ಕೇವಲ ತಾರೆ
ತನ್ನ ಪತಿಯ ಪ್ರಾಣ ಹೊರಟೋಗುತ್ತೆ ಅಂತ ಹೆದರಿ ಹೋಗ್ಬೇಡ ಅಂತ ಹೇಳಲಿಲ್ಲ. ಆದ್ರೆ ರಾಮಚಂದ್ರನ ಬಗ್ಗೆ ಅರಿತುಕೊಂಡು ಮತ್ತೆ ತನ್ನ ತಮ್ಮನಾದಂತ ಸುಗ್ರೀವನ ಮೇಲೆ ಇಷ್ಟು ದೀರ್ಘವಾದಂತ ವೈರತ್ವವನ್ನ ಹೊಂದಬಾರದಂತ ಅವಳು ಹೇಳ್ತಾಳೆ ಅಲ್ಲ. ಯಾಕೆಂದ್ರೆ ವಾಲಿ ಮತ್ತೆ ಸುಗ್ರೀವರು ಈ ಮಾಯಾವಿಯ ಯಾವ ಒಂದು ಪ್ರಸಂಗ ಆಗತ್ತೆ ಅದಕ್ಕಿಂತ ಮುಂಚೆ ವಾಲಿ ಮತ್ತೆ ಸುಗ್ರೀವರಿಬ್ಬರು ಬಹಳ ಚೆನ್ನಾಗಿ ಹೊಂದಾಣಿಕೆಯಿಂದ ಅಣ್ಣ ತಮ್ಮಂದಿರ ಹಾಗೆ ಇದ್ರು. ಆದ್ರೆ ಒಂದೇ ಒಂದು ಪ್ರಸಂಗದಿಂದ ಒಂದೇ ಒಂದು ಕಾರಣದಿಂದ ಇಷ್ಟು ದೊಡ್ಡ ವೈರಿ ಆಗ್ಬಿಡ್ತಾನೆ ವಾಲಿ ಸುಗ್ರೀವನಿಗೆ. ಸುಗ್ರೀವ ಯದ್ಯಪಿ ವಾಲಿಯ ಬಗ್ಗೆ ಅಷ್ಟೊಂದು ಕಟುವಾದಂತಹ ಭಾವನೆಯನ್ನ ಕೆಟ್ಟ ಭಾವನೆಯನ್ನು ಹೊಂದಿರಲಿಲ್ಲ, ಆದ್ರೆ ವಾಲಿ ವಿಶೇಷವಾಗಿ ಅದು ಉಚಿತವಲ್ಲ ಅಂತ ಇಲ್ಲಿ ತಾರೆ ಹೇಳ್ತಾಳೆ. ಅದಾದ್ಮೇಲೆ ನೋಡಿ ಇನ್ನೊಂದು ಮಾತ್ರ ಇದೆ, ಒಂದು ಪೇಜು. ನಿರಪರಾಧಿಯಾದ ತನಗೆ ಶ್ರೀರಾಮನಿಂದ ಏನೂ ಆಪತ್ತು ಬರುವುದು ಅಸಂಭವವೆಂದು ಹೇಳುತ್ತಾ ಅವಳ ಬಾಯಿ ಮುಚ್ಚಿಸಿ ವಾಲಿಯು ಗುಹೆಯಿಂದ ಹೊರಗೆ ಬರುತ್ತಾನೆ. ಅಂದ್ರೆ ವಾಲಿಗೆ ರಾಮಚಂದ್ರನ ಬಗ್ಗೆ ಬಹಳ ಒಳ್ಳೆ ಒಪಿನಿಯನ್ ಇತ್ತು, ಅಂದ್ರೆ ಬಹಳ ಒಳ್ಳೆ ಅಭಿಪ್ರಾಯ ಇತ್ತು ಅವನಿಗೆ ಅಲ್ಲ ವಾಲಿಗೆ ರಾಮಚಂದ್ರನ ಬಗ್ಗೆ. ಯಾಕೆಂದ್ರೆ ಯಾವಾಗ ತಾರೆ ಹೇಳ್ತಾಳೆ ಈ ರೀತಿ, ಅವಾಗ ವಾಲಿ ಏನ್ ಹೇಳ್ತಾನೆ ಅಂದ್ರೆ, ಯಾವ ಧರ್ಮದ ಮೂರ್ತಿಮಾನ್ ಸ್ವರೂಪದಂತೆ ಇರುವಂತಹ ರಾಮಚಂದ್ರ ಅವನು ನನ್ನ ಸಂಹಾರವನ್ನ ಮಾಡ್ತಾನ, ಅದು ನನಗೆ ಗೊತ್ತಿಲ್ಲದ ಹಾಗೆ ಅವನು ಸಂಹಾರವನ್ನ ಮಾಡ್ತಾನ ಎಂಬುದಾಗಿ ಹೇಳ್ತಾನೆ ತಾರೆಗೆ. ಅದರಿಂದ ಅದು ಅಲ್ಲದೆ ನಾನು ನಿರಪರಾಧಿ ಅಂತ ಹೇಳ್ತಾ ಇದ್ದಾನೆ, ಅದು ತಪ್ಪು. ಆದ್ರೆ ಅದು ಹೇಗೆ ತಪ್ಪು ಅಂತ ರಾಮಚಂದ್ರ ಅದಾದ್ಮೇಲೆ ತೋರಿಸ್ತಾನೆ. ಆದ್ರೆ ಇಲ್ಲಿ ಅವ್ನು ಹೇಳ್ತಾ ಇರೋದನ್ನ ನಾವು ನೋಡ್ಬೋದು. ರಾಮಚಂದ್ರನ ಬಗ್ಗೆ ಒಳ್ಳೆ ಅಭಿಪ್ರಾಯ ಅವನಿಗೆ ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಅಲ್ಲ. ರಾಮನಿಂದ ಏನೂ ಆಪತ್ತು ಬರುವುದು ಅಸಂಭವವೆಂದು ಹೇಳುತ್ತಾ ಅವಳ ಬಾಯಿ ಮುಚ್ಚಿಸಿ ವಾಲಿಯು ಗುಹೆಯಿಂದ ಹೊರಗೆ ಬರುತ್ತಾನೆ, ರಾಮ ಬಾಣದಿಂದ ಹತನಾಗುತ್ತಾನೆ. ಇಷ್ಟೇ ಕೊಟ್ಟಿರೋದಿಲ್ಲಿ. ಆಮೇಲೆ ಅದಾದ್ಮೇಲೆ ವ್ಯಾಖ್ಯಾನದಲ್ಲಿ ಒಂದಷ್ಟು ಕಾರಣಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಏನಕ್ಕೆ ರಾಮಚಂದ್ರ ವಾಲಿಯ ಸಂಹಾರವನ್ನ ಮಾಡ್ತಾನೆ ಎಂಬುದಕ್ಕೆ ಒಂದಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದಿನ ಸ್ಲೈಡ್ಗಳಲ್ಲಿ ನಾವು ಚರ್ಚೆಯನ್ನ ಮಾಡ್ತೇವೆ, ಆಯ್ತಾ. ಸೊ ಇವಾಗ ನಾವು ನಮ್ಮ ಪ್ರಸಂಗವನ್ನ ಸ್ವಲ್ಪ ದೀರ್ಘವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ, ಇದು ಬಹಳ ಪ್ರಸಿದ್ಧವಾದಂತಹ ಒಂದು ಕಥೆ, ಪ್ರಸಿದ್ಧವಾದಂತಹ ಒಂದು ಪ್ರಸಂಗ. ಏಕೆಂದ್ರೆ ರಾಮಾಯಣದಲ್ಲಿ ಯಾವ ವಿರೋಧಾಸ್ಪದವಾದಂತಹ ಘಟನೆಗಳು, ಕಾಂಟ್ರವರ್ಸಿಗೆ ಏನಂತಾರೆ ಕನ್ನಡದಲ್ಲಿ? ಯಾರಾದ್ರೂ ಹೇಳ್ತೀರಾ? ತಕ್ಷಣ ಶಬ್ದ ಬರ್ತಾ ಇದೆ. ವಿವಾದಾತ್ಮಕ. ಕರೆಕ್ಟ್, ವಿವಾದಾತ್ಮಕ ಪ್ರಸಂಗಗಳಲ್ಲಿ ಒಂದು ಅಲ್ವಾ. ಎಲ್ಲರೂ ಬಹಳಷ್ಟು ಜನ ಪ್ರಾಯಶಃ ರಾಮಚಂದ್ರನನ್ನ ಕೋರ್ಟಿಗೆ ಕರ್ಕೊಂಡು ಹೋಗಿದ್ದಾರೆ. ಹೌದು, ರಾಮಚಂದ್ರನ ಜನ್ಮಭೂಮಿಯನ್ನ ಕೋರ್ಟಿಗೆ ಕರ್ಕೊಂಡು ಹೋಗಿ ಸುಮಾರು 60 ವರ್ಷಗಳ ಕಾಲ 70 ವರ್ಷಗಳ ಕಾಲ ಅಲ್ಲೇ ಇತ್ತು ಆ ಕೋರ್ಟ್ ಕೇಸು. ಆದ್ರೆ ರಾಮಚಂದ್ರನನ್ನ ಕೂಡ ಕೋರ್ಟಿಗೆ ಕರ್ಕೊಂಡು ಹೋಗಿದ್ದಾರೆ ಎಷ್ಟೊಂದು ಕಾರಣಗಳಿಂದ. ಅದೇ ರೀತಿ ಕೃಷ್ಣನನ್ನು ಕೂಡ ಅಲ್ವಾ. ರಾಮಚಂದ್ರನ ಮೇಲೆ ಒಂದು ಬರೀ 2-3 ಕೋರ್ಟ್ ಕೇಸ್ ಇರ್ಬೋದಷ್ಟೇನೆ, ಆದ್ರೆ ಕೃಷ್ಣನ ಮೇಲೆ ಸಾವಿರಾರು ಕೋರ್ಟ್ ಕೇಸ್ ಅಲ್ಲ. ಸೊ ರಾಮಚಂದ್ರನ ಮೇಲೆ ಏನು ಕೋರ್ಟ್ ಕೇಸ್ ಇರೋದು? ಇದು ಒಂದು ಬಹಳ ಮುಖ್ಯವಾದಂತಹದ್ದು. ಯಾವ್ದಂದ್ರೆ, ವಾಲಿಯನ್ನ ಬಚ್ಚಿಟ್ಕೊಂಡು, ಮರದ ಹಿಂದೆ ಬಚ್ಚಿಟ್ಕೊಂಡು ರಾಮಚಂದ್ರ ಬೆನ್ನ ಹಿಂದೆಯಿಂದ ಅವನು ತನ್ನ ಬಾಣವನ್ನ ಪ್ರಯೋಗ ಮಾಡಿ ವಾಲಿಯ ಸಂಹಾರವನ್ನ ಮಾಡಿದ್ದಾನೆ. ಇದು ಬಹಳ ತಪ್ಪು. ಇದು ರಾಮಚಂದ್ರ ಮಾಡಿದ್ದಾನೆ ಅಂದ್ರೆ ರಾಮಚಂದ್ರನನ್ನ ನಾವು ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಎಷ್ಟೊಂದು ಜನ ಅಲ್ಲಿವರೆಗೆ ಹೊರಟೋಗ್ತಾರೆ ಅಲ್ಲ. ಸೊ ಇದಕ್ಕೆ ಬಹಳ ಮುಖ್ಯವಾದಂತಹ ಎಷ್ಟೊಂದು ಕಾರಣಗಳಿವೆ. ಮತ್ತೆ ಹೇಗೆ ಇದು ಹೊರ ಬರುತ್ತದೆ ಈ ಪ್ರಸಂಗ ಅನ್ನೋದನ್ನ ನಾವು ಗಮನಿಸಬಹುದು. ಯಾವಾಗ ರಾಮಚಂದ್ರನನ್ನ ಹನುಮಂತ ಸುಗ್ರೀವನ ಹತ್ರ ಕರ್ಕೊಂಡು ಬರ್ತಾನೆ, ಯಾವಾಗ ಅಂತ ಹೇಳಿದ್ರೆ ಮೊದಲನೇ ಬಾರಿ ಯಾವಾಗ ಕಿಷ್ಕಿಂಧೆಯಲ್ಲಿ ಋಷ್ಯಮುಖ ಪರ್ವತದ ಕೆಳಗಡೆ ಹನುಮಂತ ಮೊದಲನೇ ಬಾರಿ ರಾಮಚಂದ್ರ ಮತ್ತೆ ಲಕ್ಷ್ಮಣರನ್ನ ಸಂಧಿಸ್ತಾನೆ. ಮತ್ತೆ ಹನುಮಂತನ ಪರಿಚಯ ರಾಮಚಂದ್ರ ಮತ್ತೆ ಲಕ್ಷ್ಮಣರಿಗೆ ಆಗತ್ತೆ. ರಾಮ ಮತ್ತೆ ಲಕ್ಷ್ಮಣರ ಪರಿಚಯ ಹನುಮಂತನಿಗೆ ಆಗತ್ತೆ. ಅವಾಗ ಹನುಮಂತ ತನ್ನ ಜೀವನದ ಲಕ್ಷ್ಯವನ್ನ ತಲುಪಿದ್ದಾನೆ ಅಂತ ಹೇಳಿ ಅವರಿಬ್ಬರಿಗೆ ನಮಸ್ಕಾರವನ್ನ ಮಾಡಿ, ಅದಾದ್ಮೇಲೆ ಅವರಿಬ್ಬರನ್ನ ಋಷ್ಯಮುಖ ಪರ್ವತದ ಮೇಲೆ ಬಚ್ಚಿಟ್ಕೊಂಡಿದ್ದಂತಹ ಈ ಸುಗ್ರೀವನ ಹತ್ರ ಅವರಿಬ್ಬರನ್ನ ಕರ್ಕೊಂಡು ಬರ್ತಾನೆ. ಅದಾದ್ಮೇಲೆ ಸುಗ್ರೀವನಿಗೆ ಮೊದಲು ಯಾವಾಗ್ಲೂ ಎಲ್ಲರ ಮೇಲೆ ಸಂಶಯವಿತ್ತು, ಅದೇ ರೀತಿಯಲ್ಲಿ ರಾಮಚಂದ್ರನ ಮೇಲೆ ಮತ್ತೆ ಲಕ್ಷ್ಮಣನ ಮೇಲೆ ಕೂಡ ಸಂಶಯವಿತ್ತು. ಆದ್ರೆ ಹನುಮಂತನ ಮಾತಿನ ಮೇರೆಗೆ ಅವರಿಬ್ಬರು ಅಯೋಧ್ಯೆಯ ರಾಜಕುಮಾರರು ಅಂತ ಹೇಳಿದ ಮೇಲೆ ಅವರಿಬ್ಬರನ್ನ ನಂಬಿ, ಅದಾದ ಮೇಲೆ ಯಾವಾಗ ಅಲ್ಲಿ ರಾಮಚಂದ್ರ ಮೊದಲು ತನ್ನ ಕಥೆಯನ್ನ ಹೇಳ್ತಾನೆ. ಇದನ್ನ ನಾವು ಕಳೆದ ಬಾರಿ ಮತ್ತೆ ಅದಕ್ಕೆ ಹಿಂದಿನ ಬಾರಿ ನಾವು ನೋಡಿದ್ವಿ. ರಾಮಚಂದ್ರ ಯಾವುದೇ ಮುಚ್ಚುಮರೆ ಇಲ್ಲದೆ ತನ್ನ ಕಥೆಯನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾನೆ. ಎಲ್ಲಿಂದ ಅಂತ ಹೇಳಿದ್ರೆ ತನ್ನ ಬಾಲ್ಯದಿಂದ ಅಲ್ಲಿಯವರೆಗೆ
ಅಂದ್ರೆ ಬಾಲಕಾಂಡ, ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ ಮತ್ತೆ ಕಿಷ್ಕಿಂಧಾಕಾಂಡ, ಸುಮಾರು 4 ಕಾಂಡಗಳವರೆಗೆ ಅವನ ಜೀವನದಲ್ಲಿ ಯಾವ ಯಾವ ಘಟನೆಗಳಿತ್ತು ಎಲ್ಲವನ್ನ ಅವನು ಬಹಳ ಮುಕ್ತವಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ಅವನು ಸುಗ್ರೀವನಿಗೆ ತಿಳಿಸ್ತಾನೆ. ಆದ್ರೆ ಸುಗ್ರೀವ ತನ್ನ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಆ ಅಗ್ನಿಯ ಸಮ್ಮುಖದಲ್ಲಿ ಅವರಿಬ್ಬರು ಆ ಮೈತ್ರಿಯ ಸ್ಥಾಪನೆಯನ್ನ ಮಾಡ್ಕೊಂಡು ಅದಾದ್ಮೇಲೆ ಸುಗ್ರೀವನು ಕೂಡ ತನ್ನ ಕಥೆಯನ್ನ ಹೇಳ್ತಾನೆ. ಸೊ ಸುಗ್ರೀವ ತನ್ನ ಕಥೆಯನ್ನ ಹೇಳ್ಬೇಕಾದ್ರೆ ಪೂರ್ತಿ ಕಥೆಯನ್ನ ಹೇಳ್ತಾನೆ. ಹೇಗೆ ಅವರಿಬ್ಬರು ಅಂದ್ರೆ ವಾಲಿ ಮತ್ತೆ ಸುಗ್ರೀವ ಇಬ್ಬರು ಬಹಳ ಚೆನ್ನಾಗಿ ಹೊಂದಾಣಿಕೆಯಿಂದ ಎಷ್ಟೊಂದು ವರ್ಷಗಳ ಕಾಲ ಅಲ್ಲಿ ಕಿಷ್ಕಿಂಧೆಯಲ್ಲಿ ಸಾಮ್ರಾಜ್ಯವನ್ನು ನಡೆಸ್ತಾ ಇದ್ರು, ವಾನರರ ಸಾಮ್ರಾಜ್ಯವನ್ನ. ಆದ್ರೆ ಒಮ್ಮೆ ವಾಲಿಗೆ ಒಂದು ಅಪ್ಸರೆಯ ಮೇಲೆ ಅವನಿಗೆ ಆಸೆ ಬರ್ತದೆ. ಅದೇ ಅಪ್ಸರೆಯ ಮೇಲೆ ಮತ್ತೊಬ್ಬ ಅಸುರ ಯಾರಿದ್ದ, ಮಾಯಾವಿ ಎಂಬಂತಹ ಅಸುರ, ಅವನ ಕಣ್ಣು ಕೂಡ ಬಿಡತ್ತೆ. ಅವಾಗ ಮಾಯಾವಿ ವಾಲಿಯ ಜೊತೆಗೆ ಅವನು ಕುಸ್ತಿಯನ್ನ ಆಡೋದಕ್ಕೆ ಅವನು ಕಿಷ್ಕಿಂಧೆಗೆ ಬರ್ತಾನೆ. ಆಮೇಲೆ ವಾಲಿ ಆ ಮಾಯಾವಿಯನ್ನ ಅಟ್ಟಿಸ್ಕೊಂಡು ಹೋಗ್ತಾನೆ. ಅವನನ್ನ ಅಟ್ಟಿಸ್ಕೊಂಡು ನಾವೆಲ್ಲರೂ ಕೂಡ ಹೋದ್ವಿ ಎಂಬಂತೆ ಬಹಳ ಸಂಕ್ಷೇಪವಾಗಿ ಹೇಳ್ಬೇಕಂದ್ರೆ ಇದೇ ಕಥೆ. ಸೊ ಅಂದ್ರೆ ಸುಗ್ರೀವ ಹೇಳ್ತಾ ಇದ್ದಾನೆ, ಅವರನ್ನ ಅಟ್ಟಿಸ್ಕೊಂಡು ನಾವು ಕೂಡ ಹೋದ್ವಿ. ಊರಿಂದ ಬಹಳ ದೂರ ಹೋಗ್ತಾರೆ ಅವರಿಬ್ಬರು ಕೂಡ. ಮಾಯಾವಿ ಬಹಳ ತೀವ್ರ ಗತಿಯಲ್ಲಿ ಓಡಿ ವೇಗವಾಗಿ ಹೋಗ್ತಾ ಇರ್ತಾನೆ. ಅವನ ಹಿಂದೆಯೇ ವಾಲಿ ಕೂಡ ಓಡಿ ಹೋಗ್ತಾ ಇರ್ತಾನೆ. ಕೊನೆಗೆ ಮಾಯಾವಿ ಒಂದು ಗುಹೆಯನ್ನ ಪ್ರವೇಶಿಸ್ತಾನೆ. ಗುಹೆಯನ್ನ ಪ್ರವೇಶಿಸಿದ ನಂತರ ವಾಲಿ ಅವನು ಗುಹೆಯನ್ನ ಪ್ರವೇಶಿಸುವುದರ ಮುಂಚೆ ಅವನು ನಮ್ಮೆಲ್ಲರ ಪ್ರತೀಕ್ಷೆಯನ್ನ ಮಾಡ್ತಾನೆ. ನಾವೆಲ್ಲರೂ ಅವನ ಮಂತ್ರಿಗಳಾಗಿ, ಅವನ ಹಿತಚಿಂತಕರಾಗಿ ನಾವೆಲ್ಲರೂ ಅಲ್ಲಿಗೆ ಹೋಗ್ತೇವೆ. ಮತ್ತೆ ವಾಲಿ ನಮ್ಮೆಲ್ಲರಿಗೆ ಹೇಳ್ತಾನೆ, ವಿಶೇಷವಾಗಿ ನನಗೆ ಹೇಳ್ತಾನೆ ಅಂತ ಸುಗ್ರೀವ ಹೇಳ್ತಾನೆ ರಾಮಚಂದ್ರನಿಗೆ. ನನಗೇನ್ ಹೇಳ್ತಾನೆ ವಾಲಿ ಅಂತ ಹೇಳಿದ್ರೆ, ನೀನ್ ಇಲ್ಲೇ ಕಾಯಿ, ನಾನು ಒಳಗೆ ಹೋಗ್ತೇನೆ. ಮಾಯಾವಿ ನನ್ನನ್ನ ಏಮಾರಿಸಿ ವಾಪಸ್ಸು ಇಲ್ಲಿಗೆ ಇದೇ ಗುಹೆಯಿಂದ ಆಚೆ ಹೋಗೋದಕ್ಕೆ ಅವನು ಬರ್ಬೋದು. ಹಾಗಾದಲ್ಲಿ ನೀವೆಲ್ಲರೂ ಸೇರ್ಕೊಂಡು ಅವನನ್ನ ತಡೆದಿಟ್ಟುಕೊಳ್ಳಬೇಕು. ನಾನು ಬಂದು ಅವನನ್ನ ಸಂಹಾರ ಮಾಡ್ತೇನೆ. ಅದರಿಂದ ಅಕಸ್ಮಾತ್ ಅವನು ನನಗೆ ಸಿಕ್ಬಿಟ್ರೆ ಅವನ ಸಂಹಾರವನ್ನ ಮಾಡಿ ನಾನೇ ಆಚೆ ಬರ್ತೇನೆ. ಸೊ ಸುಗ್ರೀವ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಆರಂಭದಲ್ಲಿ. ದಯವಿಟ್ಟು ಇದೆಲ್ಲ ಬೇಡ, ನೀನ್ ವಾಪಸ್ ಬಂದ್ಬಿಡು, ನಾವು ವಾಪಸ್ ಹೋಗೋಣ, ಮತ್ತೆ ಅವನು ಮಾಯಾವಿ ನಮ್ಮನ್ನ ಹುಡ್ಕೊಂಡು ಬರ್ತಾನೆ ಹೇಗಿದ್ರು, ಆವಾಗ ಅವನ ಸಂಹಾರವನ್ನ ಮಾಡ್ಬೋದು ಅಂತ ಹೇಳ್ತಾನೆ. ಆದ್ರೆ ವಾಲಿ ಅದಕ್ಕೆ ಒಪ್ಪೋದಿಲ್ಲ. ಯಾವತ್ತೂ ವಾಲಿ ತಮ್ಮನ ಮಾತನ್ನ ಕೇಳ್ತಾ ಇರ್ಲಿಲ್ಲ. ಅದರಿಂದ ಅವನು ಒಳಗೆ ಹೋಗ್ತಾನೆ. ಸುಗ್ರೀವ ಅಲ್ಲೇ ಸುಮಾರು 1 ವರ್ಷದ ಕಾಲ ಅಲ್ಲೇ ಕಾದುಕೊಂಡು ಕೂತಿರ್ತಾನೆ. ಅವನು ಮತ್ತೆ ಬೇರೆ ಎಲ್ಲರೂ ಮಂತ್ರಿಗಳು ಯಾರ್ಯಾರಿದ್ರು, ವಾನರರ ಮಂತ್ರಿಗಳು, ಅವರೆಲ್ಲರೂ ಅಲ್ಲೇ ಕಾಯ್ತಾ ಇರ್ತಾರೆ. ಕೊನೆಗೆ ಒಂದು ದೊಡ್ಡ ಗರ್ಜನೆಯ ಒಂದು ಶಬ್ದ ಕೇಳಿಸ್ತದೆ. ಮತ್ತೆ ಮಾಯಾವಿ ಕಿರುಚುವಂತಹ ಒಂದು ಶಬ್ದ ಕೇಳಿಸುತ್ತೆ. ವಾಲಿಯ ಶಬ್ದ ಅವ್ರಿಗೆ ಕೇಳಿಸೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಆ ಗುಹೆಯಿಂದ ಆಚೆ ರಕ್ತದ ನೀರಿನ ಹಾಗೆ, ರಕ್ತದ ನದಿಯ ಹಾಗೆ ಹರಿಯೋದಕ್ಕೆ ಶುರು ಆಗತ್ತೆ. ಅದರಿಂದ ನಾನೇನ್ ಅನ್ಕೊಂಡೆ ಅಂತ ಹೇಳಿದ್ರೆ, ವಾಲಿಯೇ ಅಲ್ಲಿ ಹತನಾಗಿ ಬಿದ್ದಿದ್ದಾನೆ, ಮಾಯಾವಿ ಅವನು ವಿಜಯಶಾಲಿಯಾಗಿದ್ದಾನೆ. ಅದರಿಂದ ಮಾಯಾವಿ ವಾಪಸ್ಸು ಗುಹೆಯಿಂದ ಆಚೆ ಬರೋದಕ್ಕೆ ಪ್ರಯತ್ನ ಪಡುವುದಕ್ಕಿಂತ ಮುಂಚೆ ನಾವು ಗುಹೆಯನ್ನ ಮುಚ್ಚಿಬಿಡ್ಬೇಕು ಅಂತ ಹೇಳಿ ಅವರೆಲ್ಲರೂ ಸೇರ್ಕೊಂಡು ದೊಡ್ಡ ಬಂಡೆಯನ್ನ ಇಟ್ಕೊಂಡು ಆ ಗುಹೆಯನ್ನ ಮುಚ್ಚಿ ಅವರು ವಾಪಸ್ಸು ಬರ್ತಾರೆ ಅಲ್ಲ. ಅದಾದ್ಮೇಲೆ ವಾಪಸ್ ಬಂದಾದ್ಮೇಲೆ ಅಲ್ಲಿ ಸುಗ್ರೀವ ಹೇಳ್ತಾನೆ, ನನಗೆ ಈ ಸಾಮ್ರಾಜ್ಯದಲ್ಲಿ ನಾನು ರಾಜ ಆಗ್ಬೇಕಂತ ಯಾವುದೇ ಆಸೆ ನನಗೆ ಇರ್ಲಿಲ್ಲ. ಆದ್ರೆ ನಮ್ಮ ಎಲ್ಲಾ ಮಂತ್ರಿಗಳು ಸೇರ್ಕೊಂಡು ನನ್ನನ್ನ ರಾಜರು ಮಾಡ್ಬಿಟ್ರು ಅಲ್ಲ. ಈಗಿನ ರಾಜಕಾರಣದಲ್ಲಿ ಅದೇ ರೀತಿಯಲ್ಲಿ ಆಗೋದು. ಎಲ್ಲರೂ ಯಾವಾಗ್ಲೂ ಯಾವ ನಾಯಕ ಇರ್ತಾನೆ ಅವನು ಯಾವಾಗ್ಲೂ ಹೇಳ್ತಾನೆ, ನನಗೆ ಪಾರ್ಟಿ ಲೀಡರ್ ಆಗೋದಕ್ಕೆ ನನಗೆ ಇಷ್ಟ ಇರ್ಲಿಲ್ಲ, ಆದ್ರೆ ಎಲ್ಲ ಪಾರ್ಟಿ ವರ್ಕರ್ ಯಾರಿದ್ರು ಅವರು ನನಗೆ ಲೀಡರ್ ಮಾಡ್ಬಿಟ್ರು ಅಂತ ಹೇಳ್ತಾರೆ ಅಲ್ಲ. ಸೊ ಅದೇ ರೀತಿಯಲ್ಲಿ ಸುಗ್ರೀವ ಹೇಳ್ತಾನೆ, ನನಗೆ ರಾಜ ಆಗೋದಕ್ಕೆ ಇಷ್ಟ ಇರ್ಲಿಲ್ಲ, ಆದ್ರೆ ನಮ್ಮ ಮಂತ್ರಿಗಳು ಎಲ್ಲರೂ ಯಾರ್ಯಾರಿದ್ರು, ಎಲ್ಲ ವಾನರರು ಯಾರಿದ್ರು ಅವರೆಲ್ಲರೂ ನನಗೆ ಫೋರ್ಸ್ ಮಾಡಿದ್ರು. ಅದರಿಂದ ನಾನು ರಾಜ ಆಗ್ಬಿಟ್ಟೆ. ನನ್ನ ಮೇಲೆ ನನ್ನನ್ನ ಸಿಂಹಾಸನದ ಮೇಲೆ ಕೂರಿಸಿ ನನ್ನ ಮೇಲೆ ಕಿರೀಟವನ್ನ ಕೂಡ ಹಾಕಿ ನನ್ನನ್ನ ರಾಜನನ್ನಾಗಿ ಮಾಡಿಬಿಟ್ರು. ಅದರಿಂದ ಆಮೇಲೆ ನಾನು ರಾಜ್ಯವನ್ನ ಮಾಡ್ತಾ ಇದ್ದೆ. 1 ವಾರದ ಒಳಗೆ ವಾಲಿ ವಾಪಸ್ಸು ಬರ್ತಾನೆ. ವಾಲಿ ಬಂದು ನೋಡ್ತಾನೆ, ನಾನು ರಾಜ್ಯವನ್ನ ಮಾಡ್ತಾ ಇದ್ದೇನೆ, ಮತ್ತೆ ತಾರೆ ನನ್ನ ಪಕ್ಕ ಕೂತಿದ್ದಾಳೆ. ಸೊ ವಾಲಿಗೆ ಬಹಳ ಕೋಪ ಬಂದ್ಬಿಡ್ತದೆ. ಅವಾಗ ಬಂದು ನನಗೆ ಬಹಳ ತೀವ್ರವಾದಂತಹ ಶಬ್ದಗಳಿಂದ ನನಗೆ ಬೈದು, ಇಷ್ಟು ವರ್ಷಗಳ ಕಾಲ ಈ ಆಸೆಯಿಂದ ನನ್ನ ಜೊತೆಗೆ ಇದ್ಯಾ ನೀನು, ನಿನ್ನನ್ನ ನನ್ನ ತಮ್ಮ ಅಂತ ಅನ್ಕೊಳ್ಳೋದಕ್ಕೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗತ್ತೆ. ಇಷ್ಟು ವರ್ಷಗಳ ಕಾಲ ಈ ಸಾಮ್ರಾಜ್ಯದ ಆಸೆಯಿಂದ ಮತ್ತೆ ನನ್ನ ಹೆಂಡತಿಯ ಆಸೆಯಿಂದ ನೀನು ಇಲ್ಲಿದ್ದೆ ಎಂಬುದಾಗಿ. ಅವಾಗ ಸುಗ್ರೀವ ಹೇಳ್ತಾನೆ, ಇಲ್ಲ, ನನ್ನದು ಯಾವುದೇ ತಪ್ಪು ಇಲ್ಲ, ಇವರೆಲ್ಲರೂ ಸೇರ್ಕೊಂಡು ನನ್ನನ್ನು ರಾಜ ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾನೆ. ಆದ್ರೆ ವಾಲಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ.
ಈ ಕ್ಷಣ ನಿನ್ನ ಯಾವ ಯಾವ ಸಾಮಾನಿದೆ ಎಲ್ಲವನ್ನ ತೆಗೆದುಕೊಂಡು ಇಲ್ಲಿಂದ ನೀನು ಜಾಗ ಖಾಲಿ ಮಾಡಿ ಹೋಗು, ಇಲ್ಲದಿದ್ದರೆ ನಾನು ನಿನ್ನನ್ನ ಸಂಹಾರ ಮಾಡಿಬಿಡ್ತೇನೆ ಅಂತ ವಾಲಿ ಹೇಳ್ತಾನೆ. ಅದರಿಂದ ಪ್ರಾಣ ಭಯದಿಂದ ಸುಗ್ರೀವ ತನ್ನ ಒಂದಷ್ಟು ಮಂತ್ರಿಯ ವರ್ಗದವರು ಯಾರಿದ್ರು, ಹನುಮಂತ, ಜಾಂಬವಂತ, ನಲ, ನೀಳ ಇಂತಹವರ ಜೊತೆಗೆ ಅವನು ಹೊರಡ್ತಾನೆ. ಹೊರಡ್ತಾ ಇರ್ಬೇಕಾದ್ರೆ ತನ್ನ ಪತ್ನಿ ಆದಂತ ರುಮಾ ಯಾರಿದ್ಲು ಅವಳನ್ನ ಕೂಡ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ವಾಲಿ ಬಲಾತ್ಕಾರದಿಂದ ಅವಳನ್ನ ತನ್ನ ಪಕ್ಕದಲ್ಲಿ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಇನ್ಮೇಲಿಂದ ಇವಳು ನನ್ನ ಹೆಂಡತಿ ಅಂತ ಹೇಳಿ ಅವನ ಪತ್ನಿಯನ್ನ ಕೂಡ ಅವನ ಜೊತೆಗೆ ಕಳುಹಿಸಿ ಕೊಡದೆ ಅವನನ್ನ ಸಾಮ್ರಾಜ್ಯದಿಂದ ಆಚೆ ದಬ್ಬಿ ಬಿಡ್ತಾನೆ ವಾಲಿ ಅಲ್ಲ. ಸೊ ಈ ಪೂರ್ತಿ ಕಥೆಯನ್ನ ಹೇಳ್ತಾನೆ. ಇದು ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೇನೆ ಅಷ್ಟೇನೆ. ಆದ್ರೆ ಸುಗ್ರೀವ ಹೇಳ್ತಾನೆ, ಅಲ್ಲಿಂದ ಆಚೆ ಬರೋದಕ್ಕಿಂತ ಮುಂಚೆ ನಾನು ವಾಲಿಯ ಕಾಲಿನಲ್ಲಿ ಮದೇ ಪದೇ ನಾನು ಬಿದ್ದು ಅವನಿಗೆ ಕೇಳ್ಕೊಂಡೆ. ಆದ್ರೆ ನಾನು ಎಷ್ಟೇ ಕೇಳ್ಕೊಂಡ್ರು ಕೂಡ ಅವನು ನನಗೆ ಕ್ಷಮಾಪಣೆಯನ್ನ ನೀಡಲಿಲ್ಲ, ನನ್ನನ್ನ ಕ್ಷಮಿಸಲಿಲ್ಲ ಆ ವಾಲಿ. ಸೊ ಈ ರೀತಿ ಹೇಳ್ತಾ ಇರ್ಬೇಕಾದ್ರೆ ರಾಮ ಅವನನ್ನ ತಡಿತಾನೆ. ಸುಗ್ರೀವ ಮನ್ಸತಿ ಒಂದ್ ನಿಮಿಷ ಮತ್ತೆ ಹೇಳು, ಇವಾಗ ತಾನೆ ಏನ್ ಹೇಳಿದೆ ಅದನ್ನ ಮತ್ತೆ ಹೇಳು ಅಂತ ಹೇಳ್ತಾನೆ ರಾಮಚಂದ್ರ. ಆವಾಗ ಸುಗ್ರೀವ ಹೇಳ್ತಾನೆ, ನಾನು ವಾಲಿಯ ಕಾಲಿನಲ್ಲಿ ಪದೇ ಪದೇ ಬಿದ್ದು ಅವನಿಗೆ ಅವನಲ್ಲಿ ಕ್ಷಮಾಪಣೆಯನ್ನ ಯಾಚಿಸಿದೆ. ಆದ್ರೆ ಅವನು ಎಷ್ಟೇ ನಾನು ಕೇಳ್ಕೊಂಡ್ರು ಕೂಡ ನನಗೆ ಕ್ಷಮಾಪಣೆಯನ್ನ ಅವನು ನೀಡಲಿಲ್ಲ ಎಂಬುದಾಗಿ ಹೇಳ್ತಾನೆ. ಆವಾಗ ರಾಮಚಂದ್ರ ಹೇಳ್ತಾನೆ, ಇದನ್ನ ಕೇಳಿದ ಮೇಲೆ ಇದು ಒಂದೇ ಒಂದು ವಿಷಯ ಅವನಿಗೆ ಸಾಕಾಗಿತ್ತು ರಾಮಚಂದ್ರನಿಗೆ. ಆವಾಗ ರಾಮಚಂದ್ರ ಹೇಳ್ತಾನೆ, ಆವಾಗ್ಲೇ ಅವನು ಪ್ರತಿಜ್ಞೆಯನ್ನ ಮಾಡೋದು, ನಾನು ವಾಲಿಯ ಸಂಹಾರವನ್ನ ಮಾಡ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನ ಆ ಕ್ಷಣವೇ ರಾಮಚಂದ್ರ ಮಾಡ್ತಾನೆ. ಸೊ ಅದಾದ್ಮೇಲೆ ಏನೇನಾಗತ್ತೆ ಅಂತ ಆಗ್ಲೇ ನಾವು ನೋಡಿದ್ದೇವೆ. ಪೂರ್ತಿ ಯಾವ ಯಾವ ಘಟನೆಗಳು ಸಂಭವಿಸ್ತದೆ. ಅದಾದ್ಮೇಲೆ ಇವಾಗ ಈ ಪ್ರಸಂಗಕ್ಕೆ ಬರ್ಬೇಕಂತ ಹೇಳಿದ್ರೆ ವಾಲಿಯ ಸಂಹಾರದ ಪ್ರಸಂಗ. ಸೊ ಮೊದಲನೇ ಬಾರಿ ಯಾವಾಗ ಸುಗ್ರೀವ ರಾಮಚಂದ್ರನ ಶಕ್ತಿಯ ಮಿತಿಯನ್ನ ನೋಡ್ತಾನೆ, ಆ ದುಂದುಬಿಯ ಪ್ರಸಂಗದ ಮೂಲಕ ಮತ್ತೆ ಸಪ್ತಸಾಲ ವೃಕ್ಷಗಳ ಮೂಲಕ. ಸೊ ಆವಾಗ ಸುಗ್ರೀವ ಹೋಗಿ ವಾಲಿಗೆ ಸವಾಲನ್ನ ಹಾಕ್ತಾನೆ. ರಾಮಚಂದ್ರ ಮತ್ತೆ ಲಕ್ಷ್ಮಣರಿಬ್ಬರೂ ಕೂಡ ಆ ಸುಗ್ರೀವನ ಹಿಂದೆ ಹೋಗ್ತಾರೆ. ಸುಗ್ರೀವ ವಾಲಿಯನ್ನ ಗರ್ಜಿಸಿ ಕರೆದು ವಾಲಿ ಅಲ್ಲಿಗೆ ಬಂದು ಸುಗ್ರೀವನ ಜೊತೆಗೆ ಬಹಳ ತೀವ್ರವಾಗಿ ಯುದ್ಧವನ್ನ ಮಾಡಬೇಕಾದ್ರೆ ರಾಮಚಂದ್ರ ಇಬ್ಬರನ್ನ ನೋಡ್ತಾನೆ. ಆದರೆ ಇಬ್ಬರು ಒಂದೇ ತರಹ ಕಾಣ್ತಾ ಇದ್ದಿದ್ರಿಂದ, ಇವಾಗ ಉದಾಹರಣೆಗೆ ನಾವೆಲ್ಲರೂ ಮನುಷ್ಯರು, ಆದ್ರಿಂದ ನಮಗೆ ಮನುಷ್ಯರಿಬ್ಬರ ಮಧ್ಯೆ ನಮ್ಗೆ ಏನು ವ್ಯತ್ಯಾಸ ಅಂತ ಗೊತ್ತಾಗುತ್ತೆ. ಆದ್ರೆ ಪ್ರಾಯಃ ಎರಡು ನಾಯಿಗಳನ್ನ ಕರೆದುಕೊಂಡು ಬಂದು ಇವರಿಬ್ಬರ ಮಧ್ಯೆ ಯಾವ ನಾಯಿ ಯಾರದು ಅಂತ ಕೇಳಿದ್ರೆ ಪ್ರಾಯಶಃ ಎರಡೂ ಒಂದೇ ತರಹ ಇದ್ರೆ ನಮ್ಗೆ ಗೊತ್ತಾಗದೇ ಇಲ್ವೇನೋ, ಯಾಕಂದ್ರೆ ಬೇರೆ ಜೀವ ಜಂತು, ಅದು ಬೇರೆ ಯೋನಿಗೆ ಅದು ಸೇರುತ್ತೆ ಅಲ್ವಾ. ಸೊ ರಾಮಚಂದ್ರ ಆ ರೀತಿ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾನೆ. ಏನಂದ್ರೆ ಯಾರು ಸುಗ್ರೀವ ಯಾರು ವಾಲಿ ಅಂತ ಗೊತ್ತಾಗೋದಿಲ್ಲ. ಅಕಸ್ಮಾತ್ ತನ್ನ ಬಾಣ ಪ್ರಯೋಗದಿಂದ ವಾಲಿಯ ಬದಲು ಸುಗ್ರೀವ ಹತನಾಗ್ಬಿಟ್ರೆ ಆವಾಗ ರಾಮಚಂದ್ರನ ಮೇಲೆ ಒಂದು ದೊಡ್ಡ ಕಳಂಕ ಬರ್ತದೆ. ಆದ್ರಿಂದ ಮೊದಲನೇ ಬಾರಿ ಯದ್ಯಪಿ ಸುಗ್ರೀವನ ಮೇಲೆ ವಾಲಿ ಬಲಾತ್ಕಾರವಾದಂತಹ ಪ್ರಹಾರವನ್ನ ಮಾಡ್ತಾ ಇರ್ತಾನೆ, ಸುಗ್ರೀವನಿಗೆ ಬಹಳ ಜೋರಾಗಿ ಏಟು ಬೀಳ್ತಾ ಇರ್ತದೆ, ಆದ್ರೂ ಕೂಡ ರಾಮಚಂದ್ರ ಏನೂ ಮಾಡೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಆವಾಗ ಸುಗ್ರೀವ ಬಹಳ ಕಷ್ಟ ಪಡ್ತಾನೆ. ಮತ್ತೆ ವಾಲಿಯಿಂದ ಎಷ್ಟೊಂದು ಏಟನ್ನ ತಿಂದ್ರೂ ಕೂಡ ಅವನು ಪದೇ ಪದೇ ವಾಲಿಯ ಮೇಲೆ ಪ್ರಹಾರವನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆದ್ರೆ ಒಂದೊಂದು ಪ್ರಹಾರ ಕೂಡ ಅದು ವಿಫಲವಾಗಿ ಕೊನೆಗೆ ವಾಲಿಯಿಂದ ಬಹಳ ಏಟನ್ನ ತಿಂದು ವಾಲಿ ಅವನಿಗೆ ಪ್ರಾಣ ಭಿಕ್ಷೆಯನ್ನ ನೀಡಿ ಅವನು ವಾಪಸ್ಸು ಋಷ್ಯಮುಖ ಪರ್ವತಕ್ಕೆ ಬರ್ತಾನೆ. ಅವಾಗ ರಾಮಚಂದ್ರನಿಗೆ ಕೇಳ್ತಾನೆ, ಏನಕ್ಕೆ ಈ ರೀತಿ ಮಾಡಿದೆ? ನಾನು ನನ್ನ ಮಂತ್ರಿಗಳ ಜೊತೆಗೆ ನನ್ನ ಸ್ನೇಹಿತರ ಜೊತೆಗೆ ಬಹಳ ಸುಖವಾಗಿ ಇಲ್ಲಿದ್ದೆ, ನೀನೇ ಬಂದೆ ನನಗೆ ನನ್ನ ಜೊತೆಯಲ್ಲಿ ಸ್ನೇಹವನ್ನ ಮಾಡಬೇಕು, ಮೈತ್ರಿಯನ್ನ ಮಾಡಬೇಕು ಅಂತ ನೀನೇ ಬಂದೆ, ಮತ್ತೆ ನೀನೇ ಈ ರೀತಿಯಾದಂತಹ ಪ್ರಸ್ತಾವವನ್ನ ನೀಡಿದೆ, ನೀನೇ ಪ್ರತಿಜ್ಞೆಯನ್ನ ಮಾಡಿದೆ, ಆದ್ರೆ ಈ ಪ್ರತಿಜ್ಞೆಯನ್ನ ನೀನು ಇವಾಗ ಪೂರ್ತಿ ಮಾಡ್ತಾ ಇಲ್ಲ, ಏನಕ್ಕೆ? ಅವಾಗ ರಾಮಚಂದ್ರ ಹೇಳ್ತಾನೆ, ಆದ್ರೆ ನಮ್ಮ ಆಚಾರ್ಯರೆಲ್ಲರೂ ಕೂಡ ಈ ಒಂದು ಕಾರಣ ಏನಿದೆ, ರಾಮಚಂದ್ರ ಯಾವ ಕಾರಣ ಹೇಳ್ತಾನೆ ಅದನ್ನ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ರಾಮಚಂದ್ರ ಪರಮ ಭಗವಂತ, ಅವನಿಗೆ ಸುಗ್ರೀವ ಯಾರು ವಾಲಿ ಯಾರು ಅಂತ ಗೊತ್ತಾಗೋದಿಲ್ವಾ? ಸೊ ಯಾರು ಇವಾಗ ಬಹಳ ಲಾಜಿಕಲ್ ನಾಗಿ ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ವಾಲಿ ಮತ್ತೆ ಸುಗ್ರೀವ ಇಬ್ಬರು ಯುದ್ಧವನ್ನ ಮಾಡ್ತಾ ಇದ್ರೆ ವಾಲಿ ಯಾರು ಸುಗ್ರೀವ ಯಾರು ಅಂತ ಹೇಗೆ ಕಂಡು ಹಿಡಿಯೋದು? ಯಾರು ವಧೆಯನ್ನ ತಿಂತಾ ಇದ್ದಾರೆ ಅವರು ಸುಗ್ರೀವ ಅಲ್ವಾ, ಮತ್ತೆ ಯಾರು ವಧೆಯನ್ನ ಕೊಡ್ತಾ ಇದ್ದಾರೆ, ಯಾರು
ಹೊಡಿತಾ ಇದ್ದಾರೆ, ಅವನು ವಾಲಿ ಅಲ್ವಾ, ಬಹಳ ಸಿಂಪಲ್ ತಾನೆ, ಅದರಲ್ಲಿ ಏನಿದೆ ಕಂಡು ಹಿಡಿಯೋದು ಅಲ್ಲ, ನಮಗೂ ಗೊತ್ತಾಗತ್ತೆ. ಅದೇಗೆ ರಾಮಚಂದ್ರ ಹೇಳ್ತಾನೆ ಆ ರೀತಿ ನನಗೆ ಗೊತ್ತಾಗ್ಲಿಲ್ಲ ಅಂತ. ಅದರಿಂದ ಇದೆಲ್ಲ ವ್ಯಾಖ್ಯಾನದಲ್ಲಿ ಬರ್ತದೆ. ಸೊ ಕೇವಲ ರಾಮಾಯಣವನ್ನು ಓದಿದ್ರೆ ನಮ್ಗೆ ಏನ್ ಅನ್ಸ್ತದೆ ಅಂದ್ರೆ ಪ್ರಾಯಶಃ ರಾಮಚಂದ್ರನಿಗೆ ಗೊತ್ತಾಗ್ಲಿಲ್ಲ. ಒಂದಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ, ಇವಾಗ ರಾಮಚಂದ್ರ ಯದ್ಯಪಿ ಭಗವಂತ ಆಗಿದ್ರು ಕೂಡ ಇವಾಗ ಅವನು ಮನುಷ್ಯನ ಹಾಗೆ ಅವನು ನಾಟಕವನ್ನ ಮಾಡ್ತಾ ಇದ್ದಾನೆ, ನಾಟಕದಲ್ಲಿ ಸಂಪೂರ್ಣವಾಗಿ ಅವನು ಮುಳುಗೋಗಿದ್ದಾನೆ, ಆದ್ರಿಂದ ಅವನಿಗೆ ಗೊತ್ತಾಗ್ಲಿಲ್ಲ, ಆ ರೀತಿ ಎಷ್ಟೊಂದು ಜನ ಹೇಳ್ತಾರೆ. ಆದ್ರೆ ನಿಜವಾದ ಕಾರಣ ಅಲ್ಲಿ ಏನು ಅಂತ ಒಬ್ಬರು ಆಚಾರ್ಯರು ಹೇಳ್ತಾರೆ. ಯಾವಾಗ ಸುಗ್ರೀವ ರಾಮ ಮತ್ತೆ ಲಕ್ಷ್ಮಣರನ್ನ ಇಬ್ಬರನ್ನ ಮೊದಲನೇ ಬಾರಿ ಸಂಧಿಸ್ತಾನೆ, ಆವಾಗ ರಾಮಚಂದ್ರನನ್ನ ನೋಡಿ ಅವನಿಗೆ ಬಹಳ ಸಂತೋಷವಾಗತ್ತೆ, ಮತ್ತೆ ಅವನ ರಾಮಚಂದ್ರನ ದೈಹಿಕ ಸೌಂದರ್ಯವನ್ನ ನೋಡಿ ಅವನಿಗೆ ಬಹಳ ಆಹ್ಲಾದವಾಗುತ್ತೆ. ಅವನನ್ನ ನೋಡಿ ಅವನಿಗೆ ಬಹಳ ಆದರವನ್ನ ಕೊಡ್ತಾನೆ. ಆದ್ರೆ ಪಕ್ಕದಲ್ಲೇ ಇದ್ದಂತಹ ಲಕ್ಷ್ಮಣ ಯಾರಿದ್ದ, ಆ ಲಕ್ಷ್ಮಣನನ್ನ ನೋಡಿ ಇವನು ಯಾವುದೇ ರೀತಿಯಾದಂತಹ ಆದರವನ್ನ ನೀಡೋದಿಲ್ಲ, ಅವನ ಮೇಲೆ ಗಮನವನ್ನ ಕೂಡ ಹರಿಸೋದಿಲ್ಲ. ಸೊ ರಾಮ ಮತ್ತೆ ಲಕ್ಷ್ಮಣ ಇಬ್ಬರೂ ನಿಂತಿದ್ದಾರೆ, ಕೇವಲ ರಾಮನನ್ನ ಮಾತ್ರ ಆದರಿಸ್ತಾನೆ, ಲಕ್ಷ್ಮಣನನ್ನ ಮರೆತು ಬಿಡ್ತಾನೆ. ಯಾವಾಗ ಪರೀಕ್ಷೆಯನ್ನ ನೀಡಬೇಕಾಗಿತ್ತು ಆವಾಗ ಕೂಡ ರಾಮಚಂದ್ರನನ್ನ ಕರೆದುಕೊಂಡು ಬಂದು, ನೀನು ಇವಾಗ ಈ ದುಂದುಬಿಗೆ ಏನ್ ಮಾಡ್ತೀಯ, ದುಂದುಬಿಯ ಅಸ್ಥಿಪಂಜರಕ್ಕೆ ಏನ್ ಮಾಡ್ತೀಯ ಅನ್ನೋದನ್ನ ನೋಡು, ಅದಾದ್ಮೇಲೆ ಮತ್ತೆ ಸಪ್ತಸಾಲ ವೃಕ್ಷಗಳಿಗೆ ಏನನ್ನ ಮಾಡ್ತೀಯ ಅನ್ನೋದನ್ನ ನೀನೇ ನೋಡು ಅಂತ ಹೇಳಿ ಲಕ್ಷ್ಮಣನನ್ನ ನಿರ್ಲಕ್ಷಿಸ್ತಾನೆ ಅಲ್ಲ. ಸೊ ಇದು ಬಹಳ ಮುಖ್ಯವಾದಂತಹ ತತ್ವ. ಲಕ್ಷ್ಮಣ ಗುರುವನ್ನ ಪ್ರತಿನಿಧಿಸ್ತಾನೆ, ಗುರುವಿನ ಪ್ರತೀಕ ಲಕ್ಷ್ಮಣ. ರಾಮಚಂದ್ರ ಭಗವಂತನ ಪ್ರತೀಕ ಅಂತ ನಾವು ಅಂದ್ಕೊಂಡ್ರೆ ಲಕ್ಷ್ಮಣ ಗುರುವಿನ ಪ್ರತೀಕ. ಕೇವಲ ಲಕ್ಷ್ಮಣ ಅಲ್ಲ, ಲಕ್ಷ್ಮಣ ಆದಿಶೇಷನಾಗಿ ಯಾವ ಯಾವ ಅವತಾರವನ್ನ ತಾಳ್ತಾನೆ. ಉದಾಹರಣೆಗೆ ಬಲರಾಮ, ನಮ್ಮ ಚೈತನ್ಯ ಲೀಲೆಯಲ್ಲಿ ನಿತ್ಯಾನಂದ ಪ್ರಭು, ಇವರೆಲ್ಲರೂ ಕೂಡ ಆದಿಶೇಷನ ಅವತಾರವಾಗಿ ಇವರೆಲ್ಲರೂ ಗುರುವಿನ ಪ್ರತೀಕ. ಆದ್ದರಿಂದಲೇ ಲಕ್ಷ್ಮಣನಿಗೆ ಅಥವಾ ಬಲರಾಮನಿಗೆ ನಾವು ಆದಿಗುರುಹು ಅಂತ ಹೇಳ್ತೇವೆ. ಆದಿಗುರು ಅಂದ್ರೆ ಮೊದಲನೇ ಗುರು. ಆದ್ರಿಂದ ಭಗವಂತನನ್ನ ನಾವು ಆಧರಿಸಿ ಗುರುವನ್ನ ಆಧರಿಸದೆ ಹೋದರೆ ಆವಾಗ ಆ ಒಂದು ತಾತ್ವಿಕವಾದಂತಹ ಲೋಪದೋಷ ಏನಿದೆ ಅದರಿಂದ ನಮಗೆ ಆಧ್ಯಾತ್ಮಿಕವಾಗಿ ಏಟು ಬೀಳತ್ತೆ ಎನ್ನುವುದನ್ನ ಈ ಪ್ರಸಂಗದಿಂದ ನಮ್ಗೆ ತೋರಿಸ್ತಾ ಇದ್ದಾರೆ ಅಲ್ಲ. ಸೊ ಲಕ್ಷ್ಮಣನನ್ನ ನಿರ್ಲಕ್ಷಿಸಿದ ಸುಗ್ರೀವ, ಆದ್ದರಿಂದ ರಾಮಚಂದ್ರನಿಗೆ ಅದು ಇಷ್ಟ ಆಗಲಿಲ್ಲ. ರಾಮಚಂದ್ರನಿಗೆ ಯಾವಾಗ ಹೆಚ್ಚು ಸಂತೋಷವಾಗತ್ತೆ ಅಂದ್ರೆ ತನ್ನ ಭಕ್ತರನ್ನ ಯಾವಾಗ ಆಧರಿಸ್ತಾರೆ, ವಿಶೇಷವಾಗಿ ಗುರು ಮೊದಲನೇ ಭಕ್ತರು ಅಂತ ಹೇಳುತ್ತೆ ಶಾಸ್ತ್ರ. ಅದರಿಂದ ಗುರುವನ್ನ ಯಾರು ಚೆನ್ನಾಗಿ ಆಧರಿಸ್ತಾರೆ ಅಂಥವರಿಂದ ರಾಮಚಂದ್ರನಿಗೆ ಬಹಳ ಅಂದ್ರೆ ಭಗವಂತನಿಗೆ ಬಹಳ ಸಂತೋಷವಾಗತ್ತೆ, ಸಂತುಷ್ಟಿ ಆಗತ್ತೆ. ಲಕ್ಷ್ಮಣನನ್ನ ನಿರ್ಲಕ್ಷಿಸಿದ್ದರಿಂದ ಸುಗ್ರೀವ ಏಟನ್ನ ತಿನ್ನಬೇಕಾಯಿತು ವಾಲಿಯ ಮೂಲಕ. ಆದ್ದರಿಂದ ಎರಡನೇ ಬಾರಿ ಹೋಗೋದಕ್ಕಿಂತ ಮುಂಚೆ ರಾಮಚಂದ್ರ ಹೇಳ್ತಾನೆ ಮತ್ತೆ ಹೋಗು ನೀನು ಅಂತ. ಸುಗ್ರೀವ ಇಲ್ಲ ಇಲ್ಲ ಬೇಡ ಸಾಕು, ನಿನ್ನ ಸಹಾಯ ನಿನ್ ಜೊತೆಗೆ ಇಟ್ಕೋ ಅಂತ ಹೇಳ್ತಾನೆ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಮತ್ತೆ ಹೇಳ್ತಾನೆ ರಾಮಚಂದ್ರ, ನೀನು ನನ್ನಲ್ಲಿ ವಿಶ್ವಾಸವನ್ನು ಹೊಂದು ಈ ಸತಿ ಹೋದಾಗ ಖಂಡಿತವಾಗ್ಲೂ ನಾನು ವಾಲಿಯ ಸಂಹಾರವನ್ನ ಮಾಡ್ತೇನೆ. ಸೊ ಯದ್ಯಪಿ ಆಗ್ತಾನೆ, ಅಷ್ಟು ಏಟನ್ನ ತಿಂದ್ಕೊಂಡು ಬಂದಿದ್ರು ಸುಗ್ರೀವ ಹೊರಡ್ತಾನೆ. ಅದು ಅವನ ಮಹಾತ್ಮೆ, ಅವನ ದೊಡ್ಡತನ ಅಲ್ವಾ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಆದ್ರೆ ಸುಗ್ರೀವ ಹೋದಕ್ಕಿಂತ ಮುಂಚೆ ರಾಮಚಂದ್ರ ಏನ್ ಹೇಳ್ತಾನೆ, ಲಕ್ಷ್ಮಣನಿಗೆ ಹೇಳ್ತಾನೆ, ಒಂದು ಗಜಪುಷ್ಪಿ ಎಂಬಂತಹ ಹೂವು ಏನಿದೆ ಅದರ ಒಂದು ಮಾಲೆಯನ್ನ ಮಾಡಿಕೊಂಡು ಬಂದು ಈ ಸುಗ್ರೀವನ ಮೇಲೆ ನೀನು ಹಾಕು, ಆವಾಗ ನನಗೆ ಗೊತ್ತಾಗತ್ತೆ ಯಾರು ಸುಗ್ರೀವ ಮತ್ತೆ ಯಾರು ವಾಲಿ ಅನ್ನೋದನ್ನ. ಆದ್ರೆ ರಾಮಚಂದ್ರನಿಗೆ ಇಲ್ಲದೆ ಹೋದ್ರೂ ಕೂಡ ಗೊತ್ತಿತ್ತು ಯಾರು ಸುಗ್ರೀವ ಯಾರು ವಾಲಿ ಅಂತ. ಆದ್ರೆ ಲಕ್ಷ್ಮಣನಿಗೆ ಏನಕ್ಕೆ ಹೇಳ್ತಾನೆ ಅಂತ ಹೇಳಿದ್ರೆ, ಯಾವಾಗ ಲಕ್ಷ್ಮಣ ಆ ಮಾಲೆಯನ್ನ ತೆಗೆದುಕೊಂಡು ಬರ್ತಾನೆ, ಸುಗ್ರೀವ ಅವಾಗ ಏನ್ ಮಾಡ್ತಾನೆ, ಸುಗ್ರೀವ ತನ್ನ ಕತ್ತನ್ನ ಅಥವಾ ತನ್ನ ತಲೆಯನ್ನ ಕೆಳಗಡೆ ಮಾಡ್ತಾನೆ ಹೀಗೆ ಅಲ್ವಾ. ಏಕೆಂದ್ರೆ ಮಾಲೆಯನ್ನ ಹಾಕಿಸ್ಕೊಳ್ಬೇಕು. ಅದು ಯಾವುದರ ಪ್ರತೀಕ ಅಂತ ಹೇಳಿದ್ರೆ ಲಕ್ಷ್ಮಣನಿಗೆ ತನ್ನ ಕ್ಷಮಾಪಣೆಯನ್ನ ಕೋರುವಂತಹ ಒಂದು ಪ್ರತೀಕ ಅದು. ಅದರಿಂದ ಆವಾಗ ಲಕ್ಷ್ಮಣ ಅವನಿಗೆ ತನ್ನ ಕ್ಷಮಾಪಣೆಯನ್ನ ನೀಡ್ತಾನೆ. ಅದಾದ್ಮೇಲೆ ಆ ಮಾಲೆಯನ್ನ ಧರಿಸಿ ಮತ್ತೆ ಎರಡನೇ ಬಾರಿ ಹೋಗ್ತಾನೆ. ಅವಾಗ ಎರಡನೇ ಬಾರಿ ಮತ್ತೆ ಬಹಳ ತೀವ್ರವಾಗಿ ಯುದ್ಧ ಆಗ್ತಾ ಇರ್ಬೇಕಾದ್ರೆ ರಾಮಚಂದ್ರ ತನ್ನ ಒಂದೇ ಒಂದು ಬಾಣದಿಂದ, ಶರೇಣ ಏಕೇನ ಅಂತ ಇವಾಗ ಬಂತಲ್ಲ, ಒಂದೇ ಒಂದು ಬಾಣದಿಂದ ವಾಲಿಯ ಮೇಲೆ ತನ್ನ ಬಾಣದ ಪ್ರಯೋಗವನ್ನ ಮಾಡ್ತಾನೆ. ಸೊ ವಾಲಿ ಆ ಬಾಣದ ಪ್ರಯೋಗದಿಂದ ಎಷ್ಟೋ ಯೋಜನೆಗಳ ದೂರ ಹೋಗಿ ಬಿದ್ದು ಅವನು ಅಲ್ಲಿ ಪ್ರಾಯ ಮೃತನಾಗಿರ್ತಾನೆ. ಈ ಶಬ್ದ ಕೇಳಿ ಆ ಸಮಸ್ತವಾದ ಕಿಷ್ಕಿಂಧೆಯೇ ಅಲ್ಲಿಗೆ ಬರುತ್ತೆ. ವಿಶೇಷವಾಗಿ
ಆ ವಾಲಿಯ ಪತ್ನಿಯಾದಂತಹ ತಾರೆ ಅಲ್ಲಿಗೆ ಬರ್ತಾಳೆ. ಏಕೆಂದ್ರೆ ತಾರೆ ವಾಲಿ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ, 2ನೇ ಬಾರಿ ವಿಶೇಷವಾಗಿ ಹೋಗೋದಕ್ಕಿಂತ ಮುಂಚೆ ತಾರೆ ಅವನಿಗೆ ಚೇತಾವಣಿಯನ್ನ ನೀಡಿರ್ತಾಳೆ. ಮತ್ತೆ ಇತ್ತನೆ ನಾವು ನೋಡಿದಂತೆ ಎಷ್ಟೊಂದು ಯುಕ್ತಿಪೂರ್ವಕವಾದಂತಹ ಕಾರಣಗಳನ್ನ ಹೇಳ್ತಾಳೆ. ರಾಮಚಂದ್ರ ಭಗವಂತ ಅನ್ನೋದನ್ನ ಅರ್ಥ ಮಾಡ್ಕೋ, ಅವನು ಭಕ್ತವತ್ಸಲ, ಆದ್ರಿಂದ ಸುಗ್ರೀವನಿಗೆ ಎಲ್ಲಾ ರೀತಿಯಾದ ಸಹಾಯವನ್ನ ಮಾಡ್ತಾನೆ ಅನ್ನೋದನ್ನ ಕೂಡ ಹೇಳ್ತಾಳೆ. ಆದ್ರೆ ನೀನು ಹೋದ್ರೆ ನೀನು ಸಾಹಿತ್ಯ ಅನ್ನೋದನ್ನ ಹೇಳೋದಿಲ್ಲ. ಆದ್ರೆ ತಾರೆಗೆ ಗೊತ್ತಿರುತ್ತೆ, ಯಾಕೆಂದ್ರೆ ಆ ರೀತಿ ಒಬ್ಬ ಹೆಂಡತಿ ಗಂಡನಿಗೆ ಹೇಳುವಂತಹದ್ದು ಅಶುಭಕರ, ಮತ್ತೆ ಅದು ಮರ್ಯಾದೆಯ ಅತಿಕ್ರಮ. ಅದರಿಂದ ಆ ರೀತಿ ಹೇಳೋದಿಲ್ಲ ತಾರೆ. ಆದ್ರೆ ಎಲ್ಲಾ ಸೂಚನೆಗಳನ್ನ ಕೂಡ ಕೊಡ್ತಾಳೆ. ಆದ್ರೆ ವಾಲಿ ಅದಕ್ಕೆ ಯಾವುದೇ ರೀತಿಯಾದ ಕಿವಿಯನ್ನ ಕೊಡೋದಿಲ್ಲ. ಅವನು ಆಚೆ ಬಂದು ಆ ರೀತಿಯಾದ ಬಾಣವನ್ನ ಅವನು ತೆಗೆದುಕೊಳ್ತಾನೆ. ಸೊ ಯಾವಾಗ ವಾಲಿಯಲ್ಲಿ ಬಿದ್ದಿರ್ತಾನೆ, ಇವಾಗ ನಮ್ಮ ವಿಷಯಕ್ಕೆ ಇವಾಗ ನಾವು ಬರ್ತಾ ಇದ್ದೇವೆ, ದಯವಿಟ್ಟು ಕ್ಷಮಿಸಿ, ಬಹಳ ಸಮಯ ಆಗ್ಬಿಟ್ಟಿದೆ. ಆದ್ರೂ ಇವಾಗ ನಾವು ಶುರು ಮಾಡೋಣ. ಸೊ ನೋಡಿ, ಇಲ್ಲಿ ವಾಲಿ ಯಾವ ಯಾವ ಆಕ್ಷೇಪಗಳನ್ನ ಹಾಕ್ತಾನೆ ಅನ್ನೋದನ್ನ ಇವಾಗ ನಾವು ನೋಡ್ಬೋದು. ನೋಡಿ, ಯಾವಾಗ ವಾಲಿ ಅಲ್ಲಿ ಬಿದ್ದಿರ್ತಾನೆ ಅವಾಗ ರಾಮಚಂದ್ರ ಅವನ ಕಣ್ಣು ಮುಂದೆ ಬರ್ತಾನೆ. ಮೊದಲು ತಾರೆ ಬರ್ತಾಳೆ ಅಲ್ಲಿಗೆ. ತಾರೆ ಹೇಳ್ತಾಳೆ, ಎಷ್ಟು ಹೇಳಿದೆ ನಾನು ನಿನಗೆ ಹೋಗ್ಬೇಡ ಅಂತ, ಆದ್ರೂ ಕೂಡ ಹೋದೆ, ಇವಾಗ ನೋಡಿ ಏನ್ ಪರಿಸ್ಥಿತಿ ಆಗಿದೆ ಅಂತ. ಅವಾಗ ರಾಮಚಂದ್ರ ಕೂಡ ಅಲ್ಲಿಗೆ ಬರ್ತಾನೆ. ರಾಮಚಂದ್ರನಿಂದಲೇ ಆ ಬಾಣ ಬಂದಿದೆ ಅನ್ನೋದು ಗೊತ್ತಿರುತ್ತೆ ಅವನಿಗೆ. ಅವಾಗ ರಾಮಚಂದ್ರನಿಗೆ ಈ ಎಲ್ಲಾ ಆಕ್ಷೇಪಗಳನ್ನ ವಾಲಿ ಹಾಕ್ತಾನೆ. ಯಾವುದು ಆಕ್ಷೇಪಗಳು ಅಂದ್ರೆ, ಮೊದಲನೇ ಆಕ್ಷೇಪ ನೋಡಿ ಇಲ್ಲಿ ಹೇಳ್ತಾನೆ, ರಾಮ ಅಯೋಧ್ಯೆಯ ರಾಜಪುತ್ರ ಮತ್ತು ಇದು ಕಿಷ್ಕಿಂಧೆ, ಆದ್ದರಿಂದ ಕಿಷ್ಕಿಂಧೆಯಲ್ಲಿ ರಾಮನ ಹಸ್ತಕ್ಷೇಪವೇತಕ್ಕೆ. ಹಸ್ತಕ್ಷೇಪ ಅಂದ್ರೆ ಇಂಟರ್ಫಿಯರೆನ್ಸ್ ಅಲ್ಲ. ರಾಮ ಏನಕ್ಕೆ ಇಲ್ಲಿ ಇಂಟರ್ಫಿಯರ್ ಮಾಡ್ತಾ ಇದ್ದಾನೆ? ಅವನ ರಾಜ್ಯ ಇರೋದು ಅಯೋಧ್ಯೆಯಲ್ಲಿ. ಅಯೋಧ್ಯೆಯಲ್ಲಿ ಅವನು ತನ್ನ ರಾಜ್ಯವನ್ನ ನಡೆಸಬೇಕೇ ಹೊರತು ಈ ಕಿಷ್ಕಿಂಧ ಎಂಬಂತ ಪ್ರದೇಶದಲ್ಲಿ ಅವನ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪಕ್ಕೆ ಅಲ್ಲಿ ಅವಕಾಶವಿಲ್ಲ. ಅದಿಲ್ಲದೆ ಹೋದ್ರೂ ಕೂಡ ರಾಮಚಂದ್ರ ಇಲ್ಲಿಗೆ ಬಂದಿದ್ದು ಮಾತ್ರವಲ್ಲದೆ ಅವನು ಕಿಷ್ಕಿಂಧ ಪ್ರದೇಶದ ರಾಜನಾದಂತ ವಾಲಿಯ ಮೇಲೆ, ಅಂದ್ರೆ ನನ್ನ ಮೇಲೆ ಬಾಣವನ್ನ, ಅದು ಹಿಂದಿನಿಂದ ಯಾವುದೇ ರೀತಿಯಾದಂತಹ ಶೂರತ್ವವಿಲ್ಲದೆ ಹೇಡಿಯ ಹಾಗೆ ಅವನು ಈ ಬಾಣವನ್ನ ಪ್ರಯೋಗ ಮಾಡಿದ್ದಾನೆ. ಏತಕ್ಕೆ ಅನ್ನೋದು ಮೊದಲನೇ ಆಕ್ಷೇಪ ಅಲ್ಲ. ಸೊ ಇದು ಮೊದಲನೇ ಆಕ್ಷೇಪ. ಯಾವಾಗ ವಾಲಿ ಅಲ್ಲಿ ಹತನಾಗಿ ಬಿದ್ದಿರ್ತಾನೆ ಅವಾಗ ಆ ಬಾಣವನ್ನ ತೆಗೆದು ನೋಡ್ತಾನೆ. ಹೀಗೆ ಒಂದಷ್ಟು ಆಚಾರ್ಯರು ವಿವರಿಸ್ತಾರೆ. ಆ ಬಾಣವನ್ನ ತೆಗೆದು ನೋಡ್ತಾನೆ. ಆ ಬಾಣದ ಮೇಲೆ ರಾಮಚಂದ್ರನ ಹೆಸರು ಕೂಡ ಇತ್ತಂತೆ. ಅದು ರಾಮ ಬಾಣದ ಒಂದು ವಿಶೇಷತೆ, ವೈಶಿಷ್ಟ್ಯ ಏನಂದ್ರೆ ಆ ಬಾಣದ ಮೇಲೆ ಆ ರಾಮನ ಹೆಸರು ಕೂಡ ಇರ್ತದೆ. ರಾಮ ಅಂತ ಒಂದು ಹೆಸರಿತ್ತು. ಸೊ ರಾಮಚಂದ್ರನ ಹೆಸರನ್ನ ನೋಡಿ ಇವನಿಗೆ ಬಹಳ ಆಶ್ಚರ್ಯವಾಗತ್ತೆ ವಾಲಿಗೆ. ಯಾಕೆಂದ್ರೆ ರಾಮ ಯಾವತ್ತೂ ಕೂಡ ಈ ರೀತಿಯಾಗಿ ಶೂರತ್ವವಿಲ್ಲದೆ ಹೇಡಿಯ ಹಾಗೆ ಹೀಗೆ ಹಿಂದಿನಿಂದ ಬಾಣದ ಪ್ರಯೋಗವನ್ನ ಮಾಡ್ತಾನೆ ಅಂತ ಅವನು ಮನಸ್ಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ. ಯಾಕಂದ್ರೆ ರಾಮಚಂದ್ರನ ಆ ಒಂದು ಶೂರತ್ವ ಏನಿತ್ತು, ಹೇಗೆ ಅವನು ಮಿಥಿಲೆಯಲ್ಲಿ ಆ ಬಿಲ್ಲನ್ನ ಎತ್ತಿದ್ದ, ಇದರೆಲ್ಲದರ ಬಗ್ಗೆ ಅವನು ಬಹಳಷ್ಟು ಕೇಳಿದ್ದ. ಅದರಿಂದ ರಾಮಚಂದ್ರ ಒಬ್ಬ ವೀರ ಅಂತ ಅವನು ಅನ್ಕೊಂಡಿದ್ದ. ಆದ್ರೆ ಹೀಗೆ ಬೆನ್ನಿನ ಹಿಂದೆ ಅವನು ಈ ರೀತಿಯಾಗಿ ಪ್ರಯೋಗವನ್ನ ಮಾಡ್ತಾ ಇದ್ದಾನಲ್ಲ, ನಿಜವಾಗ್ಲೂ ರಾಮಚಂದ್ರನೇನ, ಅಯೋಧ್ಯೆಯ ರಾಮಚಂದ್ರನ ಅಥವಾ ಬೇರೆ ಯಾವುದೇ ರಾಮಚಂದ್ರನ ಅಂತ ಅವನು ಅನ್ಕೊಳಕ್ ಶುರು ಮಾಡ್ತಾನೆ. ಆದ್ರೆ ರಾಮಚಂದ್ರ ಮುಂದಕ್ಕೆ ಬಂದಾದ್ಮೇಲೆ ಅವನು ಗೊತ್ತಾಗತ್ತೆ ಇದು ರಾಮಚಂದ್ರನೇ. ಪ್ರಾಯಶಃ ಆ ಒಂದು ಬಾಣದ ಮೇಲೆ ಡಿ ರಾಮ ಅಂತ ಇರ್ತೇನೆ. ಡಿ ಅಂದ್ರೆ ಏನು? ದಶರಥ ರಾಮ ಅಲ್ಲ. ಯಾಕಂದ್ರೆ ಎಷ್ಟೊಂದು ಜನ ರಾಮಚಂದ್ರರಿದ್ದಾರೆ. ಪರಶುರಾಮನಿದ್ದಾನೆ, ಬಲರಾಮನಿದ್ದಾನೆ ಅಲ್ವಾ. ಅದರಿಂದ ರಾಮಚಂದ್ರ ಅನ್ನೋದು ಎಷ್ಟೊಂದು ಕಡೆಯಲ್ಲಿ ಶಾಸ್ತ್ರಗಳಲ್ಲಿ ಬರೋದ್ರಿಂದ ರಾಮ ರಾಮ ಅಂತ ಬರೋದು ಯಾವ ರಾಮಚಂದ್ರನನ್ನ ಎಲ್ಲಿ ಸಂಬೋಧಿಸ್ತಾ ಇದ್ದಾರೆ ಅಥವಾ ಸೂಚಿಸ್ತಾ ಇದ್ದಾರೆ ಅನ್ನೋದನ್ನ ಅರಿತುಕೊಳ್ಬೇಕು. ಆದ್ರಿಂದ ಅವನು ಗೊತ್ತಾಗತ್ತೆ ಇದು ಅಯೋಧ್ಯೆ ರಾಮಚಂದ್ರನೇ ಅಂತ. ಎರಡನೇ ಆಕ್ಷೇಪ ನೋಡಿ ಇಲ್ಲಿ ಹೇಳ್ತಾನೆ, ನಿನ್ನ ಹೆಂಡತಿಯನ್ನು ಕಳೆದುಕೊಂಡಿರುವುದರಿಂದ ಈಗ ಯಾರ ಮೇಲಾದರೂ ಆತ್ಮ ಸಂಯಮವಿಲ್ಲದೆ ನೀನು ಬಾಣ ಪ್ರಯೋಗಿಸುವೆಯಾ? ಅದರಿಂದ ವಾಲಿಗೆ ಗೊತ್ತಿದೆ ಸೀತೆ ಅವಳ ಅಪಹರಣವಾಗಿದೆ ಅನ್ನೋದು ವಾಲಿಗೆ ಗೊತ್ತಿದೆ ಅಲ್ಲ. ಇವನು ಈ ರೀತಿಯಾದಂತಹ ಮಾತನ್ನ ಹೇಳ್ತಾ ಇದ್ದಾನೆ ಅಂದಮೇಲೆ ವಾಲಿಗೆ ಖಂಡಿತವಾಗಲೂ ಗೊತ್ತಿದೆ ಸೀತೆಯ ಅಪಹರಣವಾಗಿದೆ. ಮತ್ತೆ ಸೀತೆಯ ಅಪಹರಣವನ್ನ ಯಾರು ಮಾಡಿರೋದು ಅನ್ನೋದು ಕೂಡ ವಾಲಿಗೆ ಗೊತ್ತಿದೆ ಅಲ್ಲ. ಇವಾಗ ಏನಂತ ಅನ್ಕೋತಾ ಇದ್ದಾನೆ, ರಾಮಚಂದ್ರ ತನ್ನ ಪತ್ನಿಯ ವಿರಹದಿಂದ ಯಾರ ಮೇಲೆ ಯಾವ ಬಾಣದ ಪ್ರಯೋಗವನ್ನ ಕೂಡ ವಿವೇಕವಿಲ್ಲದೆ ಅವಿವೇಕದಿಂದ ಅವನು ಪ್ರಯೋಗ ಮಾಡ್ತಾನೆ. ಆದ್ರಿಂದ ಅದೇ ರೀತಿಯಲ್ಲಿ ನಾನು ಕೂಡ ಇವಾಗ ನಾನು ಈಡಾಗಿದ್ದೇನೆ, ನಾನು ಅದಕ್ಕೆ ಗುರಿಯಾಗಿದ್ದೇನೆ ಆ ಬಾಣಕ್ಕೆ ಅಂತ ಅವನು ಅಂದ್ಕೋತಾ ಇದ್ದಾನೆ. ಮೂರನೇ ಕಾರಣ ನೋಡಿ ಹೇಳ್ತಾನೆ, ಮೂರನೇ ಆಕ್ಷೇಪ ಹೇಳ್ತಾನೆ,
ದಶರಥನ ಸತ್ಯ ಪರಿಪಾಲನೆ ಎಂತಹುದೆಂದರೆ ನಿನ್ನನ್ನು ಕಾಡಿಗೆ ಕಳುಹಿಸಲು ಒಪ್ಪಿಗೆ ಇಲ್ಲದಿದ್ದರೂ ಕಳುಹಿಸಿದನು. ನಿನ್ನ ತಮ್ಮನಾದ ಭರತನಿಗೆ ರಾಜ್ಯವನ್ನು ಸಮರ್ಪಿಸಿದರೂ ಅವನು ಅದನ್ನು ಒಪ್ಪದೆ ರಾಜ್ಯ ತನ್ನ ಅಣ್ಣನಿಗೆ ಸೇರಬೇಕೆಂದು ಹೇಳಿದನು. ಆದರೆ ನೀನು ಧರ್ಮದ ಹಾದಿಯಲ್ಲಿ ನಡೆಯಲಿಲ್ಲವೇ ಅಂತ. ನಿನ್ನ ತಂದೆ ದಶರಥ, ನಿನ್ನ ತಮ್ಮ ಭರತ ಇಬ್ಬರು ಕೂಡ ಧರ್ಮದ ಪರಿಪಾಲನೆಗೆ ಹೆಸರುವಾಸಿಯಾದಂಥವರು. ಆದರೆ ಅಂಥವರ ಸುಪುತ್ರನಾಗಿ ಅಥವಾ ಅಂಥವರ ಅಣ್ಣನಾಗಿ ಹುಟ್ಟಿದ ನೀನು ಧರ್ಮಿಯಾಗಿ ನಡೆದುಕೊಳ್ಳಲಿಲ್ಲವೇ? ನೀನು ಅಧರ್ಮಕ್ಕೆ ನೀನು ಈಡಾಗ್ಬಿಟ್ಟಿಯಲ್ಲ. ಎಂತಹ ಶೋಚನೀಯವಾದಂತಹ ವಾಕ್ಯ ಇದು, ಶೋಚನೀಯವಾದಂತಹ ವಿಷಯ ಇದು ಎಂಬುದಾಗಿ 3ನೇ ಆಕ್ಷೇಪ. 4ನೇ ಆಕ್ಷೇಪ, ನನ್ನ ತಮ್ಮನ ಹೆಂಡತಿಯೊಡನೆ ನಾನು ಸಂಬಂಧ ಹೊಂದಿರುವೆನೆಂದು ನೀನು ಹೇಳುವುದಾದರೆ ನಾವೆಲ್ಲ ಪ್ರಾಣಿಗಳು, ನಮ್ಮ ಮಧ್ಯೆ ಆ ರೀತಿಯ ಸಂಬಂಧಕ್ಕೆ ಆಸ್ಪದ ಉಂಟು ಅಥವಾ ಅವಕಾಶ ಉಂಟು. ಇವಾಗ ನೀನು ನನ್ನ ಮೇಲೆ ನೀನು ಹೀಗೆ ಮಾಡಿದ್ದೀಯ, ಆದ್ರಿಂದ ನಾನು ನಿನಗೆ ಹೀಗೆ ಮಾಡಿದ್ದೇನೆ ಅಂತ ಹೇಳೋದಾದ್ರೆ ನಾನೇನ್ ಮಾಡಿದ್ದೇನೆ? ನನ್ನ ತಮ್ಮನ ಹೆಂಡತಿ ಅಂದ್ರೆ ಸುಗ್ರೀವನ ಹೆಂಡತಿಯಾದಂತ ರುಮಾಳನ್ನ ನಾನು ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ನೀನು ಹೇಳಿದರೆ ಅದು ನಮಗೆ ಯಾವುದೇ ರೀತಿಯಾದಂತಹ ಪಾಪಕರ್ಮವನ್ನ ತರೋದಿಲ್ಲ. ಯಾಕೆಂದ್ರೆ ನಾವೆಲ್ಲರೂ ಪ್ರಾಣಿಗಳು, ವಾನರರು ನಾವೆಲ್ಲರೂ. ಆದ್ರಿಂದ ವಾನರರಿಗೆ ಈ ರೀತಿಯಾದಂತಹ ಪ್ರಾಮಾಣಿಕತೆ, ಅಪ್ರಾಮಾಣಿಕತೆ, ಕರ್ಮ ಇದೆಲ್ಲ ಅನ್ವಯವಾಗೋದಿಲ್ಲ. ಪ್ರಭುಪಾದರು ಹೇಳ್ತಾರೆ ಎಷ್ಟೊಂದು ಕಡೆಯಲ್ಲಿ ಈ ಕರ್ಮ ಅನ್ನೋದು ಅನ್ವಯವಾಗೋದು ಕೇವಲ ಮನುಷ್ಯರಿಗೆ ಮಾತ್ರ. ಕರ್ಮವನ್ನ ಪಾಪಕರ್ಮವನ್ನಾಗಲಿ ಪುಣ್ಯಕರ್ಮವನ್ನಾಗಲಿ ನಾವು ಪಡೆದುಕೊಳ್ಳುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಬೇರೆ ಜನ್ಮದಲ್ಲಿ ಆ ಮನುಷ್ಯ ಜನ್ಮದಲ್ಲಿ ಯಾವ ಕರ್ಮವನ್ನ ಪಡೆದುಕೊಂಡಿದ್ದೆವು ಅದನ್ನ ಕೇವಲ ನಾವು ಅನುಭವಿಸ್ತೀವಿ ಅಷ್ಟೇನೆ. ಅದು ದೇವತೆಗಳ ಜನ್ಮವಾಗಿರಬಹುದು ಅಥವಾ ನಿಕೃಷ್ಟವಾದಂತಹ ಪ್ರಾಣಿಗಳ ಜನ್ಮವ ಆಗಿರಬಹುದು ಅಲ್ವಾ. ಅದರಿಂದ ಅದನ್ನ ಹೇಳ್ತಾನೆ 4ನೇ ಆಕ್ಷೇಪ. 5ನೇ ಆಕ್ಷೇಪ ನೋಡಿ, ಮನುಷ್ಯನು ವಾನರನನ್ನು ಬೆನ್ನ ಹಿಂದೆ ಅಥವಾ ಮರದ ಹಿಂದಿನಿಂದ ಹೊಡೆಯಬಹುದೆಂದು ಮನುಧರ್ಮಶಾಸ್ತ್ರ ಹೇಳುತ್ತದೆಯೇ? ನೀನು ಪುರುಷೋತ್ತಮ ಅಂದ್ರೆ ಏನು? ಪುರುಷರಲ್ಲಿ ಉತ್ತಮನಾದಂಥವನು ನೀನು. ಅದರಿಂದ ಪುರುಷರಲ್ಲಿ ಉತ್ತಮನಾದಂಥವನು ಪುರುಷರಿಗೆ ಯಾವ ಧರ್ಮವನ್ನ ಮನು ಎಂಬಂತಹವನು ಸ್ವಯಂಭೂಮನು ಕೊಟ್ಟಿದ್ದಾನೆ ಅದರ ಪರಿಪಾಲನೆಯನ್ನ ನೀನು ಮಾಡಬೇಕು. ಯಾಕೆಂದ್ರೆ ನೀನು ಪುರುಷೋತ್ತಮ, ಪುರುಷರಲ್ಲಿ ಸರ್ವಶ್ರೇಷ್ಠನಾದಂಥವನು. ಆದರೆ ಒಬ್ಬ ವಾನರನನ್ನ, ಪ್ರಾಣಿಯನ್ನ ಬೆನ್ನ ಹಿಂದೆಯಿಂದ ನೀನು ಕೊಲ್ಲಬಹುದೆಂತ ಯಾವ ಶಾಸ್ತ್ರದಲ್ಲಿ ಹೇಳಲಾಗಿದೆ ರಾಮಚಂದ್ರ? 6ನೇ ಆಕ್ಷೇಪ, ನಿನಗೆ ನಿಜವಾಗಿಯೂ ಹೆಂಡತಿಯನ್ನು ರಕ್ಷಿಸಬೇಕಿದ್ದರೆ ನನ್ನನ್ನು ಆಶ್ರಯಿಸಬೇಕಿತ್ತು. ಆ ಸೀತೆಯನ್ನು ಸಮುದ್ರದ ಮಧ್ಯದಿಂದಾಗಲಿ ಆಕಾಶದಿಂದಾಗಲಿ ಎಲ್ಲಿಂದಾದರೂ ಕೂಡ ನಾನು ಕೊಂಡೊಯ್ದು ಬರುತ್ತಿದ್ದೆ. ಇದನ್ನು ಕೂಡ ಹೇಳ್ತಾನೆ. ನೀನು ಎಂತ ಮೂರ್ಖ, ಹೋಗಿ ಸುಗ್ರೀವನನ್ನ ಆಶ್ರಯಿಸಿದ್ದೀಯಲ್ಲ. ನನ್ನನ್ನ ಆಶ್ರಯಿಸಿದ್ರೆ ನಿನಗೆ ಬೇರೆ ಯಾವುದೇ ಆಶ್ರಯದ ಅಗತ್ಯವೇ ಇರ್ತಾ ಇರ್ಲಿಲ್ಲ. ನನ್ನೊಬ್ಬನನ್ನ ಆಶ್ರಯಿಸಿದ್ರೆ ಸಾಕಾಗಿತ್ತು. ಆ ರಾವಣ ಮೈಥಿಲಿಯನ್ನ ಅಂದ್ರೆ ಸೀತೆಯನ್ನ ಎಲ್ಲೇ ಬಚ್ಚಿಟ್ಟಿದ್ರು ಕೂಡ, ಆ ಸಮುದ್ರದ ಮಧ್ಯದಲ್ಲಿ ಬಚ್ಚಿಟ್ಟಿದ್ರು, ಆಕಾಶದಲ್ಲಿ ಬಚ್ಚಿಟ್ಟಿದ್ರು, 3 ಲೋಕಗಳಲ್ಲಿ ಎಲ್ಲೇ ಬಚ್ಚಿಟ್ಟಿದ್ರು ಕೂಡ ಅವಳನ್ನ ಕರೆದುಕೊಂಡು ಬಂದು ನಿನ್ನ ಪಾದಾರವಿಂದದಲ್ಲಿ ನಾನು ಸಮರ್ಪಿಸ್ತಾ ಇದ್ದೆ. ಮತ್ತೆ ರಾವಣನಿಗೂ ಕೂಡ ನಾನು ತಕ್ಕ ಶಿಕ್ಷೆಯನ್ನ ಕೊಡ್ತಾ ಇದ್ದೆ. ಆ ಒಂದು ಮನುಷ್ಯನನ್ನು ನಿದ್ದೆಯಲ್ಲಿ ಕಚ್ಚಿ ಸಾಯಿಸಿದಂತೆ ನೀನು ನನ್ನನ್ನು ಇದೀಗ ಕೊಂದಿರುವೆ ಅಲ್ಲ. ಈ ರೀತಿಯಾದ ಅನುಭವ ನಮ್ಗೆ ಯಾರಿಗೂ ಆಗೋದು ಬೇಡ. ಆದ್ರೆ ಅಕಸ್ಮಾತ್ ಆಗಿ ಯಾರಾದ್ರೂ ರಾತ್ರಿ ಮಲಗಿರ್ಬೇಕಾದ್ರೆ ನನ್ಗೆ ಒಬ್ಬ ಸ್ನೇಹಿತ ನನಗೆ ಹೇಳ್ತಾ ಇದ್ರು ಒಂದ್ಸತಿ, ಬೆಳಗಾಂನಲ್ಲಿ ಗೋಕುಲ್ ಧಾಮ್ ಅಂತ ಇದೆ, ನೀವು ಕೇಳಿರ್ಬೇಕು. ಅರಣ್ಯದ ಮಧ್ಯದಲ್ಲಿ ನಮ್ಮ ಒಂದು ಫಾರ್ಮ್ ಕಮ್ಯುನಿಟಿ ಇದೆ. ಅಲ್ಲಿ ಒಬ್ರು ವಾಸ ಮಾಡ್ತಾರೆ. ಅವ್ರು ಇವಾಗ ಇಲ್ಲ, ಗೋಕುಲ್ ಧಾಮ್ ಅಲ್ಲಿ ವಾಪಸ್ ಪುನಃ ಹೊರಟೋದ್ರು. ಆದ್ರೆ ಒಂದ್ಸತಿ ಅವ್ರು ಹೇಳ್ತಾ ಇದ್ರು, ಅವರು ರಾತ್ರಿ ಒಂದ್ಸತಿ ಮಲಗಿರ್ಬೇಕಾದ್ರೆ ಅವರು ತಮ್ಮ ಸೊಳ್ಳೆ ಪರದೆ ಹಾಸ್ಕೊಂಡು ಅದರೊಳಗೆ ಅವರು ಮಲ್ಕೊಂಡಿದ್ರು. ಆದ್ರೆ ರಾತ್ರಿ ಸಮಯದಲ್ಲಿ ಅವರ ರೂಮ್ ನಲ್ಲಿ ಮತ್ತೊಬ್ರು ಯಾರು ಮಲಗ್ತಾ ಇದ್ರು, ಅವ್ರು ಬಂದು ನೋಡ್ತಾರೆ, ಈ ಸೊಳ್ಳೆ ಪರದೆ ಮುಂದೆ ಒಂದು ದೊಡ್ಡ ಹೆಬ್ಬಾವು ತನ್ನ ಹೆಡೆಯನ್ನ ಪೂರ್ತಿಯಾಗಿ ತೆಗೆದು ಅಲ್ಲಿ ಅವರು ಏಳುವ ಪ್ರತೀಕ್ಷೆಯನ್ನ ಮಾಡ್ತಾ ಇದೆ. ಯಾಕೆಂದ್ರೆ ಇವರು ಸೊಳ್ಳೆ ಪರದೆ ಒಳಗೆ ಮಲಗ್ಬಿಟ್ಟಿದ್ರಲ್ಲ, ಅದಕ್ಕೆ ಒಳಗೆ ಹೋಗೋದಕ್ಕೆ ಅದಕ್ಕೆ ಅವಕಾಶ ಇರಲಿಲ್ಲ. ಅದರಿಂದ ಹೆಡೆಯನ್ನ ತೆಗೆದುಕೊಂಡು ಅವ್ರು ಯಾವಾಗ ಹೇಳ್ತಾರೆ ಅಂತ ಪ್ರತೀಕ್ಷೆ ಮಾಡ್ತಾ ಇದೆ. ಆ ರೀತಿಯಾದಂತ ಪರಿಸ್ಥಿತಿ ಅಲ್ಲ. ಸೊ ಅವಾಗ ಅವ್ನು ಹೇಳ್ತಾ ಇದ್ರು, ನಾನು ಮಲ್ಕೊಂಡೇ ಇದ್ದೆ, ಆದ್ರೆ ಅವ್ರು ಯಾರು ಬಂದಿದ್ರಲ್ಲ ನನ್ನ ರೂಮ್ ಪಾರ್ಟ್ನರ್, ಅವರು ಒಂದು ಕೋಲನ್ನು ತೆಗೆದುಕೊಂಡು ಬಂದು ಅದನ್ನ ಸಾಯಿಸ್ಬಿಟ್ರು, ನನ್ನ ಪುಣ್ಯ ಅಂತ ಹೇಳ್ತಾ ಇದ್ರು ಅಲ್ಲ. ಸೊ ಅಕಸ್ಮಾತ್ ಆಗಿ ನಾವು ಮಲಗಿರ್ಬೇಕಾದ್ರೆ ಯಾವ್ದಾದ್ರು ಹಾವು ಬಂದು ನನ್ನನ್ನ ಕಚ್ಚಿ ಸಾಯಿಸ್ಬಿಟ್ರೆ ಎಂತಹ ದುರ್ದೈವ ಅದು. ಅದೇ ರೀತಿಯಲ್ಲಿ ನೀನು ನನ್ನನ್ನ ಸಾಯಿಸಿದ್ಯಾ. ಹೀಗೆ ಬಹಳಷ್ಟು ಆಕ್ಷೇಪಗಳನ್ನ ಹಾಕ್ತಾನೆ. ಇದು ಕೇವಲ ಪ್ರಧಾನವಾದಂತ ಆಕ್ಷೇಪಗಳು ಅಷ್ಟೇನೆ. ನೀವು ಪೂರ್ತಿಯಾಗಿ ನಿಮ್ಗೆ ಯಾವ ಆಕ್ಷೇಪಗಳನ್ನ ಹಾಕ್ತಾನೆ ಅಂತ ತಿಳ್ಕೊಳ್ಳೋದಕ್ಕೆ ಆಸೆ ಇದ್ರೆ ದಯವಿಟ್ಟು
ನಾನು ಹೇಳಿದ ಹಾಗೆ ಕಿಷ್ಕಿಂಧಾಕಾಂಡದ 17ನೇ ಅಧ್ಯಾಯವನ್ನ ನೀವು ಓದ್ಬೋದು. ಸಂಪೂರ್ಣ ಅಧ್ಯಾಯ ಕೇವಲ ವಾಲಿಯ ಆಕ್ಷೇಪಗಳ ಮೇಲೆ ಆ ಒಂದು ಅಧ್ಯಾಯ ಇದೆ. ಅದಾದ ಮೇಲೆ 18ನೇ ಅಧ್ಯಾಯದಲ್ಲಿ ರಾಮಚಂದ್ರ ಅದಕ್ಕೆ ಉತ್ತರಿಸೋದಕ್ಕೆ ಶುರು ಮಾಡ್ತಾನೆ ಅಲ್ಲ. ಸೊ ಈ ರೀತಿಯಾಗಿ ವಾಲಿ ಆಕ್ಷೇಪಗಳನ್ನ ಹಾಕ್ತಾ ಇರಬೇಕಾದ್ರೆ ರಾಮಚಂದ್ರ ಬಹಳ ತಾಳ್ಮೆಯಿಂದ ಅದನ್ನ ಕೇಳಿಸ್ಕೊತಾನೆ. ಇದು ಬಹಳ ಪ್ರಧಾನವಾದಂತಹ ಗುಣ ರಾಮಚಂದ್ರನಲ್ಲಿ. ಬಹಳ ತಾಳ್ಮೆಯಿಂದ ಪೂರ್ತಿಯಾಗಿ ಹೇಳು, ಅದಾದ್ಮೇಲೆ ನಾನು ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿ ಎಲ್ಲವನ್ನ ಕೇಳಿಸ್ಕೊತಾ ಇರ್ತಾನೆ. ವಾಲಿ ತನ್ನ ಮನಸ್ಸಿನ ಅಂತರಾಳದಲ್ಲಿ ಯಾವ್ಯಾವ ಕೋಪ ಇತ್ತು ರಾಮಚಂದ್ರನ ಮೇಲೆ ಎಲ್ಲವನ್ನ ಒಂದೇ ಸಮಯದಲ್ಲಿ ಆಚೆ ತೆಗೆದು ತನ್ನ ಬಾಯಿಯಿಂದ ಎಲ್ಲವನ್ನ ಹೇಳ್ಬಿಡ್ತಾನೆ. ಅದಾದ್ಮೇಲೆ 17ನೇ ಅಧ್ಯಾಯದ ಕೊನೆಯಲ್ಲಿ ವರ್ಣನೆ ಬರ್ತದೆ. ಮತ್ತೆ ಹೇಳೋದಕ್ಕೆ ವಾಲಿಗೆ ಶಕ್ತಿ ಇರಲಿಲ್ಲ. ಯಾಕೆಂದ್ರೆ ಮೊದಲೇ ಬಾಣದ ಪ್ರಯೋಗ ಆಗ್ಲೇ ಆಗೋಗಿತ್ತು. ಮತ್ತೆ ಬಹಳ ತೀವ್ರವಾದಂತಹ ನೋವು ಶರೀರದ ಎಲ್ಲಾ ಭಾಗಗಳಲ್ಲಿ ವಾಲಿಗೆ ಆಗ್ತಾ ಇತ್ತು. ಅದರ ಮಧ್ಯದಲ್ಲಿ ಎಷ್ಟು ಮಾತಾಡಕ್ಕೆ ಅವನಿಗೆ ಸಾಧ್ಯ ಆಯ್ತು ಅಷ್ಟು ಮಾತ್ರ ಮಾತಾಡ್ತಾನೆ. ಅದಾದ್ಮೇಲೆ ರಾಮಚಂದ್ರನಿಗೆ ಮಾತಾಡ್ಲಿ ಅಂತ ಅವನು ಬಿಟ್ಬಿಡ್ತಾನೆ. ಅವಾಗ ರಾಮಚಂದ್ರ ಕೇಳ್ತಾನೆ, ಮುಗಿತಾ ಎಲ್ಲ ನಿನ್ನ ಆಕ್ಷೇಪಗಳು, ಇವಾಗ ನಾನು ಮಾತಾಡ್ಬೋದಾ? ಇವಾಗ ವಾಲಿ ಸುಮ್ಮನೆ ಇರ್ತಾನೆ. ಮಧ್ಯದಲ್ಲಿ ಲಕ್ಷ್ಮಣ ಹೇಳ್ತಾ ಇರ್ತಾನೆ, ಇಷ್ಟೊಂದು ಏನೇನೋ ಹೇಳ್ತಾ ಇದ್ದಾನೆ, ನೀನ್ ಸುಮ್ಮನೆ ಇದ್ಯಲ್ಲ, ಅದ್ ಹೇಗೆ ನೀನು ಉತ್ತರ ಕೊಡೋದಿಲ್ವಾ ಅಂತ ರಾಮಚಂದ್ರನಿಗೆ ಹೇಳ್ತಾನೆ. ಲಕ್ಷ್ಮಣ ಸ್ವಲ್ಪ ತಾಳು, ಅವನು ಎಲ್ಲಾ ಹೇಳಿ ಮುಗಿಸಲಿ, ಅದಾದ್ಮೇಲೆ ನಾನು ಮಾತಾಡ್ತೇನೆ ಅಂತ ಹೇಳಿ ಅದಾದ್ಮೇಲೆ ರಾಮಚಂದ್ರ ಮಾತಾಡೋಕ್ ಶುರು ಮಾಡ್ತಾನೆ. ನೋಡಿ ಇವಾಗ ರಾಮಚಂದ್ರನ ಉತ್ತರ ಹೇಗಿದೆ ಅಂತ ನೀವು ಇವಾಗ ನೋಡ್ಬೋದು. ರಾಮನ ಪ್ರತ್ಯುತ್ತರ. ಸೊ ಮೊದಲನೇ ಆಕ್ಷೇಪ ಏನನ್ನ ಹಾಕಿದ್ದು ವಾಲಿ ಅಂತ ಹೇಳಿದ್ರೆ, ನೀನು ಅಯೋಧ್ಯ ಪ್ರದೇಶದವನು, ನಾನು ಕಿಷ್ಕಿಂಧ ಪ್ರದೇಶದವನು, ನಿನಗೆ ಇಲ್ಲಿ ಏನು ಕೆಲಸ? ಮತ್ತೆ ನನ್ನ ಹಸ್ತಕ್ಷೇಪವನ್ನ ಮಾಡೋದಕ್ಕೆ ನೀನ್ ಯಾರು? ನನ್ನ ಸಂಹಾರವನ್ನ ಬೆನ್ ಹಿಂದೆ ಮಾಡೋದಕ್ಕೆ ನೀನ್ ಯಾರು ಅನ್ನೋದು ಮೊದಲನೇ ಆಕ್ಷೇಪ. ಅದಕ್ಕೆ ನೋಡಿ ರಾಮಚಂದ್ರನ ಉತ್ತರ ಹೇಗಿದೆ ಅಂತ, ನಿನ್ನ ರಾಜ್ಯ ಕಿಷ್ಕಿಂಧೆಯಾದರೂ ಈ ರಾಜ್ಯವು ಅಯೋಧ್ಯೆಯ ವ್ಯಾಪ್ತಿಯಲ್ಲೇ ಬರುವುದು ಅಲ್ಲ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಅಯೋಧ್ಯೆಯ ಸಾಮ್ರಾಟ್ ಅಥವಾ ರಾಜರು ಯಾರಿದ್ರು, ಮಹಾರಾಜರು ಯಾರಿದ್ರು, ಅವರು ಕೇವಲ ಅಯೋಧ್ಯೆ ಎಂಬಂತ ಸೀಮಿತವಾದಂತಹ ನಗರದ ಪ್ರದೇಶವನ್ನ ಮಾತ್ರವಲ್ಲದೆ ಸಂಪೂರ್ಣವಾದಂತಹ ಭೂಮಿಯ ರಾಜರಾಗಿದ್ದರು. ಹೇಗೆ ಕೃಷ್ಣನ ಸಮಯದಲ್ಲಿ ಯುಧಿಷ್ಠಿರ ಮಹಾರಾಜರು ಸಂಪೂರ್ಣವಾದಂತಹ ಭೂಮಿಗೆ ರಾಜರಾಗಿದ್ರು, ಅದೇ ರೀತಿಯಲ್ಲಿ ತ್ರೇತಾಯುಗದಲ್ಲಿ ಅಯೋಧ್ಯ ಪ್ರದೇಶದ ಮಹಾರಾಜರು ಯಾರಾಗಿರ್ತಾರೆ, ಅವರು ಸಂಪೂರ್ಣ ಭೂಮಿಯ ರಾಜರಾಗಿರ್ತಾರೆ. ಹಾಗಂತ ಅವ್ರದ್ದು ಒಂದೇ ರಾಜ್ಯ ಇತ್ತು ಅಂತ ಅಲ್ಲ, ಎಷ್ಟೊಂದು ಸಾಮ್ರಾಜ್ಯಗಳಿರಬಹುದು. ಆದ್ರೆ ಅವರೆಲ್ಲರೂ ಕೂಡ ಅಯೋಧ್ಯ ಮಹಾರಾಜರು ಯಾರಿದ್ದಾರೆ ಅವರ ಸರ್ವ ಶ್ರೇಷ್ಠತ್ವವನ್ನ ಒಪ್ಕೊಂಡು ಅವರ ಕೆಳಗಡೆನೆ ನಾವು ನಮ್ಮ ರಾಜ್ಯವನ್ನ ಮಾಡ್ತಾ ಇದ್ದೇವೆ ಅಂತ ಅವರು ಒಪ್ಕೊಂಡಿರ್ತಾರೆ ಅಲ್ವಾ. ಸೊ ಹೇಗೆ ಇವತ್ತು ಕೂಡ ಒಂದು ಸೆಂಟ್ರಲ್ ಗವರ್ಮೆಂಟ್ ಇದೆ, ಆದ್ರೆ ಎಷ್ಟೊಂದು ಸ್ಟೇಟ್ ಗವರ್ಮೆಂಟ್ ಇದೆ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದ ಕೆಳಗಡೆನೆ ಎಲ್ಲ ರಾಜ್ಯ ಸರ್ಕಾರವು ಕೆಲಸ ಮಾಡಬೇಕು ಅಲ್ವಾ, ಮತ್ತೆ ಮಾಡುವುದು ಕೂಡ. ಸೊ ಅದೇ ರೀತಿಯಲ್ಲಿ ಆಗಿನ ಕಾಲದಲ್ಲಿ ಕೂಡ. ಸೊ ಅದನ್ನೇ ಹೇಳ್ತಾನೆ ರಾಮಚಂದ್ರ, ಇಕ್ಷ್ವಾಕೂನಾಮಿಯಂ ಭೂಮಿ ಸಶೈಲ ವನಕಾನನಾಹ. ಇಕ್ಷ್ವಾಕೂನಾಂ, ಇಕ್ಷ್ವಾಕು ವಂಶದಲ್ಲಿ ಬಂದಂತಹ ಮಹಾರಾಜರು ಯಾರಿದ್ದಾರೆ, ಈ ಎಲ್ಲಾ ಭೂಮಿ ಏನಿದೆ, ಈ ಎಲ್ಲಾ ಶೈಲ ಅಂದ್ರೆ ಎಲ್ಲಾ ಪರ್ವತಗಳೇನಿದೆ, ವನಕಾನನಾಹ ಎಲ್ಲಾ ತೋಟಗಳೇನಿದೆ, ಎಲ್ಲಾ ಅರಣ್ಯಗಳೇನಿದೆ, ಎಲ್ಲವೂ ಕೂಡ ಯಾರಿಗೆ ಸೇರಬೇಕು ಅಂತ ಹೇಳಿದ್ರೆ ಇಕ್ಷ್ವಾಕು ವಂಶದಲ್ಲಿ ಬಂದಂತಹ ಆ ಸಾಮ್ರಾಜ್ಯದ ಮಹಾರಾಜರು ಯಾರಿದ್ದಾರೆ ಅವ್ರಿಗೆ ಸೇರ್ಬೇಕು. ಆದ್ರಿಂದ ಹೌದು ಇದು ಕಿಷ್ಕಿಂಧ ಪ್ರದೇಶ, ಆದ್ರೆ ಅಲ್ಟಿಮೇಟ್ಲಿ ಅಂದ್ರೆ ಕೊನೆಯಲ್ಲಿ ಇದು ಯಾರಿಗೆ ಸೇರುತ್ತೆ ಅಂತ ಹೇಳಿದ್ರೆ ಇಕ್ಷ್ವಾಕೂನಾಂ ಇಯಂ ಭೂಮಿ. ಆದ್ದರಿಂದ ನಾನು ನಿನಗೆ ಇಲ್ಲಿ ಕೇಳುವವನಾರೆಂದರೆ ನಾನು ಭರತನ ಸೇವಕ. ಅಯೋಧ್ಯೆಯನ್ನು ಇದೀಗ ಆಳುತ್ತಿರುವವನು ಭರತ ಮತ್ತು ನಾನು ಆ ಭರತನ ಪ್ರಾಮಾಣಿಕ ಸೇವಕ ಅಲ್ಲ. ಸೊ ಭರತ ಇವಾಗ ಆಳ್ತಾ ಇದ್ದಾನೆ, ನಿಜವಾಗ್ಲೂ ಪಾದುಕೆಗಳು ಆಡ್ತಾ ಇದೆ, ಮತ್ತೆ ಭರತ ಪಾದುಕೆಗಳ ಮೂಲಕ ಸಂಪೂರ್ಣವಾದಂತಹ ಭೂಮಿಯನ್ನೇ ಆಳ್ತಾ ಇದ್ದಾನೆ. ಮತ್ತು ನಾನು ಭರತನ ಸೇವಕ, ಆದ್ದರಿಂದ ಭರತನ ಸೇವಕನಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಎಲ್ಲಿಗೆ? ಕಿಷ್ಕಿಂಧ ಪ್ರದೇಶಕ್ಕೆ ನಾನು ಬಂದಿದ್ದೇನೆ. ಇದರಲ್ಲಿ ಏನ್ ತಪ್ಪು ನೋಡಿ, ರಾಮಚಂದ್ರ ಯದ್ಯಪಿ ಅವನೇ ರಾಜ ಆಗ್ಬೇಕಾಗಿತ್ತು, ಆದ್ರೆ ಇದೀಗ ಭರತನ ಸೇವಕನನ್ನಾಗಿ ತನ್ನನ್ನೇ ತಾನು ಗುರುತಿಸ್ಕೊತಾ ಇದ್ದಾನೆ. ಆದ್ರಿಂದ ನಾನು ಇಲ್ಲಿಗೆ ಬಂದಿದ್ದೇನೆ, ಏನು ತಪ್ಪು ಇದರಲ್ಲಿ? ನಾನು ಭರತನ ಸೇವಕನಾಗಿ ಬಂದಿದ್ದೇನೆ, ಮತ್ತೆ ನಾನು ಕೂಡ ಇಕ್ಷ್ವಾಕು ವಂಶದಲ್ಲೇ ಬರ್ತೇನೆ, ಭರತನ ಸೇವಕನಾಗಿ ಇಲ್ಲಿಗೆ ಬಂದಿದ್ದೆ, ಏನ್ ತಪ್ಪು? ಹಸ್ತಕ್ಷೇಪ ಅಂತ ನೀನು ಅಂದ್ಕೊಂತ ಇದೆಯಾ? ಅದರಲ್ಲಿ ಯಾವುದೇ ರೀತಿಯಾದಂತಹ ಸತ್ಯ ಇಲ್ಲ. ನಾನು ಹಸ್ತಕ್ಷೇಪ ಮಾಡ್ತಾ ಇಲ್ಲ, ಇಲ್ಲಿಗೆ ಬಂದಿದ್ದೇನೆ, ಮತ್ತೆ ನಾನು ನಿನಗೆ ದಂಡನೆಯನ್ನ ಕೊಟ್ಟಿದ್ದೇನೆ. ಇವಾಗ ಅವನು ಕೇಳ್ತಾನೆ, ಏನಕ್ಕೆ ದಂಡನೆ? ನಾನೇನಕ್ಕೆ ದಂಡನೆಯನ್ನ ಅನುಭವಿಸ್ಬೇಕು? ಅವಾಗ ನೋಡಿ ಇಲ್ಲಿ ಹೇಳ್ತಾನೆ ರಾಮಚಂದ್ರ, ನಾನು ನನ್ನ ಹೆಂಡತಿಯನ್ನು ಕಳೆದುಕೊಂಡಿರುವೆನಾ?
ಆದರೆ ನಾನು ಇದರ ಬಗ್ಗೆ ನಿನಗೆ ಹೇಳುವುದರ ಮೊದಲೇ ನಿನಗೆ ಈ ಮಾಹಿತಿ ಹೇಗೆ ಬಂದಿತು ವಾಲಿ? ಅಲ್ಲ, ರಾಮ ಸುಗ್ರೀವನಿಗೆ ಹೇಳಿರೋದು, ನನ್ನ ಹೆಂಡತಿಯನ್ನ ನಾನು ಕಳ್ಕೊಂಡಿದ್ದೇನೆ ಅಂತ ಸುಗ್ರೀವನಿಗೆ ಹೇಳಿದ್ದಾನೆ. ಅಲ್ಲ, ಸುಗ್ರೀವ ಹೇಳಿದ ಕೂಡಲೇ ಸೇಮ್ ಪಿಂಚ್ ರಾಮ, ನಾನು ಕೂಡ ಹೆಂಡತಿಯನ್ನ ಕಳ್ಕೊಂಡಿದ್ದೇನೆ ಅಂತ ಸುಗ್ರೀವ ಹೇಳಿ ಅದಾದ್ಮೇಲೆ ಇದೆಲ್ಲ ಬಂದಿದೆ ಇಲ್ಲಿವರೆಗೆ. ಅಲ್ಲ, ಆದ್ರೆ ವಾಲಿಗೆ ಯಾವತ್ತೂ ರಾಮಚಂದ್ರ ಹೇಳಿಲ್ಲ. ಆದ್ರೆ ನಿನಗೆ ಹೇಗೆ ಗೊತ್ತಾಯಿತು? ಏಕೆಂದರೆ ನೋಡಿ, ಇಲ್ಲಿ ಹೇಳ್ತಾನೆ ರಾಮಚಂದ್ರ, ನೀನು ರಾವಣನ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿರುವೆ. ರಾವಣನ ಜೊತೆಗೆ ವಾಲಿ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ದ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರೋದಿಲ್ಲ, ಆದ್ರೆ ಕಂಬ ರಾಮಾಯಣದಲ್ಲಿ ಬರುತ್ತೆ. ಏನು ಒಪ್ಪಂದ ಕೂಡ ಗೊತ್ತಾ? ಯಾವ ಒಪ್ಪಂದ ಅಂತ ಹೇಳಿದ್ರೆ, ಒಂದೇ ನಿಮಿಷ. ಯಾವ ಒಪ್ಪಂದ ಅಂತ ಹೇಳಿದ್ರೆ ನೋಡಿ, ಕಿಷ್ಕಿಂಧ ಅನ್ನೋದು ಬಹಳ ದೊಡ್ಡ ಒಂದು ಪ್ರದೇಶ, ಅದೇ ರೀತಿ ಲಂಕೆ ಅನ್ನೋದು ಕೂಡ ಮತ್ತೊಂದು ದೊಡ್ಡ ಪ್ರದೇಶ. ಎರಡೂ ಸಾಮ್ರಾಜ್ಯಗಳಿಗೆ ಸಮರ್ಥರಾದಂತ ರಾಜರಿದ್ದಾರೆ. ಒಂದು ಪ್ರದೇಶಕ್ಕೆ ವಾಲಿ ಆದ್ರೆ ಮತ್ತೊಂದು ಪ್ರದೇಶಕ್ಕೆ ರಾವಣನಿದ್ದಾನೆ. ರಾವಣನಿಗೆ ವಾಲಿಯ ಶಕ್ತಿಯ ಬಗ್ಗೆ ಪರಿಚಯವಾಗಿತ್ತು. ಆದ್ರಿಂದ ಇವಾಗ ರಾವಣ ವಾಲಿಯ ಶಕ್ತಿಯನ್ನ ನೋಡಿ ಇವನನ್ನ ನಾನು ಜಯಿಸೋದಕ್ಕಾಗೋದಿಲ್ಲ ಅಂತ ಹೇಳಿ ರಾವಣ ಬಂದು ವಾಲಿಯ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಏನಂತ ಹೇಳಿದ್ರೆ, ನಾನು ಏನನ್ ಬೇಕಾದ್ರೂ ಮಾಡ್ತೀನಿ, ನೀನು ನನಗೆ ಪ್ರಶ್ನೆಯನ್ನ ಕೇಳಬಾರ್ದು. ನೀನು ಏನ್ ಬೇಕಾದ್ರೂ ಮಾಡು, ನಾನು ನಿನಗೆ ಪ್ರಶ್ನೆಯನ್ನ ಕೇಳೋದಿಲ್ಲ. ಇದು ಒಪ್ಪಂದ ಅಲ್ವಾ? ಇವಾಗ ನೋಡಿ, ಪಾಕಿಸ್ತಾನ್ ಮತ್ತೆ ಆಫ್ಘಾನಿಸ್ತಾನ್ ಒಪ್ಪಂದ ಮಾಡಿಕೊಂಡು ಪಾಕಿಸ್ತಾನ್ ಹೇಳ್ತಾರೆ, ನಾವು ಭಾರತದ ಮೇಲೆ ಆಕ್ರಮಣವನ್ನ ಮಾಡ್ತೇವೆ, ನೀವು ನಮ್ಗೆ ಕೇಳಬಾರ್ದು. ಆಫ್ಘಾನಿಸ್ತಾನ್ ಹೇಳ್ತಾರೆ, ನಾನು ಮತ್ತೊಂದು ಆಫ್ಘಾನಿಸ್ತಾನ್ ಪಕ್ಕದಲ್ಲಿ ಯಾವ ದೇಶ ಇದೆ ಅದ್ರ ಮೇಲೆ ನಾವು ಅಕ್ರಮವಾದಂತಹ ಕೆಲಸಗಳನ್ನ ಆಕ್ರಮಣವನ್ನ ಮಾಡ್ತೇವೆ, ನೀವು ನಮಗೆ ಕೇಳಬಾರದು ಅಲ್ವಾ? ಹೀಗೆ ಯಾರಾದ್ರೂ ಒಪ್ಪಂದವನ್ನ ಮಾಡ್ಕೊಂಡ್ರೆ ಅದಕ್ಕೇನಾದ್ರೂ ಬೆಲೆ ಇರ್ತದಾ? ಅಲ್ಲ, ಈ ರೀತಿಯಾದಂತಹ ಒಂದು ಒಪ್ಪಂದವನ್ನ ಮಾಡ್ಕೊಂಡ್ರೆ ಅವರಿಬ್ಬರ ವ್ಯಕ್ತಿತ್ವ ಎಂತಹದ್ದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಏಕೆಂದ್ರೆ ರಾವಣನಿಗೆ ಏನ್ ಬೇಕಾಗಿತ್ತು ಅಂತ ಹೇಳಿದ್ರೆ, ಅವನು ಎಲ್ಲಾ ರೀತಿಯಾದಂತ ಅತ್ಯಾಚಾರವನ್ನ, ಎಲ್ಲಾ ರೀತಿಯಾದಂತ ಅಕ್ರಮಗಳನ್ನ ಮಾಡ್ಬೇಕಾಗಿತ್ತು. ಆದ್ರೆ ಯಾರು ಅವನಿಗೆ ಕೇಳಬಾರ್ದಾಗಿತ್ತು. ಕೇಳೋರು ಯಾರು ಇದ್ದಿದ್ರೆ ಅವನಿಗಿಂತ ಶಕ್ತಿಶಾಲಿ ಪುರುಷರೇ ಅವನಿಗೆ ಕೇಳೋದು ಅಂತ ಗೊತ್ತಿತ್ತು. ಯಾರದು? ವಾಲಿ. ಅದರಿಂದ ವಾಲಿ ನನ್ನ ಹಾದಿಯಲ್ಲಿ ನೀನ್ ಬರಬೇಡ. ಅದೇ ರೀತಿ ವಾಲಿಗೆ ಕೂಡ ಅದೇ ರೀತಿ ಗೊತ್ತಿತ್ತು. ಏಕೆ ಅಂದ್ರೆ ವಾಲಿ ಕೂಡ ಅದೇ ರೀತಿಯಾದಂತ ಅಕ್ರಮ ಕೆಲಸವನ್ನ ಮಾಡ್ತಾ ಇದ್ದ. ಏನ್ ಮಾಡ್ತಾ ಇದ್ದ? ಇದೀಗ ಅವನು ಸುಗ್ರೀವನ ಹೆಂಡತಿಯಾದಂತಹ ರುಮಾಳನ್ನ ಅವನು ಅನುಭವಿಸ್ತಾ ಇದ್ದ. ಇದು ಶಾಸ್ತ್ರ ವಿರುದ್ಧ. ಏನಕ್ಕೆ ಅಂತ ಹೇಳಿದ್ರೆ, ಮೂರು ಹೆಂಗಸರು ನಮಗೆ ಮಗಳಿನ ಸಮಾನ ಅಂತ ಶಾಸ್ತ್ರ ಹೇಳುತ್ತೆ. ಯಾರದು? ನಿಜವಾದಂತಹ ಮಗಳು ಯಾರಿರ್ತಾಳೆ ಅವರು ಖಂಡಿತವಾಗ್ಲೂ ನಮ್ಗೆ ಮಗಳೇ ಆಗಬೇಕು. ಎರಡನೇದು, ತಮ್ಮನ ಹೆಂಡತಿ ಯಾರಿರ್ತಾಳೆ ಅವಳು ಕೂಡ ಮಗಳಿಗೆ ಸಮಾನ. ಮತ್ತೆ ಮತ್ತೊಂದು ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ಒಂದು ನಿಮಿಷ, ಮತ್ತೊಂದು ಯಾವುದು ಅಂತ ಹೇಳಿದ್ರೆ ತಂಗಿ ಯಾರಿರ್ತಾಳೆ ಅವಳು ಕೂಡ ನಮ್ಗೆ ಮಗಳಿನ ಸಮಾನ. ಸೊ ಅದರಿಂದ ಇವರು ಮೂರುವರನ್ನ ನಾವು ನಮ್ಮ ಮಗಳಂತೆಯೇ ನೋಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ನೀನೇನ್ ಮಾಡ್ತಾ ಇದೀಯಾ? ನಿನ್ನ ಸ್ವಂತ ತಮ್ಮನ ಹೆಂಡತಿಯನ್ನ ನೀನು ಅನುಭವಿಸ್ತಾ ಇದೀಯಾ. ಇದು ಶಾಸ್ತ್ರ ವಿರುದ್ಧ. ಯಾರು ಆ ರೀತಿಯಾದಂತಹ ನೀಚ ಕೆಲಸವನ್ನ ಮಾಡ್ತಾರೆ, ತಮ್ಮ ಮಗಳನ್ನೇ ಮಗಳಿನ ಜೊತೆಗೆ ಅಕ್ರಮವಾದಂತಹ ಸಂಬಂಧವನ್ನ ಹೊಂದ್ತಾರೆ, ಅಂಥವರಿಗೆ ಮರಣದಂಡನೆಯನ್ನೇ ಕೊಡಬೇಕು ಅಂತ ನೀನೇ ಹೇಳಿದಂತೆ ಮನುಧರ್ಮಶಾಸ್ತ್ರ ಹೇಳುತ್ತೆ ಎಂಬುದಾಗಿ ರಾಮಚಂದ್ರ ಹೇಳ್ತಾನೆ. ಅಲ್ಲ, ಬಹಳ ಒಳ್ಳೆ ಪಾಯಿಂಟ್ ಅನ್ನ ಹೇಳ್ತಾ ಇದ್ದಾನಲ್ಲ ರಾಮಚಂದ್ರ ಅಲ್ಲ. ಸೊ ಅದಾದ್ಮೇಲೆ ಹೇಳ್ತಾನೆ, ನಾನು ನಿನಗೆ ಹೇಳೋದಕ್ಕಿಂತ ಮುಂಚೆನೆ ಸೀತೆ ಅಪಹರಣ ಆಗಿದೆ ಅನ್ನೋದು ನಿನಗೆ ಹೇಗೆ ಗೊತ್ತಾಯ್ತು? ಏಕೆಂದ್ರೆ ಯಾವಾಗ ಸೀತೆಯನ್ನ ಅಪಹರಿಸಿಕೊಂಡು ರಾವಣ ಪುಷ್ಪಕ ವಿಮಾನದಿಂದ ಅವನು ಆಕಾಶ ಮಾರ್ಗವಾಗಿ ಹೋಗ್ತಾ ಇದ್ದ, ಅವಾಗ ಎಲ್ಲಿಯ ಮೇಲೆ ಹೋದ ಅಂತ ಹೇಳಿದ್ರೆ ಇದೇ ಕಿಷ್ಕಿಂಧ ಪ್ರದೇಶದ ಮೇಲೆ ಹೋಗ್ತಾನೆ. ಆವಾಗಲೇನೆ ಸೀತೆ ತನ್ನ ಎಲ್ಲಾ ಒಡವೆಗಳನ್ನ ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನ ಕೆಳಗೆ ಹಾಕ್ತಾಳೆ. ಅದನ್ನ ಸುಗ್ರೀವ ಮತ್ತೆ ಇತರರು ಅದನ್ನ ಪಡ್ಕೊಂಡು ಅದಾದ್ಮೇಲೆ ರಾಮಚಂದ್ರನಿಗೆ ತೋರಿಸ್ತಾರೆ. ಅದರಲ್ಲಿ ಸೀತೆಯ ಚೂಡಾಮಣಿ ಇರ್ತದೆ, ಅದೆಲ್ಲ ನಮ್ಗೆ ಗೊತ್ತಿದೆ ಅಲ್ವಾ? ಸೊ ಇದೇ ಪ್ರದೇಶದಿಂದ ಹೋಗ್ತಾ ಇರ್ತಾಳೆ. ಆವಾಗ ವಾಲಿ ರಾವಣನನ್ನ ನೋಡ್ತಾನೆ. ವಾಲಿಗೆ ಗೊತ್ತಾಗತ್ತೆ ಇವನು ಸೀತೆಯನ್ನ ಅಪಹರಿಸ್ಕೊಂಡು ಲಂಕೆಗೆ ಹೋಗ್ತಾ ಇದ್ದಾನೆ ಅಂತ. ಆದರೆ ವಾಲಿ ಏನನ್ನೂ ಕೂಡ ಹೇಳೋದಿಲ್ಲ. ಏನಕ್ಕೆ? ಏಕೆ ಅಂದ್ರೆ ಅವನು ಕೂಡ ಅದೇ ರೀತಿಯಾದ ಕೆಲಸವನ್ನ ಮಾಡ್ತಾ ಇದ್ದಾನೆ. ಏನು? ಅವನ ತಮ್ಮನ ಹೆಂಡತಿಯನ್ನ ಅವನು ಅನುಭವಿಸ್ತಾ ಇದ್ದಾನೆ. ರಾವಣ ಇವಾಗ ಬೇರೆ ಯಾರ್ದೋ ಹೆಂಡತಿಯನ್ನ ಅನುಭವಿಸ್ತಾ ಇರ್ಬೇಕಾದ್ರೆ ವಾಲಿಗೆ ಹೇಳೋದಕ್ಕೆ ಯಾವ ಬಾಯಿ ತಾನೇ ಇದೆ ಅಲ್ವಾ? ಯಾವುದೇ ಬಾಯಿ ಇಲ್ಲ. ಆದ್ರಿಂದ
ವಾಲಿ ಸುಮ್ನಾಗ್ಬಿಡ್ತಾನೆ. ಟಾಟಾ ಸೀತಾ ಅಂತ ಹೇಳ್ಬಿಟ್ಟು ಅವನು ಸುಮ್ನಾಗ್ಬಿಡ್ತಾನೆ. ಇದನ್ನೇ ರಾಮಚಂದ್ರ ಹೇಳ್ತಾನೆ. ಸೊ ಇದು ರಾಮಚಂದ್ರನ ಎರಡನೆಯ ಆ ಉತ್ತರ. ಅದಾದ್ಮೇಲೆ ಮೂರನೇ ಆಕ್ಷೇಪ ಏನ್ ಹಾಕಿದ್ದ ವಾಲಿ, ಅದಕ್ಕೆ ರಾಮಚಂದ್ರ ಹೇಗೆ ಉತ್ತರಿಸ್ತಾನೆ ಅನ್ನೋದನ್ನ ನೋಡಿ. ಇದೀಗ ಮನುಧರ್ಮದ ಶಾಸ್ತ್ರದ ಬಗ್ಗೆ ನೀನು ಮಾತನಾಡುವೆಯಾ? ನೋಡಿ, ಇವಾಗ ಮನುಧರ್ಮದ ಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದಾನೆ ವಾಲಿ. ಯದ್ಯಪಿ ಧರ್ಮದ ಒಂದು ಸಣ್ಣ 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 ಒಂದು ಹಿಂಟ್ ಕೂಡ ಇಲ್ಲ ಅವನಿಗೆ, ವಾಲಿಗೆ ಧರ್ಮ ಅಂದ್ರೆ ಏನು ಅಂತ ಕೂಡ ಗೊತ್ತಿಲ್ಲ. ಆದ್ರೆ ಅವನು ಮನುಧರ್ಮದ ಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದಾನೆ. ನೋಡಿ, ಮನುಧರ್ಮ ಶಾಸ್ತ್ರ ಏನ್ ಹೇಳುತ್ತೆ ಅಂತ ರಾಮಚಂದ್ರ ಹೇಳ್ತಾನೆ. ಮನುಧರ್ಮ ಶಾಸ್ತ್ರದ ಪ್ರಕಾರ ಏನು, ಔರಸೀಂ ಭಗಿನೀಂ ವಾಪಿ ಭಾರ್ಯಾಂ ವಾಪಿ ಅನುಜಸ್ಯ ಯಃ ಪ್ರಚರೇತ ನರಕಾಮ ತಸ್ಯ ದಂಡೋ ವಧಸ್ಮೃತಃ. ಈಗ ತಾನೇ ನಾವೇನ್ ಚರ್ಚೆ ಮಾಡಿದ್ವಿ, ಅದಕ್ಕೆ ಮನುಧರ್ಮ ಶಾಸ್ತ್ರದಿಂದ ಶ್ಲೋಕ. ಮನುಧರ್ಮ ಶಾಸ್ತ್ರ ಅಂತ ಮಾತ್ರ ವಾಲಿ ಹೇಳ್ದ, ಆದ್ರೆ ಮನುಧರ್ಮ ಶಾಸ್ತ್ರದಿಂದ ಹೇಗೆ ವಾಲಿ ವಧಾರ್ಹನಾಗಿದ್ದಾನೆ, ವಧೆಗೆ ಅರ್ಹನಾಗಿದ್ದಾನೆ ಎಂಬುದನ್ನ ರಾಮಚಂದ್ರ ಪ್ರಮಾಣ ಸಹಿತವಾಗಿ ತೋರಿಸ್ತಾ ಇದ್ದಾನೆ. ಔರಸೀಂ ಅಂತ ಹೇಳಿದ್ರೆ ಮಗಳು, ಔರಸಿ ಅಂದ್ರೆ ಮಗಳು, ಭಗಿನಿ ಅಂದ್ರೆ ತಂಗಿ. ತಂಗಿ ಅಲ್ಲ, ಅಕ್ಕನೂ ಆಗತ್ತೆ ಭಗಿನಿ ಅಂದ್ರೆ, ಆದ್ರೆ ಇಲ್ಲಿ ವಿಶೇಷವಾಗಿ ತಂಗಿ. ಸೊ ಮಗಳು, ತಂಗಿ, ವಾಪಿ ಭಾರ್ಯ ವಾಪಿ ಅನುಜಸ್ಯ, ಅನುಜ ಅಂದ್ರೆ ತಮ್ಮನಾದಂಥವನು, ತಮ್ಮನ ಹೆಂಡತಿ. ಭಾರ್ಯ ಅಂದ್ರೆ ಹೆಂಡತಿ. ಸೊ ತಮ್ಮನ ಹೆಂಡತಿ ಅಥವಾ ಮಗಳು ಅಥವಾ ತಂಗಿ, ಇವರಿಬ್ಬರ ಜೊತೆಗೆ ಕಾಮದ ಕಾರಣದಿಂದ, ಕಾಮಾತ್ ಈ ಮೂರುವರ ಜೊತೆಗೆ ಕಾಮದ ಕಾರಣದಿಂದ ಯಾರಾದ್ರೂ ಅಕ್ರಮವಾದಂತ ಸಂಬಂಧವನ್ನ ಹೊಂದಿದ್ರೆ ಅವರಿಗೆ ದಂಡನೆ, ತಕ್ಕ ದಂಡನೆ ಏನು, ವಧಃ ಸ್ಮೃತಃ. ನಮ್ಮ ಮನುಧರ್ಮದ ಶಾಸ್ತ್ರದ ಪ್ರಕಾರ ಅವರು ವಧೆಗೆ ಅರ್ಹರಾಗಿದ್ದಾರೆ, ಅವರಿಗೆ ಮರಣದಂಡನೆಯೇ ಕೊಡಬೇಕು ಅನ್ನೋದನ್ನ ರಾಮಚಂದ್ರ ಹೇಳ್ತಾನೆ. ಆದ್ರಿಂದ ಇವಾಗ ನೀನು ಮನುಧರ್ಮ ಶಾಸ್ತ್ರ ಅಂತ ಹೇಳ್ತಾ ಇದೀಯಾ, ನೀನು ಮನುಧರ್ಮ ಶಾಸ್ತ್ರ ಅಂತ ಹೇಳಿದ ಮೇಲೆ ನೀನು ಪ್ರಾಣಿ ಅಲ್ಲ ಅನ್ನೋದನ್ನ ಒಪ್ಕೋಬೇಕು. ನೀನು ಇಲ್ಲ ನಾನು ಪ್ರಾಣಿ ಅಂತ ಹೇಳು, ಇಲ್ಲ ನೀನು ಮನುಷ್ಯ ಅಂತ ಹೇಳು. ನೀನು ಪ್ರಾಣಿಯೂ ಆಗಿ ಮನುಷ್ಯನೂ ಆಗಿರೋದಕ್ಕೆ ಸಾಧ್ಯವಿಲ್ಲ ಅಲ್ವಾ? ನೀನು ಮನುಧರ್ಮ ಶಾಸ್ತ್ರ ಅಂತ ಹೇಳಿದ್ರೆ ಮನುಧರ್ಮ ಶಾಸ್ತ್ರ ಅನ್ವಯವಾಗುವುದು ಕೇವಲ ಮನುಷ್ಯರಿಗೆ ಮಾತ್ರ, ಪ್ರಾಣಿಗಳಿಗೆ ಅಲ್ಲ. ನೀನು ಇಲ್ಲ ನೀನು ಪ್ರಾಣಿ ಅಂತ ಹೇಳು, ನಿನ್ನನ್ನೇ ನೀನು ಅಥವಾ ಮನುಷ್ಯ ಅಂತ ಹೇಳು. ಮನುಷ್ಯ ಅಂತ ಹೇಳಿದ್ರೆ ನೀನು ನಿನ್ನ ನಿನ್ನ ತಮ್ಮನ ಹೆಂಡತಿಯ ಜೊತೆಗೆ ಹೇಗೆ ನಡ್ಕೊಂಡಿದ್ಯಾ, ಅವಳ ಜೊತೆಗೆ ಅಕ್ರಮವಾದಂತ ಸಂಬಂಧವನ್ನ ಬೆಳೆಸಿದ್ಯಾ, ಅದು ತಪ್ಪು. ಅದರಿಂದ ನೀನು ದಂಡನೆಯನ್ನು ಅನುಭವಿಸ್ಬೇಕು. ಅದು ಮೂರನೇ ಆಕ್ಷೇಪಕ್ಕೆ ಉತ್ತರ. ನಾಲ್ಕನೇ ಉತ್ತರ ನೋಡಿ, ಇವಾಗ ಸುಗ್ರೀವ್ ಇದು ಎಲ್ಲದಕ್ಕಿಂತ ಮುಖ್ಯವಾದಂತ ಉತ್ತರವನ್ನ ಕೊಡ್ತಾನೆ ರಾಮಚಂದ್ರ. ಏನಕ್ಕೆ ನಾನು ನಿನ್ನನ್ನ ಸಂಹಾರ ಮಾಡಿದ್ದೇನೆ ಅನ್ನೋದಕ್ಕೆ. ಸುಗ್ರೀವನು ನಿನ್ನ ಪಾದಗಳ ಅಡಿಯಲ್ಲಿ ಬಿದ್ದು ಕ್ಷಮಾಪಣೆಯನ್ನು ಕೇಳಿದರೂ ನೀನು ಆತನನ್ನು ಕ್ಷಮಿಸಲಿಲ್ಲವಲ್ಲ. ಶರಣಾಗತಿಯನ್ನು ಮಾಡಿದವನಿಗೆ ಕ್ಷಮಾಪಣೆಯನ್ನು ನೀಡದವನು ಕೊಲ್ಲಬೇಕೆಂದೇ ಶಾಸ್ತ್ರ ಹೇಳುವುದು. ಈ ಒಂದೇ ನಿಯಮದಿಂದ ನಾನು ನಿನ್ನ ಪ್ರಾಣವನ್ನು ತೆಗೆಯಬಲ್ಲೆ. ಇದು ಬಹಳ ಮುಖ್ಯವಾದಂತ ಕಾರಣ. ಇದನ್ನ ಕೇಳಬೇಕಾದ್ರೆ ಅಷ್ಟೊಂದು ಮುಖ್ಯ ಅಂತ ನಮಗೆ ಅನ್ನಿಸದೇ ಇರ್ಬೋದು, ಆದ್ರೆ ಇದು ಬಹಳ ಮುಖ್ಯವಾದಂತ ಕಾರಣ. ಏಕೆಂದ್ರೆ ರಾಮಾಯಣವನ್ನ ನಾವು ಶರಣಾಗತಿ ಶಾಸ್ತ್ರ ಅಂತ ಕರಿತೇವೆ. ಹೇಗೆ ಒಂದೊಂದು ಶಾಸ್ತ್ರದಲ್ಲೂ ಸಾರ ರೂಪದಲ್ಲಿ ಒಂದೊಂದು ತತ್ವ ಅಡಗಿದೆ. ಭಾಗವತದಲ್ಲಿ ವಿಶೇಷವಾಗಿ ಹರಿನಾಮದ ಸಂಕೀರ್ತನೆ ಅಡಗಿದೆ. ಅದೇ ರೀತಿಯಲ್ಲಿ ರಾಮಾಯಣದಲ್ಲಿ ಹೆಜ್ಜೆ ಹೆಜ್ಜೆಗೂ ಮುಟ್ಟಿದ ಕಡೆಯೆಲ್ಲ ನಿಮ್ಗೆ ಯಾವ ಪ್ರಸಂಗ ಸಿಗತ್ತೆ ಅಂತ ಹೇಳಿದ್ರೆ ಶರಣಾಗತಿಯ ಪ್ರಸಂಗ. ಶರಣಾಗತಿಗೆ 6 ಲಕ್ಷಣಗಳಿವೆ. ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯ ವಿವರ್ಜನಂ, ರಕ್ಷಿಷ್ಯತೀತಿ ವಿಶ್ವಾಸ, ಗೋಪ್ತೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೇ ಷಡ್ವಿಧಾ ಶರಣಾಗತಿ. ಇದರ ಬಗ್ಗೆ ಇವಾಗ ನಾವು ಚರ್ಚೆ ಮಾಡೋದಿಲ್ಲ. ಆದ್ರೆ ಶರಣಾಗತಿಯಲ್ಲ ಯಾರು ಒಬ್ಬರು ಮತ್ತೊಬ್ಬರಲ್ಲಿ ಮಾಡ್ತಾರೆ, ಪೂರ್ತಿಯಾದಂತಹ ಮುಕ್ತವಾದಂತಹ ಮನಸ್ಸಿನಿಂದ ಮಾಡ್ತಾರೆ, ಯಾವುದೇ ಮನಸ್ಸಿನ ಕಲ್ಮಶವಿಲ್ಲದೆ ಮಾಡ್ತಾರೆ, ಆವಾಗ ಯಾರಲ್ಲಿ ಮಾಡ್ತಾ ಇದ್ದಾರೆ ಶರಣಾಗತಿ, ಅವನು ಇವರಿಗೆ ಅಭಯ ಪ್ರದಾನವನ್ನ ನೀಡದೆ ಹೋದ್ರೆ, ಅಥವಾ ಕನಿಷ್ಠ ಪಕ್ಷದಲ್ಲಿ ಕ್ಷಮಾಪಣೆಯನ್ನ ನೀಡದೆ ಹೋದರೆ, ಅಥವಾ ಕನಿಷ್ಠ ಪಕ್ಷದಲ್ಲಿ ಅವರಿಗೆ ಆಶ್ರಯವನ್ನ ನೀಡದೆ ಹೋದರೆ ಅಂಥವನು ವಧೆಗೆ ಅರ್ಹನಾಗಿದ್ದಾನೆ ಅಥವಾ ಮರಣದಂಡನೆಗೆ ಅರ್ಹನಾಗಿದ್ದಾನೆ ಅಂತ ಶಾಸ್ತ್ರ ಹೇಳುತ್ತೆ. ಅದರಿಂದ ಸುಗ್ರೀವ ಯಾವುದೇ ತಪ್ಪನ್ನ ಮಾಡದೆ ಹೋದ್ರೂ ಕೂಡ, ನಿನ್ನ ಕಾಲಿಗೆ ಬಿದ್ದು ಅಷ್ಟೊಂದು ಬಾರಿ ಕ್ಷಮಾಪಣೆಯನ್ನ ಯಾಚಿಸಿದ್ರೂ ಕೂಡ ನೀನು ಅವನಿಗೆ ಯಾವುದೇ ಕ್ಷಮಾಪಣೆಯನ್ನ ನೀಡದು ದೂರದ ಮಾತಾಗಿ ಅವನನ್ನ ನಿನ್ನ ರಾಜ್ಯದಿಂದಲೇ ಆಚೆ ದಬ್ಬಿಟ್ಟಿದ್ಯಲ್ಲ, ಅದರಿಂದ ಇದು ಖಂಡಿತವಾಗ್ಲೂ ಸರಿಯಲ್ಲ. ಈ ಒಂದೇ ಒಂದು ಕಾರಣದಿಂದ ನಾನು ನಿನ್ನ ಪ್ರಾಣವನ್ನ ತೆಗೆಯಬಲ್ಲೆ ಎಂಬುದಾಗಿ ರಾಮಚಂದ್ರ. ಇನ್ನು 2-3 ಕಾರಣಗಳಿದೆ, ಚರ್ಚೆ ಮಾಡಿ ವಿರಾಮವನ್ನು ಕೊಡೋಣ. ಇವಾಗ ಮರದ ಹಿಂದೆ ಬಚ್ಚಿಟ್ಟುಕೊಂಡು ಬಾಣ ಏತಕ್ಕೆ ಪ್ರಯೋಗ ಮಾಡಿದೆ ಎಂದರೆ, ನೀನೇ ಹೇಳಿದ ಹಾಗೆ ನೀನೊಬ್ಬ ಪ್ರಾಣಿ. ಪ್ರಾಣಿಗಳ ಬೇಟೆ ಮಾಡುವುದಕ್ಕೆ ಕ್ಷತ್ರಿಯರಿಗೆ
ಅನುಮತಿ ಉಂಟು. ಸೊ ಇವಾಗ ರಾಮಚಂದ್ರ ಅವನಿಗೆ ಬಿಡ್ತಾ ಇದ್ದಾನೆ, ನೀನು ಮೊದಲು ಮನುಷ್ಯ ಅಂತ ಹೇಳಿದೆ, ಅದಾದ್ಮೇಲೆ ನೀನು ಪ್ರಾಣಿ ಅಂತ ಕೂಡ ಹೇಳ್ತಾ ಇದೀಯಾ. ಆದ್ರಿಂದ ನೀನು ಮನುಷ್ಯ ಆಗಿದ್ರೆ ಆವಾಗ ನೀನು ನಿನ್ನ ತಮ್ಮನ ಹೆಂಡತಿಯ ಜೊತೆಗೆ ಯಾವ ಅಕ್ರಮ ಸಂಬಂಧವನ್ನು ಮಾಡಿದ್ಯಾ ಅದು ಸರಿಯಿಲ್ಲ, ಅದರಿಂದ ಮರಣದಂಡನೆಗೆ ನೀನು ಅರ್ಹನಾಗಿದ್ದೀಯಾ. ಅಥವಾ ನಿನ್ನನ್ನೇ ನೀನು ಪ್ರಾಣಿ ಅಂತ ಕರೆದುಕೊಂಡ್ರೆ ಆವಾಗ ಪ್ರಾಣಿಗಳ ಬೇಟೆಯನ್ನ ಮಾಡೋದಕ್ಕೆ ನಮ್ಮಂತಹ ಕ್ಷತ್ರಿಯರಿಗೆ ಅನುಮತಿ ಇದೆ. ಅದೇ ಮನುಧರ್ಮಶಾಸ್ತ್ರ ನಮ್ಗೆ ಅನುಮತಿಯನ್ನ ಕೊಡುತ್ತೆ. ಆದ್ರಿಂದ ಪ್ರಾಣಿ ಆಗಿದ್ರೂ ಕೂಡ ನಾನೇನ್ ಮಾಡಿದ್ದೇನೆ ಅದು ಸರಿಯಾಗಿದೆ, ನೀನು ಮನುಷ್ಯ ಆಗಿದ್ರೆ ಕೂಡ ನಾನೇನ್ ಮಾಡಿದ್ದೇನೆ ಅದು ಸರಿಯಾಗಿದೆ. ಅದರಿಂದ ಇದಕ್ಕೆ ನಾವೇನ್ ಹೇಳ್ತೀವಿ, ಚೆಕ್ ಮೇಟ್ ಅಂತ ಹೇಳ್ತೀವಿ ಅಲ್ಲ. ಯಾರು ಚೆಸ್ ಅನ್ನ ಆಡ್ತಾರೆ, ಚೆಕ್ ಮೇಟ್ ಮಾಡೋದು ಅಂತ ಹೇಳಿದ್ರೆ ಯಾರು ವಿರುದ್ಧ ಪಕ್ಷದವರಿದ್ದಾರೆ ಅವರಿಗೆ ಏನು ಮಾತಾಡೋದಕ್ಕೆ ಅಥವಾ ಯಾವುದೇ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಅವಕಾಶವೇ ಇಲ್ಲದೆ ಇರೋ ಹಾಗೆ ಅವರನ್ನ ಸೋಲಿಸ್ಬಿಡೋದು ವಾದದಲ್ಲಿ, ಅದಕ್ಕೆ ಚೆಕ್ ಮೇಟಿಂಗ್ ಅಂತ ಹೇಳ್ತಾರೆ ಅಲ್ಲ. ಸೊ ಕೊನೆಯಲ್ಲಿ ಹೇಳ್ತಾನೆ ನೋಡಿ ರಾಮಚಂದ್ರ, ರಾಮನು ವಾಲಿಯ ಜೊತೆ ಒಪ್ಪಂದ ಮಾಡಿಕೊಂಡಿದ್ದರೆ ವಾಲಿ ಸೀತೆಯನ್ನು ಕೊಂಡೊಯ್ದು ಬರುತ್ತಿದ್ದ, ಆದರೆ ಸುಗ್ರೀವನ ಹೆಂಡತಿಯಾದ ರುಮಾಳಗತಿಯನಾಗಬೇಕು. ನೋಡಿ ಅದನ್ನು ಹೇಳ್ತಾನಲ್ಲ ವಾಲಿ, ನೀನೊಬ್ಬ ಮೂರ್ಖ. ವಾಲಿ ಸುಗ್ರೀವನ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳೋದಕ್ಕಿಂತ ಬದಲು ನೀನು ನನ್ನ ಜೊತೆಗೆ ಒಪ್ಪಂದವನ್ನ ಮಾಡ್ಕೋಬೇಕಾಗಿತ್ತು. ನಾನು ಸೀತೆಯನ್ನ ಕರ್ಕೊಂಡು ಬಂದು ನಿನ್ನ ಪಾದದ ಅಡಿಯಲ್ಲಿ ಒಪ್ಪಿಸ್ತಾ ಇದ್ದೆ. ಆದ್ರೆ ಹೌದು, ವಾಲಿ ಅದನ್ನ ಮಾಡ್ತಾ ಇದ್ದ, ಅವನಿಗೆ ಆ ಒಂದು ಸಾಮರ್ಥ್ಯ ಇತ್ತು. ರಾವಣನನ್ನ ಪ್ರಾಯಶಃ ಸೋಲಿಸಿ ಅಥವಾ ರಾವಣನ ಸೋಲಿಸೋದು ಕೂಡ ಬೇಕಾಗಿರ್ತಾ ಇರ್ಲಿಲ್ಲ. ರಾವಣನ ಮುಂದೆ ಹೋಗಿ ಸೀತೆಯನ್ನ ಕೇಳಿದರೆ ರಾವಣನೇ ಸೀತೆಯನ್ನ ಹಿಂದಿರುಗಿಸ್ಬಿಡ್ತಾ ಇದ್ದ, ಅವಳನ್ನ ಕರ್ಕೊಂಡು ಬಂದು ರಾಮಚಂದ್ರನಿಗೆ ಒಪ್ಪಿಸ್ಬಿಡ್ತಾ ಇದ್ದ ವಾಲಿ. ಆದ್ರೆ ಅಷ್ಟು ಮಾಡಿದ ಅಂತ ಮಾತ್ರಕ್ಕೆ ವಾಲಿ ಈ ಸುಗ್ರೀವನ ಹೆಂಡತಿಯನ್ನ ಕೂಡ ಹಿಂದಿರುಗಿಸ್ತಾ ಇದ್ದ ಅಂತ ಯಾವುದೇ ಗ್ಯಾರಂಟಿ ಇಲ್ಲ ಅಲ್ವಾ. ಸೊ ಕೇವಲ ಸೀತೆಯನ್ನ ನಾನು ಪಡೆದುಕೊಂಡೆ ನನ್ನ ಕೆಲಸ ಆಯ್ತು ಅಂತ ರಾಮಚಂದ್ರ ಹೋಗುವವನಲ್ಲ, ಎಲ್ಲರಿಗೆ ಹಿತೈಷಿ ಆದಂತವನು ರಾಮಚಂದ್ರ. ಇದೀಗ ಸುಗ್ರೀವ ತನ್ನ ಹೆಂಡತಿಯನ್ನ ಕೂಡ ಕಳ್ಕೊಂಡಿದ್ದಾನೆ, ಅವನು ಕೂಡ ತನ್ನ ಹೆಂಡತಿಯನ್ನ ಪಡೆದುಕೊಳ್ಬೇಕು ವಾಪಸ್ಸು. ವಾಲಿ ಕೇವಲ ಸೀತೆಯನ್ನ ಹಿಂದಿರುಗಿಸಿದರೆ ರುಮಾಳಗತಿಯನಾಗಬೇಕು ಅಲ್ವಾ. ಅದರಿಂದ ರಾಮಚಂದ್ರ ಅದಕ್ಕೆ ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅದ್ರ ಬಗ್ಗೆ ವಾಲಿ ಏನು ಮಾತಾಡೋದು ಕೂಡ ಇಲ್ಲ. ವಾಲಿ ಏನ್ ಹೇಳ್ತಾನೆ, ಕೇವಲ ಸೀತೆಯನ್ನ ನಾನು ನಿನಗೆ ಹಿಂದಿರುಗಿಸ್ತಾ ಇದ್ದೆ ಅಂತ ಮಾತ್ರ ಹೇಳ್ತಾನೆ. ಮರಣದ ಸಮಯದಲ್ಲಿ ಕೂಡ ರುಮಾನ ನಾನು ಸುಗ್ರೀವನಿಗೆ ವಾಪಸ್ ಕೊಡ್ತಾ ಇದ್ದೆ ಅಂತ ಹೇಳೋದೇ ಇಲ್ಲ. ವಾಲಿ ಇದರ ಬಗ್ಗೆ ಏನೂ ಹೇಳುವುದಿಲ್ಲ. ಆದ್ದರಿಂದ ರಾಮ ವಾಲಿಯ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುವುದು ಅಸಂಭವ. ಅಷ್ಟು ಮಾತ್ರ ಅಲ್ಲ, ನೀವು ಟಾಪ್ ವ್ಯೂ ಇಂದ ನೋಡಿದ್ರೆ ಅಂದ್ರೆ ಎಲ್ಲರಿಗೂ ಅಂದ್ರೆ ಸರ್ವೋಚ್ಚ ದೃಷ್ಟಿಯಿಂದ ನೋಡಿದ್ರೆ ರಾಮಚಂದ್ರ ಅವತಾರವನ್ನ ಮಾಡಿರೋದು ಏನಕ್ಕೆ, ಮುಖ್ಯವಾಗಿ ರಾವಣನ ಮತ್ತೆ ಇತರ ಅಸುರರ ಸಂಹಾರಕ್ಕೋಸ್ಕರ. ಅದು ಯಾವಾಗ ಸಾಧ್ಯವಾಗ್ತದೆ ಅಂತ ಹೇಳಿದ್ರೆ ಸೀತೆಯನ್ನ ಹುಡುಕೊಂಡು ರಾಮಚಂದ್ರ ಲಂಕೆಗೆ ಹೋದ್ರೆ ಮಾತ್ರ ಸಾಧ್ಯವಾಗುತ್ತೆ. ಇವಾಗ ವಾಲಿ ಈ ಏನು ಪ್ರಸ್ತಾವನ ನೀಡ್ತಾ ಇದ್ದಾನೆ ಅದಕ್ಕೆ ಅದೇ ರೀತಿಯಲ್ಲಿ ರಾಮಚಂದ್ರ ಅವನ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಂಡಿದ್ದಿದ್ರೆ ಅವಾಗ ವಾಲಿ ಹೋಗಿ ಸೀತೆಯನ್ನ ಕೇಳ್ತಾ ಇದ್ದ, ರಾವಣ ಅವಳನ್ನ ಹಿಂದಿರುಗಿಸ್ಬಿಡ್ತಾ ಇದ್ದ, ಅವನು ಸೀತೆಯನ್ನ ಕರ್ಕೊಂಡು ಬಂದು ರಾಮಚಂದ್ರನಿಗೆ ಒಪ್ಪಿಸ್ಬಿಡ್ತಾ ಇದ್ದ. ಅವಾಗ ರಾವಣನನ್ನ ಸಂಹಾರ ಮಾಡೋದಕ್ಕೆ ಯಾವುದೇ ಆಸ್ಪದ ಇರ್ತಾ ಇರ್ಲಿಲ್ಲ. ಮತ್ತೆ ರಾವಣ ತನ್ನ ಅಕ್ರಮವಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಮುಂದುವರಿತಾ ಇದ್ದ. ಇವಾಗ ಅಕಸ್ಮಾತ್ ವಾಲಿಯಲ್ಲಿಗೆ ಹೋಗಿ ರಾವಣ ವಾಲಿಗೆ ತನ್ನ ಸೀತೆಯನ್ನ ಹಿಂದಿರುಗಿಸುವುದಕ್ಕೆ ಒಪ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗ್ತಾ ಇತ್ತು, ಅವರಿಬ್ಬರ ಮಧ್ಯೆ ಯುದ್ಧ ಆಗ್ತಾ ಇತ್ತು. ಅದರಲ್ಲಿ ಪ್ರಾಯಶಃ ವಾಲಿಯೇ ಗೆಲ್ತಾ ಇದ್ದ. ಮತ್ತೆ ವಾಲಿ ಗೆದ್ದಿದ್ರು ಕೂಡ ಪ್ರಾಯಶಃ ರಾವಣನನ್ನ ಸಂಹಾರ ಮಾಡ್ತಾ ಇರ್ಲಿಲ್ಲ, ಕೇವಲ ಅವನಿಗೆ ಪ್ರಾಣ ಭಿಕ್ಷೆಯನ್ನ ನೀಡಿ ಅವನು ಕಳಿಸ್ಬಿಡ್ತಾ ಇದ್ದ. ಅದರಿಂದ ರಾವಣ ಮತ್ತೆ ಉಳ್ಕೊಳ್ತಾನೆ ಇದ್ದ ಅಲ್ವಾ. ಹೀಗೆ ಎಲ್ಲಾ ದೃಷ್ಟಿಯಿಂದ ನೋಡಿದ್ರೆ ರಾವಣನ ಸಂಹಾರ ಆಗ್ಬೇಕಾಗಿದ್ದಿದ್ರೆ ಸೀತೆಯನ್ನ ಹುಡುಕೊಂಡು ರಾಮಚಂದ್ರ ಅಲ್ಲಿಗೆ ಹೋಗ್ಬೇಕು, ಮತ್ತೆ ಆವಾಗಲೇ ಯುದ್ಧದಲ್ಲಿ ರಾವಣನ ಸಂಹಾರವನ್ನ ಮಾಡಬೇಕು ಅಲ್ವಾ. ವಾಲಿ ರಾವಣನನ್ನ ಹುಡ್ಕೊಂಡು ಹೋಗಿದ್ದಿದ್ರೆ ಪ್ರಾಯಶಃ ರಾವಣನ ಸಂಹಾರ ಆಗ್ತಾ ಇರ್ಲಿಲ್ಲ ಅಂತ ನಮ್ಗನ್ಸುತ್ತೆ. ಆದ್ರಿಂದ ಎಲ್ಲದಕ್ಕಿಂತ ಹೆಚ್ಚಾಗಿ ಸುಗ್ರೀವನಿಗೆ ಆಗ್ಲೇ ಮಾತನ್ನ ಕೊಟ್ಬಿಟ್ಟಿದ್ದಾನೆ, ವಾಲಿಯ ಸಂಹಾರವನ್ನ ನಾನ್ ಮಾಡ್ತೇನೆ ಅಂತ. ಆ ಮಾತನ್ನ ಕೂಡ ಹೇಗೆ ಕೊಟ್ಟ ರಾಮಚಂದ್ರ ಅಂತ ಹೇಳಿದ್ರೆ ಏನಕ್ಕೆ ಅಂದ್ರೆ ಎರಡು ಮುಖ್ಯವಾದಂತಹ ಕಾರಣಗಳು. ಮೊದಲನೇದು, ಪರಂಪರಾಗತವಾಗಿ ಬಂದಂತಹ ಯಾವ ಶಿಷ್ಟಾಚಾರವಿತ್ತು ಅದನ್ನ ಉಲ್ಲಂಘಿಸಿ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾನೆ ವಾಲಿ. ಹೇಗೆ ಅಂತ ಹೇಳಿದ್ರೆ ತನ್ನ ತಮ್ಮನ ಹೆಂಡತಿಯನ್ನ ಅನುಭವಿಸ್ತಾ ಇದ್ದಾನೆ, ಅದು ಮೊದಲನೇದು. ಎರಡನೇದು, ಶರಣಾಗತಿಯನ್ನ ಮಾಡಿದವರಿಗೆ ಕ್ಷಮಾಪಣೆಯನ್ನ ನೀಡಲೇಬೇಕು, ಅದಕ್ಕೂ ವಿರುದ್ಧವಾಗಿ ನಡ್ಕೊಂಡಿದ್ದಾನೆ. ಸುಗ್ರೀವ ಎಷ್ಟೇ ಕೇಳ್ಕೊಂಡ್ರು ಕೂಡ ಅವನನ್ನ ಕ್ಷಮಿಸಿಲ್ಲ ವಾಲಿ. ಆದ್ರಿಂದ ಇದೆರಡು ಮುಖ್ಯವಾದಂತಹ ಕಾರಣಗಳಿಂದ
ರಾಮಚಂದ್ರ ಆ ಸುಗ್ರೀವನ ಸಂಹಾರವನ್ನ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ. ಆದ್ರೆ ಕೊನೆಗೆ ಮತ್ತೊಂದು ವಿಷಯ ನಮಗೆ ಬರುತ್ತೆ. ಇದನ್ನ ನೀವು ಎಷ್ಟೋ ಜನ ಕೇಳಿರ್ತೀರಾ ಖಂಡಿತವಾಗ್ಲೂ, ಆದ್ರಿಂದ ಇದರ ಬಗ್ಗೆ ಹೇಳ್ತಾ ಇದ್ದೇನೆ. ನಾವು ಯಾವಾಗ್ಲೂ ಕೇಳಿದ್ದೇವೆ, ವಾಲಿಯ ಮುಂದೆ ಯಾರು ಬಂದ್ರೂ ಕೂಡ ಆ ವಿರುದ್ಧ ಪಕ್ಷದವರ ಅರ್ಧ ಶಕ್ತಿ ವಾಲಿಗೆ ಬಂದ್ಬಿಡುತ್ತೆ ಎಂಬುದಾಗಿ ಒಂದು ವರದಾನವಿತ್ತು ವಾಲಿಗೆ. ಆ ವರದಾನವನ್ನ ಬ್ರಹ್ಮ ವಾಲಿಗೆ ಕೊಟ್ಟಿದ್ದ. ಯಾವಾಗ ತಪಸ್ಸನ್ನ ಮಾಡಿದ್ದ ವಾಲಿ, ಅವಾಗ ಬ್ರಹ್ಮ ಅದಕ್ಕೆ ಮೆಚ್ಚಿ ಆ ವರದಾನವನ್ನ ವಾಲಿಗೆ ಕೊಟ್ಟಿದ್ದ ಎಂಬುದಾಗಿ ನಾವು ಕೇಳಿದ್ದೇವೆ. ಇದು ರಾಮಾಯಣದಲ್ಲಿ ಇಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಆದ್ರೆ ಬೇರೆ ಇತರ ರಾಮಾಯಣದ ಸ್ಥಳೀಯ ಭಾಷೆಗಳಲ್ಲಿ ಯಾವ ರಾಮಾಯಣಗಳಿದೆ ಅದರಲ್ಲಿ ಇರ್ಬೋದೇನೋ, ಎಲ್ಲಿದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ಅಕಸ್ಮಾತ್ ಅದು ಸತ್ಯವಾದ್ರೂ ಕೂಡ ರಾಮನ ಮುಂದೆ ಯಾವಾಗ ವಾಲಿ ಬರ್ತಾನೆ, ವಾಲಿಯ ಮುಂದೆ ರಾಮ ಬರ್ತಾನೆ. ಸೊ ಇದೇ ಕಾರಣ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಇವಾಗ ರಾಮ ವಾಲಿಯ ಮುಂದೆ ಬಂದು ತನ್ನ ಮುಖಾಮುಖಿಯಾಗಿ ಈ ಯುದ್ಧವನ್ನ ಮಾಡಿದ್ರೆ ಅವಾಗ ರಾಮಚಂದ್ರನ ಅರ್ಧದಷ್ಟು ಶಕ್ತಿ ವಾಲಿಗೆ ಬಂದ್ಬಿಡ್ತಾ ಇತ್ತು. ಅದರಿಂದ ಅದಕ್ಕೆ ಬದಲಾಗಿ ಮರದ ಹಿಂದಿನಿಂದ ಅವನು ಬಾಣವನ್ನ ಪ್ರಯೋಗ ಮಾಡ್ತಾನೆ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಆದ್ರೆ ಇದು ರಾಮಚಂದ್ರನಿಗೆ ಅನ್ವಯವಾಗೋದಿಲ್ಲ. ಏನಕ್ಕೆ ಅಂದ್ರೆ ರಾಮಚಂದ್ರ ಯಾರು? ಭಗವಂತ ಎಂಥವನು? ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಇದು ಈಶಾವಾಸ್ಯ ಉಪನಿಷತ್ತಿನ ಮೊದಲನೇ ಶ್ಲೋಕ ಅಲ್ಲ, ಇನ್ವೊಕೇಟರಿ ಶ್ಲೋಕ ಅಂತ ಹೇಳ್ತಾರೆ. ಮೊದಲನೇ ಶ್ಲೋಕಕ್ಕಿಂತ ಮುಂಚೆ ಮಂಗಳ ಶ್ಲೋಕ ಅಂತ ಹೇಳ್ಬೋದು. ಸೊ ಭಗವಂತನ ಬಗ್ಗೆ ಹೇಳ್ಬೇಕಾದ್ರೆ ಅವನ ಲಕ್ಷಣಗಳು ಏನು? ಪೂರ್ಣಮದಃ, ಅವನು ಪೂರ್ಣಮಿದಂ, ಅವನಿಂದ ಏನು ಬರುತ್ತೆ ಅದು ಪೂರ್ಣಾತ್ ಪೂರ್ಣಂ ಉದಚ್ಯತೆ. ನೋಡಿ, ಆ ಭಗವಂತ ಪೂರ್ಣ, ಈ ಲೋಕ ಪೂರ್ಣ, ಮತ್ತೆ ಆ ಪೂರ್ಣದಿಂದ ಏನು ಬರುತ್ತೆ ಆಚೆ ಅದು ಕೂಡ ಪೂರ್ಣ. ಹಾಗಾದ್ರೆ ಪೂರ್ಣದಿಂದ ಪೂರ್ಣ ಆಚೆ ಬಂದ್ರೆ ಏನು ಉಳ್ಕೊಳತ್ತೆ? ಅದು ಕೂಡ ಪೂರ್ಣ ಅಲ್ಲ. ಇದು ನಮ್ಮ ಇವತ್ತಿನ ಗಣಿತದ ರೂಪದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ 1 + 1 = 1, 2 ಅಲ್ಲ. 1 + 1 = 1 and 1 - 1 also equals 1. 1ರಿಂದ 1ನ್ನ ತೆಗೆದ್ರೆ ಒಂದೇ ಉಳ್ಕೊಳತ್ತೆ, ಒಂದಕ್ಕೆ ಒಂದನ್ನ ಸೇರಿಸಿದ್ರೆ ಒಂದೇ ಉಳ್ಕೊಳತ್ತೆ ಅಲ್ಲ. ಅಂದ್ರೆ ಭಗವಂತ ಅನ್ನೋನು ಪೂರ್ಣ, ಅವನಿಂದ ಎಷ್ಟೇ ಪೂರ್ಣಗಳು ಆಚೆ ಬಂದರೂ ಕೂಡ ಅವನು ಪೂರ್ಣನಾಗಿಯೇ ಉಳ್ಕೊಳ್ತಾನೆ ಅನ್ನೋದು ಆಧ್ಯಾತ್ಮದ ಮೊದಲನೇ ತತ್ವ. ಆದ್ರಿಂದ ರಾಮಚಂದ್ರನ ಮುಂದೆ ಅಥವಾ ವಾಲಿಯ ಮುಂದೆ ರಾಮಚಂದ್ರನ ಬಂದ್ರೆ ಅವನ ಶಕ್ತಿ ವಾಲಿಗೆ ಬಂದ್ರೂ ಕೂಡ, ಅರ್ಧದಷ್ಟು ಶಕ್ತಿ ವಾಲಿಗೆ ಬಂದ್ರೂ ಕೂಡ ರಾಮಚಂದ್ರನಲ್ಲಿ ಎಷ್ಟು ಉಳ್ಕೊಳತ್ತೆ? ಆ ಪೂರ್ತಿ ಎಷ್ಟು ಶಕ್ತಿ ಮುಂಚೆ ಇತ್ತು ಅಷ್ಟೇ ಶಕ್ತಿ ರಾಮಚಂದ್ರನಲ್ಲಿ ಉಳ್ಕೊಳತ್ತೆ. ಆದ್ರಿಂದ ಈ ಒಂದು ಏನು ಆರ್ಗ್ಯುಮೆಂಟ್ ನಿಮ್ದಿದೆ ಅಂದ್ರೆ ವಾಲಿಯ ಮುಂದೆ ಯಾರು ಬಂದ್ರು ಅರ್ಧದಷ್ಟು ಶಕ್ತಿ ಅವನಿಗೆ ಬಂದ್ಬಿಡುತ್ತೆ ಅಂತ, ಅದು ಬೇರೆಯವ್ರಿಗೆ ಮಾತ್ರ ಅನ್ವಯವಾಗತ್ತೆ, ಆದ್ರೆ ರಾಮಚಂದ್ರನಿಗೆ ಅದು ಅನ್ವಯವಾಗೋದಿಲ್ಲ ಅಲ್ಲ. ಸೊ ಈ ರೀತಿ ಎಷ್ಟೊಂದು ಕಾರಣಗಳನ್ನ ಹೇಳಿ ರಾಮಚಂದ್ರ ಕೊನೆಗೆ ವಾಲಿಗೆ ಈ ಕಾರಣಗಳನ್ನ ಹೇಳಿ ಅವನಿಗೆ ಸಮಾಧಾನವನ್ನ ಪಡಿಸ್ತಾನೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯವಾದಂತಹ ಒಂದು ಕಾರಣವನ್ನ ಆಚಾರ್ಯರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವಾಗ ಮೊದಲನೇ ಕಾಂಡದಲ್ಲಿ, ಬಾಲಕಾಂಡದಲ್ಲಿ ಆರಂಭದಲ್ಲೇನೆ ರಾಮಚಂದ್ರನ ಅವತಾರ ಆಗೋದಕ್ಕಿಂತ ಮುಂಚೆ ಎಲ್ಲಾ ದೇವತೆಗಳು ಹೋಗಿ ವಿಷ್ಣುವಿನಲ್ಲಿ ಕೇಳ್ಕೊತಾರೆ, ದಯವಿಟ್ಟು ಅವತಾರವನ್ನ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ರಾವಣ ಮತ್ತೆ ಇತ್ಯಾದಿ ಅಸುರರ ಕಾಟ ಬಹಳ ಜಾಸ್ತಿ ಆಗ್ಬಿಟ್ಟಿದೆ ಭೂಮಂಡದ ಮೇಲೆ. ಆದ್ರಿಂದ ಅವರ ಕಾಟವನ್ನ ತಡೆಯೋಕ್ಕಾಗ್ತಾ ಇಲ್ಲ. ಯಾವ ಋಷಿಮುನಿಗಳು ಕೂಡ ಯಜ್ಞ ಯಾಗಾದಿಗಳನ್ನ ಜಪ ಆದಿಗಳನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದರಿಂದ ನೀವು ಅವತಾರವನ್ನ ಮಾಡಬೇಕು ಅಂತ ಕೇಳ್ಕೊತಾರೆ. ಆವಾಗ ರಾಮಚಂದ್ರ ವಿಷ್ಣು ಒಪ್ಕೋತಾನೆ ಅವತಾರವನ್ನ ಮಾಡ್ತೀನಿ ಅಂತ. ಆ ವಿಷ್ಣು ರಾಮಚಂದ್ರನಾಗಿ ಬರ್ತಾನೆ. ಮತ್ತೆ ಎಲ್ಲಾ ದೇವತೆಗಳು ಕೂಡ ಆ ಅವತಾರದಲ್ಲಿ ಸಹಾಯವನ್ನ ಮಾಡೋದಕ್ಕೆ ಬರ್ತಾರೆ. ಹೇಗೆ? ಆದಿಶೇಷ ದೇವತೆ ಅಲ್ಲ, ಭಗವಂತನೇ, ಆದ್ರೆ ಲಕ್ಷ್ಮಣನಾಗಿ ಬರ್ತಾನೆ. ಭಗವಂತನ ಶಂಖ ಮತ್ತೆ ಚಕ್ರ ಭರತ ಮತ್ತೆ ಶತ್ರುಘ್ನರಾಗಿ ಬರ್ತಾರೆ. ಮತ್ತೆ ಇಂದ್ರ ವಾಲಿಯಾಗಿ ಬರ್ತಾನೆ. ಸೂರ್ಯ ದೇವತೆ ಸುಗ್ರೀವನಾಗಿ ಬರ್ತಾನೆ. ವಾಯುದೇವತೆ ಹನುಮಂತನಾಗಿ ಬರ್ತಾನೆ ಅಲ್ಲ. ಅಗ್ನಿ ನೀಳನಾಗಿ ಬರ್ತಾನೆ. ವಿಶ್ವಕರ್ಮ ನಳನಾಗಿ ಬರ್ತಾನೆ. ಈ ರೀತಿ ಎಷ್ಟೊಂದು ನೀವು ಆರಂಭದಲ್ಲಿ ಬಾಲಕಾಂಡದಲ್ಲಿ ಓದಬಹುದು. ಎಲ್ಲಾ ದೇವತೆಗಳು ಯಾವ ಯಾವ ಪಾತ್ರವನ್ನ ವಹಿಸಿದ್ರು. ಆದ್ರೆ ಮುಖ್ಯವಾಗಿ ಇಂದ್ರ ವಾಲಿಯಾಗಿ ಬರ್ತಾನೆ. ಆದ್ರೆ ಇಂದ್ರ ವಾಲಿಯಾಗಿ ಬರ್ಬೇಕಾದ್ರೆ ನಾನು ನಿನಗೆ ಸಂಪೂರ್ಣವಾದಂತಹ ಸಹಾಯವನ್ನ ಮಾಡ್ತೇನೆ ರಾಮಚಂದ್ರ ಅಂತ ಹೇಳಿ ಬರ್ತಾನೆ. ಆದ್ರೆ ಇವಾಗ ಈ ಪಾತ್ರವನ್ನ ಧರಿಸಿದ ನಂತರ ರಾಮಚಂದ್ರನಿಗೆ ಸಹಾಯವನ್ನ ಮಾಡೋದಕ್ಕಿಂತ ವಿರುದ್ಧವಾಗಿ ಅವನೇನ್ ಮಾಡೋದಕ್ಕೆ ಶುರು ಮಾಡ್ತಾನೆ? ರಾವಣನಿಗೆ ಸಹಾಯವನ್ನ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ ಅಲ್ವಾ. ಸೊ ಒಂದು ನಾಟಕ ಇದೆ ಅಂತ ಹೇಳಿದ್ರೆ, ನಾಟಕದಲ್ಲಿ ರಾಮಾಯಣದ ನಾಟಕ ಇದೆ ಅಂತ ಇಟ್ಕೊಳ್ಳಿ.
ಆ ರಾಮಾಯಣದ ನಾಟಕದಲ್ಲಿ ಇಂದ್ರ ಯಾರು ಮಾಡಬೇಕು, ಅವನು ರಾಮಚಂದ್ರನಿಗೆ ಬಂದು ನಾನು ನಿನ್ನ ಶಾಶ್ವತವಾದಂತಹ ಸೇವಕ, ಈ ರೀತಿಯಾದಂತಹ ಡೈಲಾಗ್ ಅನ್ನ ಹೇಳ್ಬೇಕು ಅವನು. ಆದ್ರೆ ಅದೇ ಸ್ಟೇಜ್ ನಲ್ಲಿ ರಾವಣ ಯಾರಿದ್ದಾನೆ ಅವನ ಹತ್ರ ಹೋಗಿ ನಾನು ನಿನ್ನ ಶಾಶ್ವತವಾದಂತಹ ಸ್ನೇಹ ಸೇವಕ ಅಂತ ಹೇಳ್ತಾನೆ ಅಂತ ಹೇಳಿದ್ರೆ, ಅವಾಗ ಏನಾಗತ್ತೆ, ಯಾರು ಡೈರೆಕ್ಟರ್ ಇದ್ದಾರೆ, ಡ್ರಾಮಾ ಡೈರೆಕ್ಟರ್, ಅವನಿಗೇನಂತ ಅನ್ಸೋದಕ್ಕೆ ಶುರು ಆಗುತ್ತೆ, ಇವನು ದಪ್ ಡೈಲಾಗ್ ಹೇಳ್ತಾ ಇದ್ದಾನೆ, ಇವನಿಂದ ನನ್ನ ಮಾನ ಹೊರಟೋಗುತ್ತೆ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಬಹಳ ಸೈಲೆಂಟ್ ಆಗಿ ಆ ಇಂದ್ರನ ಪಾತ್ರ ಯಾರು ಮಾಡ್ತಾ ಇದ್ದಾನೆ ಅವನನ್ನ ಬಹಳ ಸೈಲೆಂಟ್ ಆಗಿ ಆ ಸ್ಟೇಜ್ ಇಂದ ಕರ್ಕೊಂಡು ಆಚೆ ಹೊರಟೋಗ್ತಾನೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಇಂದ್ರ ನಿಜವಾಗ್ಲೂ ರಾಮಚಂದ್ರನ ಸಹಾಯವನ್ನ ಮಾಡೋದಕ್ಕೆ ಬಂದಿದ್ದಾನೆ. ಸುಗ್ರೀವ ಇವಾಗ ಮಾಡ್ತಾ ಇದ್ದಾನೆ ರಾಮಚಂದ್ರನ ಸಹಾಯವನ್ನ. ಆದ್ರೆ ಇಂದ್ರ ಅದಕ್ಕೆ ವಿಪರೀತವಾಗಿ ರಾವಣನ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಂಡಿದ್ದಾನೆ. ರಾಮಚಂದ್ರನ ಸಹಾಯವನ್ನ ಮಾಡೋದಕ್ಕಿಂತ ಬದಲಾಗಿ ಅವನು ರಾವಣನ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಂಡು ರಾವಣನಿಗೆ ಸಹಾಯವನ್ನ ಮಾಡ್ತಾ ಇದ್ದಾನೆ ಅಲ್ವಾ. ಸೊ ಆದ್ರಿಂದ ರಾಮಚಂದ್ರ ಇವಾಗ ಡೈರೆಕ್ಟರ್ ಅಲ್ಲ, ನಿರ್ದೇಶಕ, ಈ ನಾಟಕದ ನಿರ್ದೇಶಕ. ಅದರಿಂದ ರಾಮಚಂದ್ರ ಏನ್ ಮಾಡ್ತಾನೆ, ಅಂಥವನನ್ನ ಇನ್ನೂ ಉಳಿಸಿದ್ರೆ ಇವನು ರಾವಣನ ಜೊತೆಗೆ ಸೇರಿ ನನ್ನ ಕೆಲಸವನ್ನ ಇನ್ನೂ ಜಾಸ್ತಿ ಕಷ್ಟ ಮಾಡ್ತಾನೆ ಅಂತ ಹೇಳಿ ಸೈಲೆಂಟ್ ಆಗಿ ನಿಶ್ಶಬ್ದವಾಗಿ ಮರದ ಹಿಂದೆ ಇಂದ ಅವನು ವಾಲಿಯನ್ನ ಆ ರಾಮಾಯಣವೆಂಬಂತಹ ನಾಟಕದಿಂದ ಅವನು ಆಚೆ ತೆಗೆದು ಬಿಡ್ತಾನೆ ಅಲ್ಲ. ಸೊ ಆದ್ರಿಂದ ವಾಲಿಯ ಸಂಹಾರವನ್ನ ಮಾಡಿದ್ದು ರಾಮಚಂದ್ರ, ಹೌದು, ಮರದ ಹಿಂದಿನಿಂದ ಮಾಡಿದ್ದು ಎಲ್ಲಾ ರೀತಿಯಿಂದ ಅದು ಜಸ್ಟಿಫೈಡ್ ಅಲ್ಲ. ಅದಕ್ಕೆ ಸಾಕಷ್ಟು ಕಾರಣಗಳನ್ನ ರಾಮಚಂದ್ರನೇ ಕೊಡ್ತಾನೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲಾ ಕಾರಣಗಳನ್ನ ಕೊಟ್ಟ ಆದ್ಮೇಲೆ ವಾಲಿಯೇ 18ನೇ ಅಧ್ಯಾಯದ ಕೊನೆಯಲ್ಲಿ, ಕಿಷ್ಕಿಂಧ ಕಾಂಡದ 18ನೇ ಅಧ್ಯಾಯದ ಕೊನೆಯಲ್ಲಿ ವಾಲಿಯೇ ರಾಮಚಂದ್ರನಿಗೆ, ಹೌದು ನಾನ್ ಮಾಡಿರೋದು ತಪ್ಪು, ನಾನು ಎಲ್ಲಾ ರೀತಿಯಾದಂತಹ ಮರ್ಯಾದೆಯ ಉಲ್ಲಂಘನೆಯನ್ನ ಮಾಡಿದ್ದೇನೆ, ನಿನಗೆ ಸಹಾಯವನ್ನ ನಾನು ಮಾಡಬೇಕಾಗಿತ್ತು, ಆದ್ರೆ ವಿಪರೀತವಾಗಿ ರಾವಣನಿಗೆ ನಾನು ಸಹಾಯವನ್ನ ಮಾಡಿದ್ದೇನೆ, ನನ್ನ ತಮ್ಮನನ್ನ ನನ್ನ ಜೊತೆಗೆ ಇಟ್ಕೋಬೇಕಾಗಿತ್ತು, ಆದ್ರೆ ನಾನು ಅವನನ್ನ ನನ್ನ ರಾಜ್ಯದಿಂದ ತಳ್ಳಿ ಅವನ ಹೆಂಡತಿಯನ್ನ ನಾನು ಅನುಭವಿಸ್ತಾ ಇದ್ದೇನೆ, ನಾನು ಖಂಡಿತವಾಗ್ಲೂ ಮರಣದಂಡನೆಗೆ ಅರ್ಹನಾಗಿದ್ದೇನೆ ಅಂತ ವಾಲಿಯೇ ಹೇಳ್ತಾ ಇದ್ದಾನೆ ಅಲ್ಲ. ಎಷ್ಟೊಂದ್ ಜನ ಇವತ್ತು ಕೂಡ ಕೇಸನ್ನ ತೆಗೆದು ಎಲ್ಲಾ ಕಡೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾರು ನಿಜವಾಗ್ಲೂ ಕೇಸನ್ನ ತೆಗಿಬೇಕಾಗಿತ್ತು, ವಾಲಿ, ಅವನೇ ಒಪ್ಕೊಂಡಿದ್ದಾನೆ ನನ್ನ ತಪ್ಪು ಅಂತ ಅಲ್ವಾ. ಸೊ ಹೀಗೆ ವಾಲಿ ತನ್ನ ಪ್ರಾಣವನ್ನ ಕೊನೆಗೆ ಬಿಡ್ತಾನೆ. ಆಮೇಲೆ ವಾಪಸ್ಸು ಅವನ ಇಂದ್ರ ಲೋಕಕ್ಕೆ ಅವನು ಹೋಗ್ತಾನೆ. ಸೊ ಹೀಗೆ ಈ ಪ್ರಸಂಗ ಬರ್ತದೆ. ದಯವಿಟ್ಟು ಕ್ಷಮಿಸಿ, ಬಹಳ ತಡವಾಯಿತು ಇವತ್ತು. ಆದ್ರೆ ಈ ಪ್ರಸಂಗ ಕೂಡ ಅದೇ ರೀತಿಯಲ್ಲಿ ಇದ್ದಿದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೋಬೇಕಾಗಿತ್ತು. ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ಧನ್ಯವಾದಗಳು. ಯಾರು ಬಂದಿದ್ರೆ ಇವತ್ತು ಎಲ್ಲರಿಗೂ ಧನ್ಯವಾದಗಳು. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ, ಟೀಕೆ, ಟಿಪ್ಪಣಿ ಇದ್ದಲ್ಲಿ ಇವಾಗ ನೀವು ಕೇಳ್ಬೋದು. ಇಲ್ಲವಾದಲ್ಲಿ ನಾವು ಮತ್ತೆ ಮಂಗಳವಾರ ಸೇರಿ ನಮ್ಮ ಚರ್ಚೆಯನ್ನ ಮುಂದುವರಿಸ್ತೇವೆ. ಹರೇ ಕೃಷ್ಣ. ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಪ್ರಭು ಹರೇ, ನೀವು ಆಗ್ಲೇ ಪತಿವ್ರತೆ ತಾರಾ ಬರ್ತಾರೆ ಅಂತೀರಲ್ಲ, ಈಗ 5 ಜನ ಏನ್ ಪತಿವ್ರತೆ ಅದಾರ, ಎಲ್ಲರಿಗೂ ಒಂದ್ ದೃಷ್ಟಿಯಿಂದ ನೋಡಿದ್ರೆ ಒಂದಿಲ್ಲ ಒಂದು ಕಳಂಕ ಐತೆ ಅವ್ರಿಗೆ. ಅಂದ್ರೆ ಅದು ಯಾವ ರೀತಿ ಅಂದ್ರೆ ನನಗದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀರಾ ಪ್ರಭುಜಿ? ಈ 5 ಜನ ಯಾಕೆ ಚೂಸ್ ಮಾಡಿದ್ದಾರೆ ಪತಿವ್ರತೆಯಲ್ಲಿ? ಸೊ ಇವಾಗ ತಾರೆಯ ವಿಷಯದಲ್ಲಿ ನೋಡೋದಾದ್ರೆ, ತಾರೆ ವಾಲಿಗೆ ಬಹಳ ಶ್ರದ್ಧೆಯಿಂದ ಅವಳು ಸೇವೆ ಮಾಡ್ತಾ ಇದ್ಲು. ಬಹಳ ಒಳ್ಳೆ ಪತ್ನಿ ಆಗಿದ್ಲು ವಾಲಿಗೆ. ಆದ್ರೆ ಯಾವಾಗ ವಾಲಿ ಸಾಯ್ತಾ ಇರ್ತಾನೆ, ಅವಾಗ ವಾಲಿಯೇ ಸುಗ್ರೀವನಿಗೆ ಹೇಳ್ತಾನೆ, ನಾನ್ ಹೋದ್ಮೇಲೆ ನನ್ನ ಹೆಂಡತಿಯಾದಂತಹ ತಾರೆ ಮತ್ತೆ ನನ್ನ ಮಗನಾದಂತಹ ಅಂಗದ, ಇವರಿಬ್ಬರನ್ನ ನೀನೇ ನೋಡ್ಕೋಬೇಕು ಅಂತ ವಾಲಿಯೇ ಸುಗ್ರೀವನಿಗೆ ಹೇಳ್ತಾನೆ. ಮತ್ತೆ ವಿಶೇಷವಾಗಿ ವಾನರರಲ್ಲಿ ಆ ರೀತಿಯಾದಂತಹ ಪ್ರಾಯ ನಿರ್ಬಂಧವಿಲ್ಲ ಅಂತ ನಮ್ಗನ್ಸುತ್ತೆ. ಅಂದ್ರೆ ವಾಲಿಯೇ ಹೇಳಿದ್ರಿಂದ ತಾರೆ ಸುಗ್ರೀವನ ಹೆಂಡತಿ ಕೂಡ ಆಗ್ತಾಳೆ ಅದಾದ್ಮೇಲೆ. ಸೊ ನಮ್ಗೆ ಖಂಡಿತವಾಗ್ಲೂ ಈ ಪ್ರಶ್ನೆ ಬರುತ್ತೆ, ಮೊದಲು ಒಬ್ಬನ ಹೆಂಡತಿ ಆಗಿದ್ಲು, ಅದಾದ್ಮೇಲೆ ಮತ್ತೆ ಇನ್ನೊಬ್ಬನ ಹೆಂಡತಿ ಆದ್ಲು, ಅದೇಂಗೆ ಅವಳು ಪತಿವ್ರತೆ ಅಂತ. ಸೊ ಪತಿವ್ರತೆ ಅನ್ನೋದಕ್ಕೆ ಇಲ್ಲಿ ಮುಖ್ಯವಾದಂತಹ ಕಾರಣ ಏನು ಅಂತ ಹೇಳಿದ್ರೆ, ವಾಲಿಯ ಆದೇಶದ ಮೇರೆಗೆನೆ ಅವಳು ಆ ರೀತಿ ಸುಗ್ರೀವನ ಹೆಂಡತಿ ಕೂಡ ಆಗ್ತಾಳೆ. ಮತ್ತೆ ಎಲ್ಲದಕ್ಕಿಂತ ಅವಳು ಮುಖ್ಯವಾಗಿ ಅವಳು ಭಗವಂತನ ಬಗ್ಗೆ ಸಂಪೂರ್ಣವಾಗಿ ಅರಿತಿರ್ತಾಳೆ. ವಿಶೇಷವಾಗಿ ನಾವು ನೋಡ್ಬೋದು, ಯಾವಾಗ ವಾಲಿಯ ಸಂಹಾರವಾಗತ್ತೆ ಅಲ್ಲಿ ತಾರೆ ಕೂಡ ಬಂದ್ಬಿಟ್ಟು ಅಳ್ತಾಳೆ. ಮತ್ತೆ ರಾಮಚಂದ್ರನ
ಒಂದು ವಿಶೇಷವಾದಂತಹ ಶಕ್ತಿಯ ಬಗ್ಗೆ ಅವಳು ಮಾತಾಡೋಕೆ ಶುರು ಮಾಡ್ತಾಳೆ. ಅದೇ ರೀತಿಯಲ್ಲಿ ರಾವಣನ ಸಂಹಾರ ಯಾವಾಗ ಆಗತ್ತೆ, ಮಂಡೋದರಿ ಅಲ್ಲಿ ಬಂದು ಅವಳು ಮಾತಾಡಕ್ಕೆ ಶುರು ಮಾಡ್ತಾಳೆ. ರಾಮಚಂದ್ರನ ಸೌಂದರ್ಯದ ಬಗ್ಗೆ ಅವಳು ವಿವರಿಸ್ತಾಳೆ ಅಲ್ಲ. ಸೊ ಇವರಿಬ್ಬರು ಕೂಡ ನಾವು ಬಹಳ ವಿಶೇಷವಾದಂತಹ ಪಾತ್ರ ಅಂತ ನಾವು ನೋಡ್ಬೋದು. ರಾಮಚಂದ್ರನ ಬಗ್ಗೆ ಅವರು ಅರಿತಿದ್ರು, ಅವರ ಗಂಡಂದ್ರು ಅರಿತಿರ್ಲಿಲ್ಲ, ಆದ್ರೆ ಅವರಿಬ್ಬರು ಅರಿತಿದ್ದರು. ಸೊ ಮತ್ತು ಬೇರೆ ಯಾವ ಪತಿವ್ರತೆ ಇದ್ದಾರೆ, ಪ್ರಾಯಶಃ ನೀವು ದ್ರೌಪದಿಯ ಬಗ್ಗೆ ಹೇಳ್ತಾ ಇರ್ಬೋದು. ದ್ರೌಪದಿ ಕೂಡ 5 ಜನ ಹೆಣ್ಣ ಗಂಡಂದ್ರು ಇದ್ರು. ಆದ್ರೆ ದ್ರೌಪದಿಯ ಯಾವ ಒಂದು ವಿಷಯ ಇದೆ ಅದು ಇದು ಸಂಪೂರ್ಣವಾಗಿ ಬೇರೆನೇ ಇದೆ. ಬೇರೆ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಅವಳು ಐವರನ್ನ ಯಾವ ಪ್ರಸಂಗದಲ್ಲಿ ಮದುವೆ ಆಗ್ತಾಳೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದಾದ್ಮೇಲೆ ಕೂಡ ಅವರ ಐವರ ಅಂದ್ರೆ 5 ಜನ ಯಾರಿದ್ರು, 1 ವರ್ಷದ ತನಕ ಮಾತ್ರ ಒಬ್ರ ಜೊತೆಗೆ ಅವಳು ಇರ್ತಾಳೆ, ಮುಂದಿನ ವರ್ಷ ಮತ್ತೊಬ್ಬರ ಜೊತೆಗೆ. ಮತ್ತೆ ಅವ್ರು ಯಾವುದೇ ರೀತಿಯಾದಂತ ಇಂದ್ರಿಯ ತೃಪ್ತಿಯಲ್ಲಿ ಅವರು ತೊಡಗೋದಿಲ್ಲ, ಕೇವಲ ಭಗವಂತನ ಶುದ್ಧ ಭಕ್ತಿಯಲ್ಲಿ ಅವರು ತೊಡಗಿರ್ತಾರೆ ಅಲ್ಲ. ಸೊ ಆ ರೀತಿಯಲ್ಲಿ ದ್ರೌಪದಿ. ಸೊ ಇದಕ್ಕೆ ಹೊರತಾಗಿ ಬೇರೆ ಎಲ್ಲ ಎಷ್ಟೊಂದು ಕಾರಣಗಳಿರ್ಬೋದು. ಇವಾಗ ನಾನು ಮತ್ತೆ ಯಾವಾಗ್ಲಾದ್ರೂ ಸಮಯ ಸಿಕ್ಕಿದ್ರೆ ಅದ್ರ ಬಗ್ಗೆ ಮತ್ತೆ ನಾನು ಓದಿ ಮತ್ತೆ ಹೇಳೋಕೆ ಪ್ರಯತ್ನ ಪಡ್ತೇನೆ. ಇದೀಗ ನನಗೆ ಗೊತ್ತಿರೋಷ್ಟು ಮಾತ್ರ ನಾನು ಹೇಳಿದ್ದೇನೆ ಅಷ್ಟೇ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಪ್ರಭುಜಿ, ಅದೇ ಇವಾಗ ನೀವ್ ಹೇಳಿದ್ರಲ್ಲ ದ್ರೌಪದಿ ಮಾತೆ, ಅವ್ರು ಹೇಗೆ ಅಂದ್ರೆ ಅದು ಒಂದು ಯಾವ್ದೋ ಒಂದು ಸಭೆನಲ್ಲಿ ಅವರು ಏನೋ ಒಂದು ಇದ್ರ ತರ ನಡ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ಅವ್ರಿಗೆ ಶಾಪ ಸಿಕ್ಕಿರುತ್ತೆ ಪ್ರಭುಜಿ. ಅವ್ರಿಗೆ ಅದ್ರಲ್ಲಿ ಸನ್ನಿಹಿತ ಆಗಿರ್ತಾರೆ 5 ಜನ, ಭಾರತಿ, ಸಚಿ, ಶ್ಯಾಮಲೆ, ಉಷೆ ಅಂತ. ಹೀಗೆ ಅದು ಆ ಟೈಮ್ ಅವ್ರು ಬಂದಾಗ ಮಾತ್ರ ಅವ್ರ ಜೊತೆ ಇರ್ತಾರೆ ಆತರ. ಅದಕ್ಕೋಸ್ಕರ ಅವ್ರಿಗೆ ಪತಿವ್ರತೆ ಅಂತ ಪಂಚಕನ್ಯೆ ಅಂತ ಹೇಳ್ತಾರೆ. ನನ್ಗೆ ಅರ್ಥ ಆಗಿಲ್ಲ ಮಾತಾಜಿ, ಮತ್ತೆ ಹೇಳ್ತೀರಾ? ದ್ರೌಪದಿ ಮಾತೆ ಇರ್ತಾರಲ್ಲ ಪ್ರಭುಜಿ, ಅವರು ಯಾವ್ದೋ ಒಂದು ಜನ್ಮದಲ್ಲಿ ಆ ಸಭೆ ಅಂತ ಇರುತ್ತೆ, ಅದೇನಂತ ಅದಷ್ಟೊಂದು ನನ್ಗೆ ಗೊತ್ತಿಲ್ಲ. ಸಭೆನಲ್ಲಿ ಅವರು ಏನೋ ಒಂದು ಹಿರಿಯೋರ್ ಮುಂದೆ ಬೇರೆ ತರ ನಡ್ಕೊಂಡ್ ಬಿಟ್ಟಿರ್ತಾರೆ. ಅವಾಗ ಬ್ರಾಹ್ಮಣ ಮುಂದೆ ಮೋಸ್ಟ್ಲಿ ಪ್ರಭುಜಿ. ಆಗ ಅಲ್ಲಿ 5 ಜನ ಒಂದೇ ದೇಹದಲ್ಲೇ ನೀವು 5 ಜನ ಇರಿ ಅಂತ ಶಾಪ ಕೊಟ್ಬಿಡ್ತಾರೆ ಅವ್ರಿಗೆ. ಆಗ ಸಚಿ, ಶ್ಯಾಮಲೆ, ಉಷೆ, ಭಾರತಿ ಅಂತ 5 ಜನ ಇರ್ತಾರೆ ಒಂದೇ ದೇಹದಲ್ಲಿ, ಭಾರತಿ ಅಂತ. ಹಂಗಾಗಿ ಅದು ಆತರ ಬರುತ್ತೆ ಪ್ರಭುಜಿ. ಅವ್ರು ಒಬ್ಬೊಬ್ರು ರಾಜರನ್ನ ಸೇವಿಸ್ಬೇಕಾದ್ರೆ ಅವ್ರವ್ರ ಪತ್ನಿಯರು ಅವರ ದೇಹದಲ್ಲಿ ಆಹ್ವಾನಾಗಿ ಅವರು ಇದ್ ಮಾಡ್ತಾ ಇರ್ತಾರೆ. ಮತ್ತೆ ಅದು ಕನ್ಯತ್ವ ಅವ್ರ ಹಂಗೆ ಉಳ್ದಿರುತ್ತೆ. ಅವಾಗ ಅವರು ಸ್ಟೇಬಲ್ ಆಗಿರುತ್ತೆ ಅದು. ಮತ್ತೆ ಅವ್ರು ಇನ್ನೊಬ್ರ ಜೊತೆ ಇರುವಾಗ ಅವರು ಅದು ಗೊತ್ತಿರಲ್ಲ, ಹಂಗೆ ಆತರ ಇರುತ್ತೆ. ಹಂಗಾಗಿ ಅದು ಅನ್ಸುತ್ತೆ. ಹೌದು, ಇದು ನಾನು ಕೇಳಿದ್ದೀನಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಇದ್ರ ಬಗ್ಗೆ ನಾನು ಕೂಡ ಕೇಳಿದ್ದೇನೆ. ಆದ್ರೆ ಅದಕ್ಕಿಂತ ಮಿಗಿಲಾಗಿ ಇದು ಮಹಾಭಾರತದಲ್ಲಿ ಅವೇನು ಪ್ರಸಂಗ ಬರುತ್ತೆ, ಅದ್ಯಾವುದು 1 ವರ್ಷ ಅಂತ ಮತ್ತೊಂದು ಪ್ರಸಂಗ ಬರುತ್ತೆ. ಧನ್ಯವಾದಗಳು. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆ ಯಾವ್ದಾದ್ರು? ಹರೇ ಕೃಷ್ಣ ಪ್ರಭು, ಇಲ್ಲಿ ಬ್ರಹ್ಮ ಕೂಡ ಸೃಷ್ಟಿ ಮಾಡಿದಾಗ ಅವ್ರ ಮಗಳ ಮೇಲೆ ಮೋಹಗೊಳ್ತಾರೆ ಅಂತ ಹೇಳ್ತಾರಲ್ಲ ಪ್ರಭು, ಅದನ್ನೇ ಯಾವ ರೀತಿ ನಾವು ಅರ್ಥ ಮಾಡ್ಬೋದು? ಹೌದು, ಅದು ಭಾಗವತದಲ್ಲಿ ಬರುತ್ತೆ 3ನೇ ಸ್ಕಂದದಲ್ಲಿ. ವಾಕ್ ಎಂಬಂತಹ ಅವನ ಮಗಳು, ಸೊ ಅವಳ ಮೇಲೆ ಅವನಿಗೆ ಮೋಹ ಬರುತ್ತೆ ಖಂಡಿತವಾಗ್ಲು. ಆದ್ರೆ ಇದು ಆದಾಗ ಬ್ರಹ್ಮ ಇನ್ನು ಪರಿಶುದ್ಧ ಭಕ್ತನಾಗಿರ್ಲಿಲ್ಲ. ಬ್ರಹ್ಮ ಯಾವಾಗ ಪರಿಶುದ್ಧ ಭಕ್ತನಾಗ್ತಾನೆ ಅಂತ ಹೇಳಿದ್ರೆ, ಯಾವಾಗ ಚತುಶ್ಲೋಕಿ ಭಾಗವತವನ್ನ ಕೇಳ್ತಾನೆ ಭಗವಂತನಿಂದ, ಅದಾದ ಮೇಲೆ ಅವನು ಪರಿಶುದ್ಧ ಭಕ್ತ ಅಂತ ನಾವು ಪರಿಗಣಿಸ್ತೀವಿ. ಸೊ ಈ ಮೊದಲನೇ ಪ್ರಸಂಗ ಏನಿದೆ, ಬ್ರಹ್ಮ ತನ್ನದೇ ಆದಂತಹ ಸೃಷ್ಟಿ, ಅಂದ್ರೆ ತನ್ನದೇ ಮಗಳು, ಅವನ ಸೃಷ್ಟಿಯೇ ಅವನ ಮಗಳು ವಾಕ್ ಅಂತ ಅವಳ ಹೆಸರು, ಅವಳ ಮೇಲೆ ಅವನಿಗೆ ಮೋಹ ಬರುತ್ತೆ. ಅದು ಆಗಿದ್ದು ಬ್ರಹ್ಮನ ಮೊದಲನೆಯ ದಿವಸದಲ್ಲಿ ಅಂತ ಹೇಳ್ತಾರೆ. ಆದ್ರೆ ಅವನ 50ನೇ ವರ್ಷದಲ್ಲಿ ಅವನು ಚತುಶ್ಲೋಕಿಯನ್ನ ಕೇಳ್ತಾನೆ ಭಗವಂತನಿಂದ. ಅದಾದ ಮೇಲೆ ಅವನನ್ನ ನಾವು ಶುದ್ಧ ಭಕ್ತ, ಪರಿಶುದ್ಧ ಭಕ್ತ ಅಂತ ನಾವು ಪರಿಗಣಿಸ್ತೀವಿ. ಸೊ ಯಾವಾಗ ವಾಕ್ ಅವಳ ಪ್ರಸಂಗವಾಗತ್ತೆ, ಅವಾಗ ಇನ್ನೂ ಪರಿಶುದ್ಧ ಭಕ್ತನಾಗಿರ್ಲಿಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಅದರ 3ನೇ ಸ್ಕಂದವನ್ನ ನೀವು ಓದಿದ್ರೆ ಇದಕ್ಕೆ ನಿಮ್ಗೆ ಉತ್ತರ ಸಿಗುತ್ತೆ. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಪ್ರಭು. ಎಷ್ಟೊಂದು ನಮ್ಗೆ ಇದೇ ತೀರದ ಡೌಟ್ಗಳಿತ್ತು, ಇವತ್ತು ಎಲ್ಲ ಸ್ವಲ್ಪ ಕಂಪ್ಲೀಟ್ ಆಯ್ತು ಪ್ರಭು. ಹೌದು ಪ್ರಭುಜಿ, ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಕ್ಲಾಸ್ ಹೇಗಿತ್ತು ಅಂದ್ರೆ
ವಾಲಿ ಪ್ರಶ್ನೆ ಕೇಳ್ತಾ ಇರ್ತಾರಲ್ಲ ಪ್ರಭುಜಿ, ಅವಾಗ ನಮ್ನ ನಿಜವಾಗ್ಲೂ ವಾಲಿ ಕಡೆ ಕರ್ಕೊಂಡ್ ಹೋಗೋ ತರ ಇತ್ತು. ಹೌದು, ಅವ್ರು ಕೇಳ್ತಾ ಇರೋದೆಲ್ಲ ಸರಿ ಅನ್ನಿಸ್ತಾ ಇದೆ ಅನ್ಸ್ತು. ಅದಕ್ಕೆ ರಾಮ ಪ್ರತ್ಯುತ್ತರ ಕೊಡುವಾಗ ಆಮೇಲೆ ಮತ್ತೆ ರಾಮನ್ ಕಡೆ ಕರ್ಕೊಂಡ್ ಬಂದಂಗಿತ್ತು ಪ್ರಭುಜಿ. ತುಂಬಾ ಚೆನ್ನಾಗಿತ್ತು, ಪಾಯಿಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಬೇರೆ ಯಾವ್ದಾದ್ರು ಪ್ರಶ್ನೆ? ಈಗ್ಲೂ ಕೂಡ ಎಷ್ಟೊಂದ್ ಜನ ಇದು ತತ್ವ ಗೊತ್ತಿಲ್ದ ಇರೋರು ಅದೇ ಮಾತಾಡ್ತಾರೆ ಪ್ರಭು. ರಾಮ ಹಿಂದೆಯಿಂದ ಕೊತ್ತ, ಮೋಸ ಮಾಡಿ ಕೊಂದ, ಇದೇ ಹೇಳ್ತಾರೆ ಎಲ್ಲಾರು. ಬಟ್ ನಿಜವಾದ ವಿಷಯ ಏನು ಅಂತ ತಿಳ್ಕೊಳಕ್ ಪ್ರಯತ್ನ ಪಡಲ್ಲ ಯಾರು. ಹೌದು, ಯಾರು ಸುಮ್ನೆ ಎಲ್ಲೋ ಒಂದು ಏನನ್ನೋ ಕೇಳಿ ಅಥವಾ ಯಾವುದೋ ಒಂದು ಸೀರಿಯಲ್ ನ ನೋಡಿ ಮಾತಾಡ್ತಾರೆ, ಅಂಥವ್ರಿಗೆ ರಾಮಾಯಣ ಗೊತ್ತಿರೋದಿಲ್ಲ. ರಾಮಾಯಣವನ್ನ ಯಾವಾಗ್ಲೂ ನಾವು ಶಾಸ್ತ್ರದ ರೂಪದಲ್ಲಿ ಓದ್ಬೇಕೆ ಹೊರತು ಸುಮ್ನೆ ಕಥೆಯ ರೂಪದಲ್ಲಿ ಕೇಳಬಾರದು ಅಂತ ಅದಕ್ಕೆ ಹೇಳ್ತಾರೆ. ಶಾಸ್ತ್ರದ ರೂಪದಲ್ಲಿ ಓದಿದ್ರೆ ರಾಮಾಯಣವನ್ನ ಅವಾಗ ಎಲ್ಲಾ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಸಿಗುತ್ತೆ ಖಂಡಿತವಾಗಿ. ಅಂದ್ರೆ ಇದು ಕಿಷ್ಕಿಂಧ ಕಾಂಡದಲ್ಲಿ ಎಕ್ಸ್ಪ್ಲನೇಷನ್ ಇದೆಯಾ ಪ್ರಭು ಇದ್ರ ಬಗ್ಗೆ ಎಲ್ಲ? ಅದನ್ನೇ ಹೇಳಿದ್ ನಾನು. ಕಿಷ್ಕಿಂಧ ಕಾಂಡದ 17ನೇ ಅಧ್ಯಾಯದಲ್ಲಿ ವಾಲಿ ತನ್ನ ಪ್ರಶ್ನೆಗಳನ್ನ ಕೇಳ್ತಾನೆ, ತನ್ನ ಆಕ್ಷೇಪಗಳನ್ನ ಹಾಕ್ತಾನೆ. ಅದಾದ್ಮೇಲೆ 18ನೇ ಅಧ್ಯಾಯದಲ್ಲಿ ರಾಮಚಂದ್ರ ಅದೆಲ್ಲದಕ್ಕೆ ಉತ್ತರವನ್ನ ಕೊಡ್ತಾನೆ. ಓಕೆ ಪ್ರಭು. ಆಯ್ತಾ? ಓಕೆ, ಎಲ್ಲರಿಗೆ ಧನ್ಯವಾದಗಳು. ಸಾಕಷ್ಟು ಸಮಯ ಆಗಿದೆ ಇವಾಗ ಆಗ್ಲೇ. ಹರೇ ಕೃಷ್ಣ ರೆಕಾರ್ಡಿಂಗ್ ಕಳಿಸಿ ಪ್ರಭು. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಧನ್ಯವಾದ ಪ್ರಣಾಮ್ ಪ್ರಭು. ಇದು ಸಂಪೂರ್ಣ ರಾಮಾಯಣ, ಇದು ವಾಲ್ಮೀಕಿ ರಾಮಾಯಣ ಅಂತ ತಗೊಂಡಿದ್ದಿ ಬುಕ್ ಪ್ರಭು. ಅದ್ರಲ್ಲಿ ಫುಲ್ ಸ್ಟೋರಿನೇ ಇದೆ. ಸರಿಯಾಗಿ ಇದ್ ಮಾಡಿಲ್ಲ. ನೀವು ಸರಿಯಾದ ಬುಕ್ ತಗೊಂಡಿಲ್ಲ ಹಾಗಾದ್ರೆ. ನೀವು ವಾಲ್ಮೀಕಿ ರಾಮಾಯಣ ಶ್ಲೋಕ ಬೈ ಶ್ಲೋಕ ಇರೋದನ್ನ ತಗೋಬೇಕು. ಅದು ವಾಲ್ಮೀಕಿ ರಾಮಾಯಣ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ ಪ್ರಭು. ಇಲ್ಲ ಆನ್ಲೈನ್ ಬುಕ್ ಮಾಡ್ಬೇಕಾದ್ರೆ ನೀವು ನೋಡ್ಬೇಕು ಶ್ಲೋಕ ಬೈ ಶ್ಲೋಕ, ಆಮೇಲೆ ಅನುವಾದ ಇದೆಯಾ ಅಂತ. ನಮ್ಮ ಇಸ್ಕಾನ್ ಸಂಸ್ಥೆದು ಒಂದಿದೆ, ಅರಣ್ಯ ಕಾಂಡದವರೆಗೆ ವಿದ್ವಾನ್ ಗೌರಾಂಗರು ಅಂತ ಅವ್ರು ತೆಗೆದಿದ್ದಾರೆ. ಇಂಗ್ಲಿಷ್ ನಲ್ಲಿ ಇದೆ. ಅದು ಒಂದೇ ಒಂದು ಬುಕ್ ಕನ್ನಡದಲ್ಲಿ ಬೇಕು ಅಂತಾನೆ ನಿಮ್ಗೆ, ನೀವು ಕನ್ನಡದಲ್ಲಿ ಬೇಕು ಅಂದ್ರೆ ಏನಂತ ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ. ಗೀತಾ ಪ್ರೆಸ್ ಅವ್ರದ್ದು ಇದೆ. ಗೀತಾ ಪ್ರೆಸ್ ಅವ್ರದ್ದು ಸಂಪೂರ್ಣ ವಾಲ್ಮೀಕಿ ರಾಮಾಯಣ ಅನುವಾದ ಆಗಿರೋದು ಕನ್ನಡದಲ್ಲಿ ಸಿಗತ್ತೆ ನಿಮಗೆ. ನೀವು ಬೆಂಗಳೂರಿನಲ್ಲಿದ್ರೆ ನೀವು ವೇದಾಂತ ಬುಕ್ ಹೌಸ್ ಅಂತ ಚಾಮರಾಜಪೇಟೆಯಲ್ಲಿ ಏನಿದೆ ಅಲ್ಲಿ ಹೋಗಿ ತಗೋಬಹುದು. ಇಲ್ಲಾಂದ್ರೆ ಆನ್ಲೈನ್ ನಲ್ಲಿ ನೀವು ಸಿಗತ್ತೆ ಅದು, ಅದನ್ನ ತಗೊಳ್ಳಿ. ಬೇರೆ ಯಾವುದೇ ಸುಮ್ನೆ ಕಥೆ ರೂಪದಲ್ಲಿ ಇರುವಂತ ರಾಮಾಯಣವನ್ನ ಓದಿದ್ರೆ ನಿಮ್ಗೆ ಬೇರೆ ಕಥೆ ಆಗಿ ಹೋಗುತ್ತೆ ಅಷ್ಟೇನೆ. ಅದ್ರ ತತ್ವ ಏನು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಅವಾಗ್ಲೇ ಹೇಳಿದ್ರಲ್ಲ ಬ್ರಹ್ಮಂದು ಆ ತರದ್ದೆಲ್ಲ, ಅದೆಲ್ಲ ಇದ್ರಲ್ಲಿ ಇದೆ ಪ್ರಭು ಸ್ಟೋರಿ. ಯಾವ್ದು ಒಂದೊಂದ್ರಲ್ಲಿ ಅದು ಹೇಳಿದ್ರಲ್ಲ, ಬ್ರಹ್ಮ ಇದ್ ಮಾಡಿದ್ದು ಅದೆಲ್ಲ ಹೇಳಿದ್ರಲ್ಲ. ಅದು ಭಾಗವತದಲ್ಲಿ ಇದೆ. ಅಲ್ಲ ಬ್ರಹ್ಮನು ಇದು ರಾಮರಿಗೆ ಇದು ಹೇಳಿದ್ರಲ್ಲ ಪ್ರಭು. ಬ್ರಹ್ಮ ವರ ಕೊಟ್ಟಿದ್ದ ಆತರ ಅವನು ಇದೆಲ್ಲ ಶಕ್ತಿ ಗೊತ್ತಿಲ್ಲ ಎಲ್ಲಿದೆ ಅಂತ ನನ್ಗೆ ಗೊತ್ತಿಲ್ಲ. ವಾಲಿಗೆ ಅಲ್ಲ ಪ್ರಭು, ಆದ್ರೆ ಈ ಬುಕ್ ಅಲ್ಲಿ ಇದೆ. ಅದಕ್ಕೋಸ್ಕರ ಅದು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಹೌದು ಪ್ರಭು, ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಸೊ ವಾಲ್ಮೀಕಿ ರಾಮಾಯಣದಲ್ಲಿ ಏನಿದೆ ಅಂತ ಗೊತ್ತಾಗ್ಬೇಕಾದ್ರೆ ನೀವು ವಾಲ್ಮೀಕಿ ರಾಮಾಯಣದ ಮೂಲವನ್ನ ಓದಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಗೀತಾ ಪ್ರೆಸ್ ಪುಸ್ತಕ ನಿಮ್ಗೆ ಸಿಗತ್ತೆ, ಅದನ್ನ ತಗೊಂಡ್ಕೊಂಡು ನೀವು ಓದಬಹುದು. ಆಯ್ತಾ? ಓಕೆ, ಧನ್ಯವಾದಗಳು ಎಲ್ಲರಿಗೆ. ಸಾಕಷ್ಟು ಸಮಯ ಆಗಿದೆ, ಆದ್ರಿಂದ ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ ನಾವು. ಎಲ್ಲರಿಗೆ ಬಹಳ ಧನ್ಯವಾದಗಳು. ಮತ್ತೆ ಮಂಗಳವಾರ ಸೇರಿ ನಮ್ಮ ಚರ್ಚೆನ ಮುಂದುವರಿಸ್ತೇವೆ. ಅಲ್ಲಿವರೆಗೆ ಎಲ್ಲರಿಗೆ ಹರೇ ಕೃಷ್ಣ. ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಜೈ.